ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸೀತಾಲಕ್ಷ್ಮಣಶೋಭಿಪಾರ್ಶ್ವಯುಗಲಃ ಪ್ರೀತ್ಯಾ ವನಮ್ರಾಕೃತಿಂ ವಕ್ತ್ರಾಂಭೋರುಹ ಸಕ್ತಹಸ್ತಕಮಲಂ ಭಕ್ತಂ ಭಟಾಗ್ರೇಸರಂ. ಏಕಾಂತೆ ಹನುಮಂತ ಮುಕ್ತಿಸುಧಯಾ ಸಂತರ್ಪಯನ್ ಸಂತತಂ ರಾಮಸ್ತಂಭಿತವಾರಿಧಿರ್ವಿಜಯತೆ ಧಾನುಷ್ಕಚೂಡಾಮಣಿಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋ ವಿಸ್ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರ್ಣಕಾ ಇವ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರೂಢಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ನಿನ್ನೆ ದಿವಸ ಸುಂದರಕಾಂಡ ಪೂರ್ಣವಾಗಿ ಮುಗಿದಿತ್ತು. ಅದರಲ್ಲಿ ಹನುಮಂತ ತಾನು ಸೀತಾ ಸಂದರ್ಶನಕ್ಕೆ ಅಂತ ಲಂಕೆಗೆ ಹೋಗಿ ಅಲ್ಲಿ ಸೀತೆಯನ್ನ ಕಂಡು ಆ ಸೀತೆಯನ್ನ ಎಲ್ಲ ರಾಕ್ಷಸಿಯರು ಹೆದರಿಸ್ತಾ ಇದ್ದಾರೆ. ರಾವಣನೂ ಬಂದು ಇನ್ನು 2 ಮಾಸದಲ್ಲಿ ನಿನ್ನ ಗಂಡ ಬರಲಿಲ್ಲ ಅಂತಂದ್ರೆ ನಿನ್ನನ್ನ ಅಡಿಗೆ ಮಾಡಿ ಇವರೆಲ್ಲ ಬಡಿಸ್ಕೊಂಡು ತಿಂದುಬಿಡ್ತಾರೆ ಅಂತ ಹೇಳಿ ಅವಳನ್ನ ಹೆದರಿಸಿ ಏನಾದ್ರೂ ಮಾಡಿ ನನ್ನ ಮಾರ್ಗಕ್ಕೆ ಬರುವಂತೆ ಮಾಡಬೇಕು ಅಂತ ಹೇಳಿ ರಾವಣ ಅಲ್ಲಿದ್ದ ರಾಕ್ಷಸಿಯರಿಗೆಲ್ಲ ಹೇಳಿ ಹೋಗ್ತಾನೆ. ತ್ರಿಜಟೆ ಬಂದು ಅವಳಿಗಾದಂತಹ ದುಸ್ವಪ್ನವನ್ನ, ಇಡೀ ರಾಕ್ಷಸರ ಕುಲ ಸಂಹಾರ ಆಗುವುದನ್ನ ತಾನು ಅಲ್ಲಿದ್ದ ರಾಕ್ಷಸಿಯರಿಗೆಲ್ಲ ತಿಳಿಸ್ತಾಳೆ. ನಂತರ ಆ ಹನುಮಂತ ಬಂದು ಸೀತೆಯನ್ನ ಮಾತಾಡಿಸ್ತಾನೆ. ಮಾತಾಡಿಸಿ ಮೊದಲು ನಂಬಿಕೆ ಬರದೇ ಇದ್ರು ರಾಮನ ಗುಣಗಳನ್ನ 32 ಲಕ್ಷಣಗಳನ್ನ ಅಚ್ಚುಕಟ್ಟಾಗಿ ಹೇಳಿದಾಗ ಇವನು ಅವಶ್ಯ ರಾಮನ ದೂತನೇ ಅಂತನ್ನೋದು ತಿಳಿತದೆ. ರಾಮನ ಅಂಗುಲೀಯಕವನ್ನ ಹನುಮಂತ ಕೊಡ್ತಾನೆ. ಕೊಟ್ಟು ತನ್ನ ಗಾತ್ರವನ್ನ ದೊಡ್ಡದು ಮಾಡ್ಕೊಳ್ತಾ ಇದ್ದಾನೆ. ಸೀತೆ ನನ್ನನ್ನು ಕರ್ಕೊಂಡು ಹೋಗೋದು ಬೇಡ, ರಾಮಚಂದ್ರನೇ ಬಂದು ನನ್ನನ್ನು ಕರ್ಕೊಂಡು ಹೋಗ್ಲಿ, ಈ ಯಶಸ್ಸು ಅವನಿಗೇ ಸೇರಬೇಕಾದದ್ದು ಅಂತ ಹೇಳಿ ತಾನು ಎಲ್ಲರನ್ನೂ ವಿಚಾರಿಸಿದೆ ಅಂತ ಹೇಳಿ ತನ್ನ ಚೂಡಾಮಣಿಯನ್ನ, ಜಡೆಬಿಲ್ಲೆಯನ್ನ ಹನುಮಂತನಿಗೆ ರಾಮನಿಗೆ ಕೊಡ್ಲಿಕ್ಕೆ ಅಂತ ಕೊಟ್ಟು ಅವರಿಬ್ಬರೇ ಇದ್ದಾಗ ನಡೆದಂತಹ ಕಾಕಾಸುರ ವೃತ್ತಾಂತವನ್ನ ತಿಳಿಸಿಕೊಡ್ತಾಳೆ. ಅಲ್ಲಿ ಈ ಗಂಡ ಹೆಂಡತಿ ಇವರಿಬ್ಬರೇ ಇರಬೇಕಾದ್ರೆ ನಡೆದಂತಹ ಒಂದು ಘಟನೆ ಅದು. ಈ ಘಟನೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ. ಹಾಗಾಗಿ ಈ ಘಟನೆಯನ್ನ ನೀನು ರಾಮಚಂದ್ರನಿಗೆ ತಿಳಿಸಿದ್ರೆ ಅವಾಗ ಗೊತ್ತಾಗ್ತದೆ, ಅವಶ್ಯ ನೀನು ಸೀತೆಯನ್ನೇ ನೋಡಿ ಬಂದಿದ್ದು, ಬೇರೆ ಯಾರನ್ನೋ ನೋಡಿ ಕನ್ಫ್ಯೂಸ್ ಆಗಿ ಬಂದಿಲ್ಲ ಅಂತ ಅನ್ನೋದು ಗೊತ್ತಾಗ್ತದೆ ಅಂತ ಹೇಳಿ ಒಂದು ಕಾಕಾಸುರ ವೃತ್ತಾಂತ ಅಂತ ಬರ್ತದೆ. ಚಿತ್ರಕೂಟ ಪರ್ವತದಲ್ಲಿ ರಾಮಚಂದ್ರ ಮತ್ತು ಸೀತೆ ಇರಬೇಕಾದ್ರೆ ಸೀತೆಯ ತೊಡೆ ಮೇಲೆ ರಾಮಚಂದ್ರ ಮಲಗಿದಾನಂತೆ. ಒಂದು ಮರದ ಕೆಳಗಡೆ ಕೂತ್ಕೊಂಡಿದ್ದಾಳೆ ಸೀತೆ. ರಾಮಚಂದ್ರ ತೊಡೆ ಮೇಲೆ ಮಲಗಿದಾನೆ. ಒಂದು ಕಾಗೆ ಬರ್ತದಂತೆ. ಕಾಗೆ ಬಂದು ಸೀತೆಯ ಎದೆಯನ್ನು ಕುಕ್ಕಲಿಕ್ಕೆ ಪ್ರಾರಂಭ ಮಾಡ್ತದೆ. ಸೀತೆ ತನಗೆ ಬಹಳಷ್ಟು ನೋವಾದ್ರೂ ಕೂಡ ಅದನ್ನು ಸಹಿಸ್ಕೊಳ್ತಾಳಂತೆ, ಗಂಡ ಮಲಗಿದಾನೆ ಅಂತ ಹೇಳಿ. ನೋಡಿದ್ರೆ ರಕ್ತ ಸೋರ್ಲಿಕ್ಕೆ ಪ್ರಾರಂಭ ಆಗ್ತದೆ. ರಾಮ ಎಚ್ಚೆತ್ಕೊಳ್ತಾನೆ. ನೋಡಿದ್ರೆ ಸೀತೆ ಪೂರ್ತಿ ರಕ್ತದಲ್ಲಿ ಒದ್ದೆ ಆಗಿಬಿಟ್ಟಿದ್ದಾಳೆ. ಇದೆಂಥ ಅವಸ್ಥೆ ಆಯ್ತು ಅಂತ ಎದುರುಗಡೆ ನೋಡಿದ್ರೆ ಒಂದು ಕಾಗೆ ಬಂದು ಕುಕ್ತಾ ಇದೆ ಅವಳಿಗೆ. ಬಹಳಷ್ಟು ಸಿಟ್ಟು ಬರುತ್ತದೆ ರಾಮಚಂದ್ರನಿಗೆ. ಅಲ್ಲೇ ಮಲಗುವಾಗ ಇದ್ದ ಒಂದು ಹುಲ್ಲು, ಆ ದರ್ಬೆಯ ಹುಲ್ಲನ್ನು ತೆಗಿತಾನೆ. ತೆಗೆದು ಬ್ರಹ್ಮಾಸ್ತ್ರವನ್ನ ಅಭಿಮಂತ್ರಣೆ ಮಾಡಿ ಆ ಕಾಗೆ ಮೇಲೆ ಎಸಿತಾನಂತೆ. ಕಾಗೆ ಮೇಲೆ ಎಸೆದ್ರೆ ಅದು ಕಾಗೆ ಹಾರ್ಕೊಂಡು ಹೋಗ್ತದಂತೆ ಬ್ರಹ್ಮಾಸ್ತ್ರದಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ. ಎಲ್ಲಿ ಹೋದ್ರೂ ಆ ಬ್ರಹ್ಮಾಸ್ತ್ರ ಅದರ ಬೆನ್ನನ್ನು ಬಿಡ್ತಾ ಇಲ್ಲ. ದೇವಲೋಕಕ್ಕೆ ಹೋಯ್ತಂತೆ. ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು ಎಲ್ಲರ ಹತ್ರ ಹೋಗಿ ಬರ್ತಾ ಇದೆ ಅಂತೆ. ನಮಗ್ ಗೊತ್ತಿಲ್ಲ ರಾಮಚಂದ್ರ ಪ್ರಯೋಗ ಮಾಡಿದ್ದು, ಅದನ್ನ ಅವನತ್ರನೇ ಹೋಗಿ ಸರಿಪಡಿಸ್ಕೊಳ್ಬೇಕು
ಅಂತ ಹೇಳಿದಾಗ ವಾಪಸ್ ಆ ಕಾಗೆ ಬ್ರಹ್ಮಾಸ್ತ್ರ ಅಟ್ಟಿಸ್ಕೊಳ್ತಾನೆ ಇದೆ. ಇದಕ್ಕಾಗಿ ಓಡಿ ರಾಮಚಂದ್ರನ ಕಾಲಿಗೆ ಬಂದು ನಮಸ್ಕಾರ ಮಾಡಿ, ಇಲ್ಲಪ್ಪ ತಪ್ಪಾಗಿ ಹೋಯ್ತು ನನ್ನಿಂದ ಅಂತ ಹೇಳತ್ತದಂತೆ. ಆಗ್ಲಿ ಈಗ ಒಂದ್ ಸರ್ತಿ ಅಸ್ತ್ರ ಬಿಟ್ಟಾಗಿದೆ, ನಾನು ಒಮ್ಮೆ ಅಸ್ತ್ರ ಬಿಟ್ಟ ಮೇಲೆ ಅದನ್ನು ವಾಪಸ್ ತಗೊಳ್ಳೋದು ಅಂತಿಲ್ಲ. ಈ ಅಸ್ತ್ರದಿಂದ ನೀನು ಸಾಯದೇ ಇದ್ರೂ ಕೂಡ ನಿನ್ನ ಒಂದು ಕಣ್ಣು ಹೋಗ್ಲಿ ಅಂತ ಹೇಳಿ ಆ ಕಾಗೆಯ ಒಂದು ಕಣ್ಣನ್ನು ಮಾತ್ರ ಕೀಳುವಂತೆ ಆ ರಾಮದೇವರು ಆ ಕಾಗೆಗೆ ಅನುಗ್ರಹ ಮಾಡ್ತಾರೆ. ಈ ರೀತಿ ಕಾಗೆ ಒಂದು ಕಣ್ಣನ್ನು ಕಳ್ಕೋತದಂತೆ. ಆ ಬ್ರಹ್ಮಾಸ್ತ್ರದ ಮಹತ್ವ ಅಷ್ಟು ಅಂತ ನಮಗೆ ಅನ್ನಿಸ್ತದೆ. ರಾಮ ಒಂದು ಹಿಡಿದು ಬಾರಿಸಿದ್ರು ಆಗ್ತಿತ್ತು, ಕಾಗೆ ಹೋಗಿ ಒಂದು ಬ್ರಹ್ಮಾಸ್ತ್ರ ಬೇಡ ಒಂದು ಅಸ್ತ್ರವನ್ನು ಎಸೆದ್ರು ಆಗ್ತಿತ್ತು, ಒಂದು ಕಲ್ಲು ತಗೊಂಡು ಹೊಡೆದ್ರು ಹೋಗ್ತಿತ್ತು ಏನೋ. ಬ್ರಹ್ಮಾಸ್ತ್ರವನ್ನ ಇದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂದಂಗೆ ಈ ಕಾಗೆ ಮೇಲೆ ಬ್ರಹ್ಮಾಸ್ತ್ರ ಹೊಡೆಯೋ ಅವಶ್ಯಕತೆ ಏನಿತ್ತು ಅಂದ್ರೆ ಇದ್ರ ಹಿಂದೆ ಬಹಳ ದೊಡ್ಡ ಘಟನೆ ಒಂದು ಅಡಗಿದೆ ಅಂತ. ಈ ಕಾಗೆ ಯಾರು ಅಂತಂದ್ರೆ ಇಂದ್ರನ ಮಗ ಜಯಂತ. ಜಯಂತ ಪಾದ ಅಭಿಮಾನಿ, ಅವನು ದೇವತಾ ಸ್ವರೂಪಿ ಇಂದ್ರನ ಮಗ. ನಮ್ಮ ಅಂಗಾಂಗಗಳಿಗೆ ಒಬ್ಬೊಬ್ರು ಅಭಿಮಾನಿ ದೇವತೆಗಳು ಅಂತ ಇರ್ತಾರಲ್ಲ, ಹಾಗೆ ಪರಾಯ ಪಾದಾತ್ಮನೇ ಜಯಂತಾಯ ನಮಃ ಅಂತ ತತ್ವನ್ಯಾಸದಲ್ಲಿ ಹೇಳ್ಕೊಳ್ತೇವೆ ನಾವು. ಪಾದದಲ್ಲಿ ಜಯಂತನನ್ನ ಚಿಂತನೆ ಮಾಡಬೇಕು ಅಂತ. ಅಂತಹ ಜಯಂತ ಎಲ್ಲ ಕಾಗೆಗಳ ಒಳಗೆ ಪ್ರವೇಶ ಆಗಿದ್ದಂತೆ. ಯಾಕಪ್ಪ ಅಂತಂದ್ರೆ ಕಾಗೆಗಳು ಅಂತಂದ್ರೆ ದೀರ್ಘಾಯುಷಿಗಳು, ಅವುಗಳಿಗೆ ಊಟಕ್ಕೆ ಏನು ತೊಂದರೆ ಇರುವುದಿಲ್ಲ ಅಂತ. ಎಲ್ಲಿ ಶ್ರಾದ್ದ ಆಗ್ತದೋ ಅಲ್ಲಿ ಊಟ ಸಿಕ್ಕಿಬಿಡ್ತದೆ, ಬಲಿ ಭುಕ್ ಅಂತ ಹೆಸರು ಕಾಗೆಗೆ. ಯಾಕೆ ಎಲ್ಲಿ ಹೋದ್ರೂ ಬಲಿಯನ್ನ ಹಾಕ್ತಾ ಇರ್ತಾರದಕ್ಕೆ ಅನಾಯಾಸವಾಗಿ ಸಿಕ್ಕಿಬಿಡ್ತದೆ ತಿನ್ಲಿಕ್ಕೆ ಅಂತ ಹೇಳಿ ಜಯಂತ ಕಾಗೆಯನ್ನ ಆವಿಷ್ಟನಾದ. ಅದೇ ರೀತಿ ಆ ಕಾಗೆ ಒಳಗೆ ಒಬ್ಬ ರಾಕ್ಷಸನೂ ಇದ್ದಂತೆ, ಕುರಂಗ ಅಂತ ರಾಕ್ಷಸ. ಈ ರಾಕ್ಷಸ ಇದು ಒಂದ್ ರೀತಿ ನಾವಿದ್ದಂಗೆ. ಮನುಷ್ಯರು ಅಂತಂದ ಮೇಲೆ ನಮ್ಮಲ್ಲಿ ಒಳ್ಳೆತನನೂ ಇರ್ತದೆ, ಕೆಟ್ಟತನನೂ ಇರ್ತದೆ. ಅಂದ್ರೆ ನಮ್ಮಲ್ಲಿ ದೇವತೆಗಳ ಅಂಶ, ದೇವತೆಗಳ ಅನುಗ್ರಹನೂ ಇರ್ತದೆ, ಈ ರಾಕ್ಷಸರ ಅನುಗ್ರಹನೂ ಇರ್ತದಂತೆ. ಕೆಲವೊಮ್ಮೆ ಏನೇನೋ ಕೆಟ್ಟ ಆಲೋಚನೆಗಳು ಬರ್ತದೆ, ಕೆಟ್ಟ ಕೆಲಸ ಮಾಡ್ತೇವೆ ನಾವು. ನಾನು ಮಾಡಿಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ಇಲ್ಲಂತೆ. ಯಾರು ಇಲ್ಲದೆ ಇರ್ಬೇಕಾದ್ರೆ ನಾವು ಕೆಲವು ಕೆಟ್ಟ ಕೆಲಸಗಳನ್ನ ಮಾಡಿರ್ತೀವಿ. ಇದೆಲ್ಲ ಯಾಕಾಗ್ತದೆ ಅಂದ್ರೆ ನಮ್ಮಲ್ಲೇ ಅಸುರ ಇರ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವ ಅಸುರರು ನಮ್ಮೊಳಗೆ ಇರ್ತಾರಂತೆ. ಅದೇ ರೀತಿ ಈ ಕಾಗೆಯಲ್ಲಿ ಇಬ್ಬರ ಅಂಶ, ಒಬ್ಬ ಜಯಂತ, ಇನ್ನೊಬ್ಬ ಕುರಂಗ ಅಂತ. ಈ ಕುರಂಗ ರುದ್ರದೇವರನ್ನ ತಪಸ್ಸು ಮಾಡಿದ್ದಂತೆ. ಏನು, ತನ್ನ ಅವಧ್ಯನಾಗಬೇಕು, ಯಾರು ಕೂಡ ಅವನ್ನ ಸಾಯಿಸಬಾರದು, ನಾನು ಶಾಶ್ವತವಾಗಿ ಉಳ್ಕೊಂಡ್ಬಿಡ್ಬೇಕು ಅಂತ ಹೇಳಿ ತಪಸ್ಸು ಮಾಡಿದ್ದ. ತಪಸ್ಸು ಮಾಡಿ ರುದ್ರದೇವರು ಬಂದ್ರೆ ಅವನು ರುದ್ರದೇವರನ್ನ ಕೇಳ್ತಾನಂತೆ, ಎಲ್ಲಿವರೆಗೆ ಕಾಗೆಗಳಿಗೆ 2 ಕಣ್ಣಿರ್ತದೋ ಅಲ್ಲಿವರೆಗೆ ನಾನು ಬದುಕಿರ್ಬೇಕು. ಅಂದ್ರೆ ಈಗ ಕಾಗೆಗಳು ಅಂತಂದ್ಮೇಲೆ ಒಂದು ಕಾಗೆಗಳ ಒಳಗೆ ಇರ್ತಾನ ಅವನು, ಕಣ್ಣಲ್ಲಿ, ಅದರಲ್ಲಿ ಕಣ್ಣಲ್ಲಿ ಇರ್ತಾನ ಅವನು. ಮತ್ತೀಗ ಯಾವ್ದೋ ಕಾಗೆ ಹೋಯ್ತು ಅಂದ್ರೆ ಒಂದು ಕಾಗೆ ಒಂದು ಕಣ್ಣನ್ನು ತೆಗೆದು ಬಿಡ್ಬೋದು, 2 ಕಣ್ಣಿದ್ರೆ 1 ಕಣ್ಣು ಆಗ್ತದೆ. ಇಡೀ ಕಾಗೆ 1 ಕಣ್ಣು ಆಗೋದು ಅಂತ ಇಲ್ಲಲ್ಲ, ಏನೋ ಜೆನೆಟಿಕ್ ಡಿಸಾರ್ಡರ್ ಆಗ್ಬೇಕು ಅದಕ್ಕೆ. ಹಿಂಗಾಗಿ 1 ಕಣ್ಣು ಆಗೋದು ಅಂತಿಲ್ಲ. ಅವ್ನು ಏನೋ ಒಂದು ಆತ್ಮವಿಶ್ವಾಸ, ಇದು ಸಾಧ್ಯವೇ ಇಲ್ಲ, ಎಲ್ಲಿಯೂ ನಡೆಯುವುದಿಲ್ಲ ಇದು ಅಂತ ಅನ್ಕೊಂಡು ಆ ಕುರಂಗ ಅನ್ನೋ ಅಸುರ ಕಾಗೆಗಳ ಕಣ್ಣೊಳಗೆ ಹೊಕ್ಕಿ ಎಲ್ಲಿವರೆಗೆ 2 ಕಣ್ಣುಗಳು ಕಾಗೆಗಳು ಇರ್ತವೋ ಅಲ್ಲಿವರೆಗೆ ತಾನು ಯಾರಿಂದಲೂ ಕೂಡ ಸಾಯಬಾರದು. ಅಂದ್ರೆ ಯಾವತ್ತೂ ಸಾಯಬಾರದು ಅಂತ ಕೇಳಿದ್ರೆ ವರ ಕೊಡುದಿಲ್ಲಲ್ಲ, ಈಗ ಏನೋ ಒಂದು ಟ್ವಿಸ್ಟ್ ಮಾಡೋದು, ಕಾಗೆ ಇಟ್ಕೊಳ್ಳೋದು, ಅದ್ ಮಾಡಿ ಹಿಂಗ್ ಕೇಳಿದ್ದ ವರ. ಹಿಂಗಾಗಿ ರಾಮಚಂದ್ರ ಅಲ್ಲಿ ಬ್ರಹ್ಮಾಸ್ತ್ರ ಬಿಡಬೇಕಾಯ್ತು. ಬ್ರಹ್ಮಾಸ್ತ್ರ ಬಿಟ್ಟಾಗ ಅದರಲ್ಲಿ 1 ಕಣ್ಣನ್ನ ತೆಗಿತಾನ. 1 ಕಣ್ಣು ತೆಗೆದಾಗ ಅವನ ವರ ಇದ್ದಿದ್ದೇನು, ಎಲ್ಲಿವರೆಗೆ ಕಾಗೆಗಳಿಗೆ 2 ಕಣ್ಣು ಇರ್ತದೋ ಅಲ್ಲಿವರೆಗೆ ನನಗೆ ಸಾವು ಬರಬಾರದು ಅಂತ. ಆಯ್ತಲ್ಲ, 1 ಕಣ್ಣಾಯ್ತು. ಈ ರಾಮ ಒಂದು ಕಾಗೆಯನ್ನು ಹಿಡಿದು ಅಲ್ಲೇ ಹೊಡೆದು 1 ಕಣ್ಣು ತೆಗಿಬೋದಿತ್ತು. ಬ್ರಹ್ಮಾಸ್ತ್ರ ಬಿಟ್ಟಿದ್ದರ ಉದ್ದೇಶ ಏನು ಅಂತಂದ್ರೆ, ಈ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರಿಂದ ಈ ಎದುರುಗಡೆ ಇರುವ ಕಾಗೆ ಇದೊಂದಕ್ಕೆ 1 ಕಣ್ಣು ಹೋಗೋದಲ್ಲ, ಇಡೀ ಜಗತ್ತಿನಲ್ಲಿ ಎಲ್ಲೆಲ್ಲಿ ಕಾಗೆಗಳಿವೆಯೋ ಅವೆಲ್ಲ ಕಾಗೆಗಳಿಗೆ 1 ಕಣ್ಣಾಗ್ಬೇಕು. ಅಂದ್ರೆ 1 ಕಣ್ಣು ಈ ಬ್ರಹ್ಮಾಸ್ತ್ರದಿಂದ ಹೋಗಬೇಕು. ಅಷ್ಟೇ ಅಲ್ಲ, ಮುಂದೆ ಯಾವೆಲ್ಲ ಕಾಗೆಗಳು ಹುಟ್ಟುತ್ತಾವೋ ಆ ಎಲ್ಲ ಕಾಗೆಗಳು ಏಕಾಕ್ಷಗಳಾಗಬೇಕು. ನಾವೀಗಲೂ ಕೋಶ ತೆಗೆದು ನೋಡಿದ್ರೆ ಕಾಗೆಗೆ ಏಕಾಕ್ಷ ಅಂತ ಹೆಸರಿದೆ. ಅಂದ್ರೆ 1 ಕಣ್ಣು ಇರುವುದು ಅವುಗಳಿಗೆ. ಹಾಗಾಗಿ ಆ ಬ್ರಹ್ಮಾಸ್ತ್ರ ಬಿಟ್ಟಿದ್ದರ ಉದ್ದೇಶ, ಈ ಬ್ರಹ್ಮಾಸ್ತ್ರ ಅದು ರಾಮ ಬಿಟ್ಟಿದ್ದರಿಂದ ಇಷ್ಟು ಕೆಲಸ ಮಾಡ್ತದೆ. ಎದುರುಗಡೆ ಇರುವ ಆ ಕುರಂಗ ರಾಕ್ಷಸ ಇರುವ ಕಾಗೆ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಎಷ್ಟು ಕಾಗೆಗಳಿವೆಯೋ, ಮುಂದೆ ಫ್ಯೂಚರ್ ಅಲ್ಲಿ ಬರುವಂತಹ ಯಾವೆಲ್ಲ ಕಾಗೆಗಳಿವೆಯೋ ಆ ಎಲ್ಲ ಕಾಗೆಗಳಿಗೆ 1 ಕಣ್ಣಾಗಿ ಬಿಡ್ತದೆ. ನಮಗನಿಸ್ತದೆ, ಕಾಗೆಗಳಿಗೆ 1 ಕಣ್ಣು ಮಾಡಿ, ಕುರಂಗ ಏನೋ ಸತ್ತ ಸಾಯ್ಲಿ, ಕಾಗೆಗಳು 1 ಕಣ್ಣು, ಅವು ಏನ್ ತಪ್ಪು ಮಾಡಿದ್ವು ಪಾಪ, ಕಾಗೆಗಳು 1 ಕಣ್ಣು ಮಾಡಿಬಿಟ್ನಲ್ಲ ರಾಮಚಂದ್ರ ಅಂತ ಅನಿಸ್ತದೆ ನಮಗೆ. ಆದ್ರೆ ಅಲ್ಲಿ ಕಾಗೆಗಳ ತಪ್ಪೂ ಇವೆ ಅಂತ. ಯಾಕೆ, ಯಾರೋ ಒಬ್ಬ ಕಳ್ಳ ಬಂದು ನನ್ನನ್ನು ಪೊಲೀಸು ಹಿಡಿಲಿಕ್ಕೆ ಅಂತ ಬರ್ಲಿಕ್ಕತ್ತಾರೆ, ಒಂದು 10 ನಿಮಿಷ ನಿಮ್ಮ ಮನೆಯಲ್ಲಿ ಇದ್ದು ಹೋಗ್ತೀನಿ ಅಂತಂದ್ರೆ ಬರಿ ಅಂತ ಹೇಳುದಿಲ್ಲ ನಾವು. ಯಾಕೆ, ನಾಳೆ ಇನ್ವೆಸ್ಟಿಗೇಷನ್ಗೆ ನಮ್ಮನ್ನು ಕರೀತಾರೆ, ನಮ್ಮನ್ನು ಒಳಗೆ ಹಾಕ್ತಾರೆ. ಆ ಕಳ್ಳನಿಗೆ ಏನು ಶಿಕ್ಷೆ ಸಿಗ್ತದೆ ಅದು ನಮಗೂ ಸಿಗ್ತದೆ ಅಂತ. ಈ ಕಾಗೆಗಳು ಏನು ಮಾಡಿದ್ವು,
ಸ್ವಲ್ಪ ನಮ್ಮೊಳಗೆ ಅಸುರ ಇದ್ಬಿಟ್ರೆ ನಮಗೂ ಶಕ್ತಿ ಜಾಸ್ತಿ ಅಲ್ಲ. ಈಗ ನಾರ್ಮಲ್ ಕೆಳಗಡೆ ಹಾರುವ ನಾವು ಇನ್ನೂ ಮೇಲೆ ಹಾರಬಹುದು. ಅಸುರನ ಆವೇಶ ಇದ್ದಿದ್ರಿಂದ ನಮಗೂ ಶಕ್ತಿ ಜಾಸ್ತಿ ಆಗ್ತದೆ ಅಂತ ತಿಳ್ಕೊಂಡು ಆ ಕಾಗೆಗಳೆಲ್ಲ ಕುರಂಗನಿಗೆ ತನ್ನ ಕಣ್ಣಲ್ಲಿ ಜಾಗ ಕೊಟ್ಟಿದ್ವಂತೆ. ಹಿಂಗಿರ್ಬೇಕಾದ್ರೆ ಕುರಂಗನ ಅಪರಾಧ ಇದ್ದಂತೆ ಕಾಗೆಗಳದ್ದು ಅಪರಾಧ ಆಯ್ತಲ್ಲ. ಅದಕ್ಕೆ ಕುರಂಗನನ್ನ ಸಾಯಿಸೇ ಬಿಟ್ಟ, ಕಾಗೆಗಳನ್ನ ಸಾಯಿಸಲಿಲ್ಲ, ಒಂದು ಕಣ್ಣು ಏಕಾಕ್ಷವನ್ನಾಗಿ ಮಾಡಿದ. ಹಾಗಾಗಿ ಇದರಲ್ಲಿ ಕಾಗೆಗಳ ತಪ್ಪು ಇತ್ತು. ಅಲ್ಲ, ನಾವು ಇಲ್ಲಿ ಕಾಗೆಗಳನ್ನ ನೋಡಿದಾಗ ಎರಡು ಕಣ್ಣು ಇರ್ತದಲ್ಲ ಕಾಗೆಗಳಿಗೆ, ಒಂದು ಕಣ್ಣಿನ ಕಾಗೆ ಅಂತ ನೋಡಿಲ್ಲ, ಎರಡೂ ಕಡೆ ಕಣ್ಣಿರ್ತದೆ, ಎರಡೂ ಕಡೆಯಿಂದ ನೋಡ್ತಿರ್ತದಲ್ಲ ಅಂತಂದ್ರೆ ಈ ಕಣ್ಣು ಎರಡನ್ನ ಒಂದು ಮಾಡಿದ್ದು ಅಂತಂದ್ರೆ ಕಾಗೆಗಳಿಗೆ ಎರಡು ಕಣ್ಣು ಇರ್ತದೆ, ಆದ್ರೆ ಅವುಗಳು ನೋಡುದು ಒಂದೇ ಕಣ್ಣಲ್ಲ, ಅವು ಏಕದೃಷ್ಟಿ, ಒಳಗಿರುವ ಇಂದ್ರಿಯ ಒಂದೇ ಇರ್ತದಂತೆ. ಅಂದ್ರೆ ಕಾಗೆ ಬಲಗಡೆ ನೋಡ್ತಿದೆ ಅಂತಂದ್ರೆ ಎಡಗಡೆ ಏನು ಕಾಣ್ತಿರುವುದಿಲ್ಲಂತೆ, ಆ ಗೋಲಕ ಮತ್ತೆ ತಿರುಗಿ ಎಡಗಡೆ ಬರ್ತದೆ, ಎಡಗಡೆ ಅಷ್ಟೇ ಕಾಣ್ತದೆ. ಈ ರೀತಿ ಕಾಗೆಗಳಿಗೆ ಎರಡು ಕಣ್ಣಿದ್ರೂ ಅದರ ಒಳಗಿರುವ ಇಂದ್ರಿಯ ಒಂದೇ. ಹಾಗಾಗಿ ಈ ಕಾಕಾಸುರ ವೃತ್ತಾಂತ ನಮಗೆ ಬರೀ ಇಷ್ಟೇ ಕೇಳಿಬಿಟ್ರೆ, ಕಾಗೆ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ, ಕಾಗೆ ಸತ್ತೋಯ್ತು ಅಂದ್ರೆ ಏನು ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಮಧ್ವಾಚಾರ್ಯರು ಇದಕ್ಕೆಲ್ಲ ನಿರ್ಣಯ ವಾಕ್ಯಗಳನ್ನ, ಕಾಗೆಯಲ್ಲಿ ಯಾವ ಅಸುರ ಆವಿಷ್ಟನಾಗಿದ್ದ ಅಂತ ಹೇಳಿ ಅಲ್ಲಲ್ಲಿ ಬರುವ ಪುರಾಣ ವಾಕ್ಯಗಳನ್ನ ಉದಾಹರಿಸಿ, ಅದರೊಳಗೆ ಜಯಂತನೂ ಇದ್ದ, ಕುರಂಗನೂ ಇದ್ದ, ಜಯಂತಂದು ತಪ್ಪಾಯ್ತು, ಕುರಂಗಂದು ತಪ್ಪಾಯ್ತು, ಕುರಂಗನನ್ನ ಸಾಯಿಸಿದ, ಜಯಂತನಿಗೆ ಶಿಕ್ಷೆ ಕೊಟ್ಟ, ಕಾಗೆಗಳಿಗೆಲ್ಲ ಶಿಕ್ಷೆ ಕೊಟ್ಟ ಅಂತನ್ನೋ ಸಾರ ಭಾಗವನ್ನ ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಈ ರೀತಿ ಕಾಕಾಸುರ ವೃತ್ತಾಂತವನ್ನ ಹನುಮಂತನಿಗೆ ಹೇಳಿ ಕಳಿಸ್ತಾಳೆ. ಹನುಮಂತ ಅಲ್ಲಿ ಎಲ್ಲ ಅಶೋಕವನದಿಂದ ಹಿಡಿದು ಎಷ್ಟೋ ರಾಕ್ಷಸರನ್ನ ಸಂಹಾರ ಮಾಡಿ ತೃತೀಯ ಭಾಗಮಕ್ಷಣೋತು, ಆ ರಾವಣನ ಸೈನ್ಯದ 3ನೇ ಒಂದು ಭಾಗವನ್ನೆಲ್ಲ ನಾಶ ಮಾಡಿಬಿಟ್ಟಿದ್ದ. ನಾಶ ಮಾಡಿ ತಾನು ಇಂದ್ರಜಿತ್ ಅಕ್ಷಕುಮಾರನನ್ನ ಸಂಹಾರ ಮಾಡಿದ. ಇಂದ್ರಜಿತ್ ಒಂದು ಬ್ರಹ್ಮಾಸ್ತ್ರವನ್ನ ಬಿಟ್ಟಾಗ ಬ್ರಹ್ಮಾಸ್ತ್ರಕ್ಕೆ ತಾನು ಇನ್ನು ಅವಮಾನ ಮಾಡಿದ್ ಸಾಕು, ಅದಕ್ಕೆ ನಾನು ಶರಣಾಗತಿಯನ್ನ ತೋರಿಸ್ತೀನಿ ಅಂತ ಹೇಳಿ ಕೈ ಮುಗಿದು ನಿಂತಾಗ ಬ್ರಹ್ಮಾಸ್ತ್ರ ಕೇವಲ ಬಂಧಕ ಆಯ್ತು ಅವನಿಗೆ. ಅವನನ್ನ ಎಳ್ಕೊಂಡು ಹೋದ್ರು, ರಾವಣನ ಮುಂದೆ ನಿಲ್ಲಿಸಿದ್ರು. ರಾವಣ ಯಾಕಪ್ಪ, ಎಲ್ಲಿಂದ ಬಂದಿ ನೀನು, ಯಾರು ಕೇಳಿದಾಗ ರಾಮನ ದೂತ, ಸೀತೆಯನ್ನ ಕೊಡ್ಲಿಲ್ಲ ಅಂದ್ರೆ ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಸ್ಯಸಿ, ನೀನು ಪುತ್ರ ಮಿತ್ರ ಬಾಂಧವ ಸಹಿತನಾಗಿ ಎಲ್ಲರೊಟ್ಟಿಗೂ ನೀನು ನಾಶವನ್ನ ಹೊಂದತಿ ಅಂತ ಹೇಳಿ ರಾವಣನಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದ್ರೆ ಸಾಯಿಸುವಂತಿಲ್ಲ, ವಿಭೀಷಣ ಹೇಳ್ತಾನೆ ಸಾಯಿಸಬಾರದಪ್ಪ, ಸರಿ ಹಾಗಾದ್ರೆ ಬಾಲಕ್ಕೆ ಬೆಂಕಿ ಕೊಡೋಣ ಅಂತ ಹೇಳಿ ಬಾಲಕ್ಕೆ ಬೆಂಕಿ ಕೊಡ್ತಾರೆ. ಇಡೀ ಆ ರಾಕ್ಷಸಪುರ ಲಂಕೆಯನ್ನ ತಾನು ಸುಟ್ಟು ವಾಪಸ್ಸು ಈ ಭಾರತ ದೇಶಕ್ಕೆ ದಕ್ಷಿಣ ಸಮುದ್ರಕ್ಕೆ ಬರ್ತಾನೆ. ಅಲ್ಲಿ ಕಪಿಗಳೆಲ್ಲ ವಿಜೃಂಭಣೆಯಿಂದ ನರ್ತನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ದದಿಮುಖ ಕಪಿ ಅವನ ಮಧುವನವನ್ನ ಪ್ರವೇಶ ಮಾಡಿ ಎಲ್ಲರೂ ಮಧು ಕುಡಿತಾ ಇರುವ ಸುದ್ದಿಯನ್ನ ಕೇಳಿ ಸುಗ್ರೀವನಿಗೆ ಗೊತ್ತಾಗ್ತದೆ ಹನುಮಂತ ಕಾರ್ಯ ಸಾಧಿಸಿ ಬಂದಿದ್ದಾನೆ ಅಂತ ಹೇಳಿ. ಕೊನೆಗೆ ದದಿಮುಖ ಅವ್ರನ್ನೆಲ್ಲರನ್ನು ಕರ್ಕೊಂಡು ಬರ್ತಾನೆ. ಹನುಮಂತ ಬಂದು ಆ ಸೀತೆ ಕೊಟ್ಟಿರುವ ಚೂಡಾಮಣಿಯನ್ನ, ಸೀತೆ ತನ್ನ ತಲೆಯನ್ನ ನಿನ್ನ ಪಾದಕ್ಕೆ ಇಡ್ತಾ ಇದ್ದಾಳೆ ಅಂತ ಹೇಳಿ ಆ ರಾಮಚಂದ್ರನ ಪಾದಗಳಿಗೆ ಆ ಚೂಡಾಮಣಿಯನ್ನ ಇಟ್ಟು ನಮಸ್ಕರಿಸ್ತಾ ಇದ್ದಾನೆ. ಅಂಥ ಹನುಮಂತ, ಕಾರ್ಯ ಸಾಧನೆ ಮಾಡಿಕೊಂಡು ಬಂದಂತಹ ಹನುಮಂತನಿಗೆ ನನ್ನನ್ನೇ ನಾನು ಕೊಟ್ಕೊಳ್ಳೋದನ್ನ ಬಿಟ್ಟು ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಾಮಚಂದ್ರ ಆ ಹನುಮಂತನನ್ನ ಆಲಿಂಗನೆ ಮಾಡ್ಕೊಂಡ ಅನ್ನೋಲ್ಲಿಗೆ ಸುಂದರಕಾಂಡ ಮುಗಿದಿತ್ತು ನಿನ್ನೆ ದಿವಸ. ಇವತ್ತಿಂದ ಯುದ್ಧಕಾಂಡ ಪ್ರಾರಂಭ. ಯುದ್ಧಕಾಂಡ ಹೆಸರೇ ಹೇಳುವಂತೆ ಯುದ್ಧಕ್ಕೆ ಬೇಕಾದ ಪೂರ್ವ ಸಿದ್ಧತೆಗಳು, ರಾವಣನ ಕಡೆಯಿಂದ ಯಾವ ರೀತಿ ಸಿದ್ಧತೆ ನಡೀತು, ಈ ಕಡೆ ರಾಮಚಂದ್ರನಿಂದ ಯಾವ ರೀತಿ ಸಿದ್ಧತೆ ನಡೀತು, ಮತ್ತೆ ಯುದ್ಧ ಯಾವ ರೀತಿ ನಡೀತು ಅಂತ ಹೇಳಿ ಆ ಕಥಾಭಾಗವನ್ನ ನಾವು ಇನ್ನು ಯುದ್ಧಕಾಂಡದಲ್ಲಿ ನೋಡಬಹುದು. ಅತ್ಯಂತ ದೊಡ್ಡ ಕಾಂಡ ಇದು. ಪೌರುಷೇ ಪುರುಷಕ್ಕೋನ್ಯೋ ವಿದ್ಯತೆ ಹನುಮತ್ಸಮಃ ರಾವಣಂ ಯಸ್ತೃಣೀ ಚಕ್ರೆ ಸಿಂಧು ಮುಲ್ಲಂಘ್ಯ ಲೀಲಯ. ಎಲ್ಲ ಕಪಿಗಳು ಕೂತಿದ್ದಾರೆ. ರಾಮಚಂದ್ರ ಎದ್ದು ಆ ಹನುಮಂತನನ್ನ ಹೊಗಳ್ತಾ ಇದ್ದಾನಂತೆ. ಯಾಕೆ? ಪೌರುಷದಲ್ಲಿ ಈ ಹನುಮಂತನನ್ನ ಬಿಟ್ರೆ ಇವನಿಗೆ ಯಾರೂ ಕೂಡ ಸಮರಿಲ್ಲ. ಯಾಕೆ? ರಾವಣನನ್ನ ತೃಣ ಸಮಾನ ಮಾಡಿ ಬಂದಿದ್ದಾನೆ. ಒಂದು ಹುಲ್ಲು ಕಡ್ಡಿ, ಯಾರೋ ದೊಡ್ಡ ಪರಾಕ್ರಮಿ ಬಂದು ಎಲ್ಲರನ್ನೂ ಕಡಿಬೇಕಾದ್ರೆ ಈ ಹುಲ್ಲು ಕಡ್ಡಿ ಏನ್ ಮಾಡ್ಲಿಕ್ಕೆ ಆಗ್ತದೆ? ಅದ್ರ ಕೈಲಿ ಏನು ಮಾಡ್ಲಿಕ್ಕೆ ಆಗದೆ ಸುಮ್ಮನೆ ಕೂತಿರ್ತದಲ್ಲ. ಆ ರೀತಿ ರಾವಣ ತನ್ನ ಇಡೀ ಲಂಕಾಪುರಿ ಸುಟ್ಟು ಉರಿತಾ ಇದ್ರು ಅದನ್ನ ನೋಡಿ ಏನು ಮಾಡ್ಲಿಕ್ಕಾಗಿಲ್ಲ. ರಾವಣನನ್ನ ತೃಣದಂತೆ ಮಾಡಿ, ಸೀತೆ ಹುಲ್ಲು ಕಡ್ಡಿ ಎದುರುಗಡೆ ಇಟ್ಟು ರಾವಣನ ಹತ್ರ ಮಾತಾಡಿದ್ಲು, ಅದನ್ನ ಸತ್ಯ ಮಾಡಿ ಬಂದವನು ಹನುಮಂತ. ಹಾಗಾಗಿ ತೃಣಕ್ಕೆ ಸಮಾನ ಮಾಡಿ ಈ ಇಡೀ ಸಾಗರವನ್ನ ದಾಟಿ ತಾನು ವಾಪಸ್ ಬಂದಿದ್ದಾನೆ ಇಲ್ಲಿಗೆ ಅಂತ ಹೇಳಿ ಅವನನ್ನ ಅನುಗ್ರಹಿಸ್ತಾ ಇದ್ದಾನೆ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಷ್ಟನೈವ. ಈ ಎಲ್ಲ ಜ್ಞಾನದಲ್ಲಿ, ವೈರಾಗ್ಯದಲ್ಲಿ, ಹರಿಭಕ್ತಿಯಲ್ಲಿ, ಧೃತಿ ಸ್ಥಿತಿ ಪ್ರಾಣಬಲೇಶು, ಧೃತಿ ಅಂದ್ರೆ ಧೈರ್ಯ, ಸ್ಥಿತಿ ಅಂದ್ರೆ ಒಂದೇ ವಿಷಯದಲ್ಲಿ ನಿಲುಗಡೆ, ಇದರಲ್ಲಿ ಎಲ್ಲದಕ್ಕೂ ಕೂಡ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ, ಬುದ್ಧಿಯಲ್ಲಿಯೂ ಕೂಡ ಹನುಮಂತನಿಗೆ ಸಮಾನನಾದವನು ಇನ್ಯಾರೂ ಇಲ್ಲ.
ಪುಮಾನ್ ಕದಾಚಿತ್ ಕ್ವಚ ಕಷ್ಟನ ಇವ, ಹಿಂದಿರ್ಲಿಲ್ಲ, ಮುಂದೆ ಬರೋದಿಲ್ಲ, ಈಗಂತೂ ಇಲ್ವೇ ಇಲ್ಲ. ಅದರಿಂದ ಈ ಹನುಮಂತನಿಗೆ ಸಮರಾದವರು ಯಾರೂ ಇಲ್ಲ ಅಂತ ಅನ್ನೋದನ್ನ ರಾಮಚಂದ್ರ ಹೇಳಿದ ಅಂತನ್ನೋದು ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ತಿಳಿಸ್ಕೊಟ್ಟಿದ್ದಾರೆ. ಇತ್ಯುಕ್ತ ಸಹ ಸಮ್ಮಂತ್ರಿಯ ಭಗವಾನ್ ವಾಯುಸೂನುನ. ಇಷ್ಟಾಗಿ ಮೀಟಿಂಗ್ ಕರಿತಾ ಇದ್ದಾನೆ ಎಲ್ಲರನ್ನು ರಾಮಚಂದ್ರ. ಸುಗ್ರೀವ ಇದ್ದಾನೆ, ಅಂಗದ, ಅವನ ಎಲ್ಲ ಬಂಧು ಬಾಂಧವರು, ಕಪಿಗಳೆಲ್ಲ ಸೇರಿದರಂತೆ. ಏನು ಮಾಡ್ಬೇಕೀಗ? ಹಾಗಾದ್ರೆ ಸಮುದ್ರವನ್ನ ದಾಟಿ ಅಲ್ಲಿಗೆ ಹೋಗ್ಬೇಕು, ನಾವು ಹೇಗೆ ಹೋಗೋದು ಅಂತ ಆಲೋಚನೆ. ಇಲ್ಲ, ಹನುಮಂತ ಇದ್ದಾನೆ, ಎಲ್ಲರನ್ನು ಬಿಟ್ಟು ಬರ್ತಾನೆ, ಒಂದ್ಸರ್ತಿ ಹೋಗಿ ಬಂದಿದ್ದಾನಲ್ಲ, ಮತ್ತೆ 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 ಒಂದು 10 ಟ್ರಿಪ್ ಮಾಡ್ತಾನೆ ಅಂದ್ರೆ ಆಗ್ತದ? ಇಲ್ಲ. ಹನುಮಂತನೇ ಮಾಡೋದಿದ್ರೆ ನೀವೆಲ್ಲ ಯಾಕೆ ಬೇಕು? ಹನುಮಂತನೇ ಕರ್ಕೊಂಡೋಗಿ ಯುದ್ಧ ಮಾಡಿ ಬರ್ಬೋದು. ಇಷ್ಟೆಲ್ಲ ಅರ್ಧ ಸೈನ್ಯ ನಾಶ ಮಾಡಿದಾನೆ, ಇನ್ನೊಂದ್ ಸರ್ತಿ ಹೋದ್ರೆ ಎಲ್ಲ ಮುಗಿಸ್ಕೊಂಡು ಬರ್ತಾನ ಅವನು. ಹಾಗಾಗಿ ಏನ್ ಮಾಡ್ಬೇಕು? ಒಂದು ಹಡಗು ಮಾಡಿ ಹಡಗಲ್ಲಿ ಹೋಗೋಣ ಅಂತಂದ್ರೆ ಈ ಕಪಿ ಸೈನ್ಯ ಅದು ಮುಂದೆ ಅದರದ ಸಂಖ್ಯೆ ಬರ್ತದೆ ಎಷ್ಟಿತ್ತು ಅಂತ ಹೇಳಿ, ಅಷ್ಟನ್ನ ಹಡಗಿನಲ್ಲಿ ಕರ್ಕೊಂಡು ಹೋಗೋದು ಆಗೋದಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ನಿಶ್ಚಿಕ್ಕೆ ಸೇತು ಮಂಬುಧವು, ಎಲ್ಲ ಸೇರಿ ನಿಶ್ಚಯ ಮಾಡಿದರಂತೆ ನಾವು ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟೋಣ. ಇಷ್ಟು ಜನ ವಾನರರಿದ್ದೀವಿ, ಇಷ್ಟು ಜನ ವಾನರರು ಇರಬೇಕಾದ್ರೆ ಸಮುದ್ರಕ್ಕೆ ಸೇತುವೆ ಕಟ್ಟೋದು ಅಂತ ಅನ್ನೋದು ಅಷ್ಟು ಕಷ್ಟದ ಸಂಗತಿ ಏನಲ್ಲ. ನಾವು ಯಾರೂ ಮಾಡದೇ ಇರುವ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟೋಣ ಅಂತ ಹೇಳಿ ನಿರ್ಧಾರ ಮಾಡ್ತಾರಂತೆ. ನಿರ್ಧಾರ ಮಾಡಿ ಇನ್ನು ಆ ಕಿಷ್ಕಿಂಧೆಯಿಂದ ಅಲ್ಲಿಗೆ ಹೋಗ್ಬೇಕು, ದಕ್ಷಿಣ ತೀರಕ್ಕೆ. ಅಲ್ಲಿಂದ ರಾಮಚಂದ್ರ ಹೇಳ್ತಾನಂತೆ, ಉತ್ತರ ಫಲ್ಗುನಿ ಹ್ಯದ್ಯ ಮಧ್ಯಾಹ್ನೇ ಗಮನಂ ಶುಭಂ. ಇವತ್ತು ಉತ್ತರ ಫಲ್ಗುನಿ ನಕ್ಷತ್ರ ಇದೆ ನೋಡ್ರಿ. ಆ ಯುದ್ಧಕ್ಕೆ ಹೋಗ್ಬೇಕಾದ್ರೂ ನಕ್ಷತ್ರ ತಾರಾನುಕೂಲ ನೋಡಿ ಹೋಗ್ಬೇಕಂತ. ಯಾಕೆ ಏನಾಗ್ತದೆ, ಆ ಅನುಕೂಲ ಇದೇನಾ ಇವತ್ತು ಹೊರಟಿರುವ ದಿನ, ಅದೆಲ್ಲ ನೋಡಿ ಹೊರಡ್ಬೇಕಂತ. ಹಾಗಾಗಿ ಅವತ್ತು ಉತ್ತರ ನಕ್ಷತ್ರ ಇತ್ತು, ಇವತ್ತೇ ಹೊರಡೋಣ ಅಂತ ಹೇಳಿ ರಾಮಚಂದ್ರ ನಿರ್ಧಾರ ಮಾಡಿ ಅವತ್ತೇ ಮಧ್ಯಾಹ್ನ ಕಪಿ ಸೈನ್ಯ ಸಮೇತರಾಗಿ ರಾಮ, ಲಕ್ಷ್ಮಣ, ಹನುಮಂತ ಎಲ್ಲರೂ ಕೂಡ ಹೊರಟಿದಾರಂತೆ. ಹೊರಡಬೇಕಾದ್ರೆ ಶ್ರೀರಾಮಚಂದ್ರ ತಾನು ಈ ಕಪಿಗಳೆಲ್ಲ ಬಹಳ ಸ್ಪೀಡಾಗಿ ಹೋಗ್ತಾರೆ. ಇಲ್ಲಿ ಮನುಷ್ಯರಂತೆ ಇರೋರು ಅಂದ್ರೆ ರಾಮ ಮತ್ತು ಲಕ್ಷ್ಮಣ ಇಬ್ರೆ. ಹಾಗಾಗಿ ಈ ರಾಮಚಂದ್ರ ಹನುಮಂತನನ್ನ ಏರಿ ಕೂಡ್ತಾ ಇದ್ದಾನಂತೆ, ಲಕ್ಷ್ಮಣ ಅಂಗದನ ಮೇಲೆ ಏರಿ ಕೂಡ್ತಾ ಇದ್ದಾನಂತೆ. ಈ ರೀತಿ ಬಹಳ ವೇಗದಿಂದ ಆ ದಕ್ಷಿಣ ಸಮುದ್ರ ತೀರಕ್ಕೆ ಹೊರಟಿದಾರವರು. ಆ ಹೊರಡಬೇಕಾದ್ರೆ ಅಲ್ಲೇ ಸೈನ್ಯ ಅವರೆಲ್ಲ ಸಜ್ಜಾಗಿ ನಿಲ್ತಾ ಇದ್ದಾರಂತೆ. ಆ ಸೈನ್ಯದ ಮುಂಭಾಗದಲ್ಲಿ ನೀಲ, ಅಗ್ನಿಯ ಅವತಾರನಾದಂತಹ ನೀಲ ಸೇನಾಧಿಪತಿಯಾಗಿ ನಿಲ್ತಾ ಇದ್ದಾನಂತೆ. ಇನ್ನು ಆ ಕಡೆ ಈ ಕಡೆ ಅಂದ್ರೆ ಈ ಸೇನೆಯನ್ನ ಒಂದೇ ಕಡೆಯಿಂದ ಕರ್ಕೊಂಡು ಹೋಗ್ಬೇಕಲ್ಲ, ಬಿಟ್ರೆ ಎಲ್ಲೆಲ್ಲಿಂದನೋ ಬಂದ್ಬಿಡ್ತಾರ ಮೇಲೆ ಅವರು. ಅದಕ್ಕಾಗಿ ಆ ಕಡೆ ಈ ಕಡೆ ಋಷಭ ಮತ್ತು ಗಂಧಮಾದನ ಇವರಿಬ್ಬರು ಕೂಡ ಆ ಕಡೆ ಈ ಕಡೆ ಸೈನ್ಯವನ್ನೆಲ್ಲ ನೋಡ್ಕೊಳ್ತಾ ಇದ್ದಾರಂತೆ. ಸುಷೇಣ ಜಾಂಬವತ್ ಪೂರ್ವ ರಕ್ಷಂತಃ ಕುಕ್ಷಿಮ ವ್ರಜನ್. ಇನ್ನು ಆ ಸೇನೆ ಅದರ ಕುಕ್ಷಿ ಭಾಗ, ಹೊಟ್ಟೆ ಭಾಗ ಅಂತ, ಒಂದು ಸೇನೆ ಅಂತ ಅನ್ನೋದು ಒಂದು ಪುರುಷನ ಅಂಗ ಅಂತ ಇಟ್ಕೊಂಡ್ರೆ ಅದರ ಹೊಟ್ಟೆ ಭಾಗದಲ್ಲಿ ಸುಷೇಣ, ಆ ವರುಣನ ಅವತಾರನಾದಂತಹ ಸುಷೇಣ, ಜಾಂಬವಂತ ಇವರೆಲ್ಲ ಕಪಿ ಸಮೇತರಾಗಿ ಆ ಭಾಗವನ್ನ ರಕ್ಷಣೆ ಮಾಡ್ತಾ ಮುಂದೆ ಹೊರಟಿದಾರಂತೆ. ಇನ್ನು ಅನೇಕ ಪನಸ ಮೊದಲಾದ ಕಪಿಗಳಿದ್ರು, ಅವರೆಲ್ಲ ಸೇನೆಯನ್ನ ಸುತ್ತುವರೆದು, ಇನ್ ಯಾರು ಸೇನೆಯನ್ನ ತಪ್ಪಿ ಮಿಸ್ ಆಗಿ ಆ ಕಡೆ ಎಲ್ಲಿಂದನೋ ಹೋಗಿ ಬರ್ತೀವಿ ನಾವು ಅಂತ ಹೋಗ್ಬಾರ್ದಲ್ಲ, ಅದಕ್ಕಾಗಿ ಸುತ್ತುವರೆದು ಆ ಸೇನೆಯನ್ನ ರಕ್ಷಣೆ ಮಾಡ್ತಾ ಅಲ್ಲಿಂದ ಹೊರಟಿದಾರಂತೆ. ಹೇಗೆ ಹೊರಟರು ಅವರು? ಅದಂತ ಫಲ ಮೂಲಾನಿ ಪಿಬಂತೋ ಮಧುರಂ ಮಧು ಗಾಯಂತೋ ರಾಘವ ಗುಣಾನ್ ಸ್ವೈರಂ ಯಾಂತಿ ಸ್ಮ ವಾನರಾಹ. ಅದಂತಹ ಫಲಮೂಲಾನಿ, ಅಲ್ಲಲ್ಲಿದ್ದಂತಹ ಫಲಗಳನ್ನ, ಗೆಡ್ಡೆಗಳನ್ನೆಲ್ಲ ತಿಂದು ಆಸ್ವಾದಿಸಿ. ಯಾಕೆಂದ್ರೆ ಒಂದೇ ಮರದಲ್ಲಿ ಬೆಳೆಯೋ ಮಾವಿನ ಹಣ್ಣು, ಅದೇ ಮಾವಿನ ಹಣ್ಣು ಬೇರೆ ಕಡೆ ಮರದಲ್ಲಿ ಬೇರೆ ರೀತಿ ರುಚಿ ಇರುತ್ತದೆ. ಆ ರೀತಿ ಅಲ್ಲಲ್ಲಿ ಆಯಾ ಕ್ಷೇತ್ರಗಳ ಹಣ್ಣು ವಿಶೇಷಗಳನ್ನೆಲ್ಲ ಆಸ್ವಾದನೆ ಮಾಡ್ತಾ ತಾವು ಹೊರಟಿದಾರಂತೆ. ಹೊರಡ್ಬೇಕಾದ್ರೆ ಅದರಲ್ಲೂ ರಾಮಚಂದ್ರನ ಆದೇಶ ಇತ್ತು, ಎಲ್ಲಿಯೂ ಸಿಟಿಗೆ ಎಂಟರ್ ಆಗ್ಬಾರ್ದು. ನಾವು ಸಿಟಿಗೆ ಹಿಂಗೆಲ್ಲ ಕಪಿಗಳು ಹೋದ್ರೆ ಆಮೇಲೆ ಪರಿಸ್ಥಿತಿ ಘೋರ ಗಂಭೀರ ಇರ್ತದೆ. ಸಿಟಿಗೆ ಹೋಗ್ಬಾರ್ದು, ಕಾಡು ಮಾರ್ಗವಾಗೇ ಹೋಗ್ಬೇಕು. ಅಷ್ಟೇ ಇಲ್ಲ, ರಾಮಚಂದ್ರ ಪಟ್ಟಣಕ್ಕೆ ಬರೋದಿಲ್ಲ, ಅವನು ವನವಾಸ ಮಾಡ್ತೀನಿ ಅಂತ ಬಂದವನು. ಹಾಗಾದ್ರೆ ವನವಾಸ, ಆ ವನದಲ್ಲಿಯೇ ವಾಸ ಮಾಡ್ಬೇಕು ಅವನು. ಹಾಗಾಗಿ ವನ ಮಾರ್ಗವಾಗೇ ಎಲ್ಲರೂ ಹೋಗ್ತಾ ಇದಾರಂತೆ. ಹೋಗಿ ಪಿಬಂತೋ ಮಧುರಂ ಮಧು, ಅತ್ಯಂತ ಸ್ವಾದುಕರವಾದಂತಹ ಆ ಮಧು, ಜೇನುತುಪ್ಪ ಅಲ್ಲಲ್ಲಿ ಇದೆ ಅಂತೆ. ಆ ಜೇನುತುಪ್ಪಗಳನ್ನೆಲ್ಲ ಕುಡ್ಕೊಂಡು ಗಾಯಂತೋ ರಾಘವ ಗುಣಾನ್, ರಾಮಚಂದ್ರನ ಲೀಲೆಗಳನ್ನ ಹಾಡ್ತಾ ಎಲ್ಲ ಸ್ವಚ್ಛಂದವಾಗಿ ಕಪಿಗಳು ಅಲ್ಲೆಲ್ಲ ಕಡೆ ಸಂಚಾರ ಮಾಡ್ತಾ ಇದಾರಂತೆ. ಸಂಚಾರ ಮಾಡ್ತಾ ಆದಷ್ಟು ಬೇಗದಲ್ಲಿ ಬರ್ತಾ ಇದಾರಂತೆ. ದೊಡ್ಡ ದೊಡ್ಡ ಪರ್ವತಗಳು, ಈ ಮನುಷ್ಯರ ಸೈನ್ಯ ಇದ್ರೆ ಬಹಳ ಕಷ್ಟ ಆಗ್ತಿತ್ತು. ಯಾಕೆ ಪರ್ವತಗಳನ್ನು ಹತ್ತಿ ಇಳಿದು ಎಲ್ಲ ಸುಸ್ತಾಗ್ಬಿಡುದು. ಈ ಕಪಿಗಳಿದ್ದಿದ್ರಿಂದ ಯಾವ ತೊಂದರೆಯೂ ಆಗ್ಲಿಲ್ಲ. ಮಧ್ಯದಲ್ಲಿ ದಕ್ಷಿಣ ದಿಕ್ಕಿಗೆ ಹೋಗ್ಬೇಕಾದ್ರೆ ವಿಂಧ್ಯಂ ಸಹ್ಯಂ ಮಲಯ ಪರ್ವತ ಇವೆಲ್ಲ ಬೆಟ್ಟಗಳು ಬರ್ತಾ ಇವೆ ಅಂತೆ. ಎಲ್ಲ ಬೆಟ್ಟಗಳನ್ನ ದಾಟಿ ತಾವು ಮಹೇಂದ್ರ ಪರ್ವತ, ಹನುಮಂತ ಆ ಮಹೇಂದ್ರ ಪರ್ವತವನ್ನೇ ಕಾಲಿಂದ ತುಳಿದು ಆ ಲಂಕೆಗೆ ದಾಟಿದ್ದು. ಆ ಮಹೇಂದ್ರ ಪರ್ವತಕ್ಕೆ ಬಂದು ತಾವು ಅಲ್ಲಿ ಬಿಡಾರ ಹೂಡಬೇಕು ಅಂತ ಹೇಳಿ ನಿಶ್ಚಯ ಮಾಡ್ತಾರಂತೆ. ರಾಮಚಂದ್ರ ಆ ಮಹೇಂದ್ರ ಪರ್ವತವನ್ನ, ಶಿಖರವನ್ನ ಏರಿ ನೋಡ್ತಾ ಇದ್ದಾನಂತ. ಸೈನ್ಯ ಎದುರುಗಡೆಯಿಂದ ಸಮುದ್ರ ಕಾಣ್ತಾ ಇದೆ. ಈ ಕಡೆ ಆ ಸಮುದ್ರದಷ್ಟೇ ದೊಡ್ಡ ಕಪಿ ಸೈನ್ಯ. ಯಾವುದು ಸಮುದ್ರ ಅಂತ ಗೊತ್ತಾಗ್ತಿಲ್ಲ, ಈ ನೀರಿನ ಸಮುದ್ರವೋ ಈ ಕಪಿಯ ಸಮುದ್ರವೋ ಅನ್ನೋ ರೀತಿಯಲ್ಲಿ
ಕಪಿಗಳು ಅಷ್ಟು ಜನ ಒಂದಾಗಿದ್ದರಲ್ಲಿ ಅವತ್ತಿನ ದಿನ ಅಲ್ಲೇ ಇರುವುದು ಅಂತ ವ್ಯವಸ್ಥೆ ಆಗ್ತದೆ. ಯಾಕೆ, ಇನ್ನು ನಾವು ಸೇತುವೆ ನಿರ್ಮಾಣ ಮಾಡಬೇಕು, ಸಮುದ್ರನ ಪರ್ಮಿಷನ್ ಕೇಳಬೇಕಲ್ಲ, ಸಮುದ್ರ ರಾಜನನ್ನ. ಹಾಗಾಗಿ ಆ ರಾಮಚಂದ್ರ ಏನ್ ಮಾಡಿದ, ಅಲ್ಲೇ ಆ ಸಮುದ್ರವನ್ನ ತಾನು ಪ್ರಾರ್ಥಿಸಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾನಂತೆ. ಸಮುದ್ರ, ನಮಗೆ ನೀನು ದಾರಿ ತೋರ್ಬೇಕಪ್ಪ ಅಂತ ಹೇಳಿ. ಅಂದ್ರೆ ಮೊದಲು ನಾವು ಬೇಡ್ಕೊಂಡು ಕೇಳಬೇಕಂತೆ. ಯಾರ ಹತ್ರ ಆದ್ರೂ ಕೆಲಸ ಆಗ್ಬೇಕಾದ್ರೆ ಮೊದಲೇ ಹೋಗಿ ಮಾಡ್ಬೇಕು ನೋಡು ಅಂತ ಹೇಳಬಾರ್ದು, ಸ್ವಲ್ಪ ಮಾಡಿಕೊಡಪ್ಪ ಈ ಕೆಲಸ. ಆ ರೀತಿ ರಾಮಚಂದ್ರ ಆ ಸಮುದ್ರ ಅಭಿಮಾನಿ ದೇವತೆಯನ್ನ ಕೇಳ್ಕೊಳ್ತಾ ಇದ್ದಾನಂತೆ. ನನಗೀಗ ಲಂಕೆಗೆ ಹೋಗ್ಬೇಕಾಗಿದೆ, ಇಷ್ಟು ಜನ ಕಪಿಗಳು ಹೋಗ್ಬೇಕು, ನೀನು ಈ ದಾರಿಯನ್ನ ಅನುಕೂಲ ಮಾಡಿಕೊಡು ಅಂತ ಕೇಳಿ ತಾನೇನ್ ಮಾಡ್ತಾ ಇದ್ದಾನೆ, ದರ್ಭಶಾಹಿಯಾಗಿ ಮಲಗ್ತಾ ಇದ್ದಾನಂತೆ. ದರ್ಭೆಗಳನ್ನ ಹಾಸ್ಕೊಂಡು ತನ್ನ ಬಲತೋಳನ್ನ ತಲೆದಿಂಬಾಗಿ ಮಾಡಿಕೊಂಡು ಆ ರಾಮಚಂದ್ರ ಆ ಎದುರುಗಡೆನೆ, ಆ ಸಮುದ್ರದ ಎದುರುಗಡೆ ದರ್ಭಶಯನಾಗಿ ರಾರಾಜಿಸ್ತಾ ಇದ್ದಾನೆ. ಅದೇ ಈಗಲೂ ನಾವು ದರ್ಭಶಯನ ಕ್ಷೇತ್ರ ಅಂತಿದೆ, ಅಲ್ಲಿ ರಾಮಚಂದ್ರ ದರ್ಭೆ ಹಾಸ್ಕೊಂಡು ಮಲಗಿದ್ದು ಅಂತ. ಆ ಕ್ಷೇತ್ರವನ್ನ ವರ್ಣನೆ ಮಾಡಬೇಕಾದ್ರೆ ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ, ಯತ್ಪ್ರಾಗ್ ಜಘಾನ ತೃಣಮಪ್ಯಸ್ತ್ರೀ ಭೂಯಾಪರಾಧಿನಂ ದಯಾಲುರಬ್ಧೌ ತೇನಾಭೂತ್ ದರ್ಭಶಾಯಿಹ ರಾಘವ. ಈಗ ನೋಡಿದ್ವಿ ನಾವು, ರಾಮಚಂದ್ರ ಸಮುದ್ರವನ್ನ ಕೇಳ್ಕೊಳ್ತಾ ಇದ್ದಾನೆ, ನಮಗೆ ದಾರಿ ಕೊಡಿ ಅಂತ. ವಾದಿರಾಜರು ಹೇಳ್ತಾರೆ, ಅದು ರಾಮಚಂದ್ರ ಕೇಳ್ತಿರುವುದಲ್ಲ, ಆ ಸಮುದ್ರದ ಮೇಲೆ ಕರುಣೆಯಿಂದ ತಾನು ದರ್ಬೆ ಹಾಸ್ಕೊಂಡು ಮಲ್ಕೊಂಡಿದ್ದಾನೆ. ಅಲ್ಲ, ದರ್ಬೆ ಹಾಸ್ಕೊಂಡು ಮಲ್ಕೊಂಡ್ರೆ ಇದರಿಂದ ರಾಮಚಂದ್ರನ ಕರುಣೆ ಏನು ಗೊತ್ತಾಗ್ತದೆ ಅಂತಂದ್ರೆ, ಹಿಂದೊಂದ್ ಸರ್ತಿ ಕಾಗೆ ಬಂದಾಗ ಆ ಒಂದು ಹುಲ್ಲು ಕಡ್ಡಿ ತೆಗೆದು ಬ್ರಹ್ಮಾಸ್ತ್ರವಾಗಿ ಒಗೆದ್ಬಿಟ್ಟಿದ್ದ. ಆ ಹುಲ್ಲು ಕಡ್ಡಿ ಅದನ್ನ ನೆನಪಿಟ್ಕೊಂಡು ಈ ಸಮುದ್ರ ಜಾಗ ಬಿಡ್ತಿಲ್ಲ ಅಂತ ಹೇಳಿ ಹುಲ್ಲು ಕಡ್ಡಿ ಮತ್ತೆ ಬ್ರಹ್ಮಾಸ್ತ್ರವಾಗಿ ಹೋಗಿ ಸಮುದ್ರವನ್ನೇನಾದ್ರೂ ಹಾಳು ಮಾಡಿಬಿಟ್ರೆ, ಅದಕ್ಕೋಸ್ಕರ ಅದನ್ನ ಹಾಸಿ ನೀನ್ ಎಲ್ಲಿ ಹೋಗಬೇಡ ಅಂತ ಹೇಳಿ ಆ ದರ್ಬೆ ಮೇಲೆ ರಾಮಚಂದ್ರ ಮಲಗಿದಾನೆ ಅಂತ ಹೇಳಿ ಆ ತೀರ್ಥ ಪ್ರಬಂಧದಲ್ಲಿ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಅಂಥ ದರ್ಭಶಯನಾಗಿ ರಾಮಚಂದ್ರ ಅಲ್ಲಿದ್ದಾನೆ. ಇಷ್ಟಾಗಿ ಅಲ್ಲಿ 3 ದಿವಸಗಳ ಕಾಲ ಕಳಿತಾನಂತೆ. ಇನ್ನಾದರೂ ಬರುವುದಿಲ್ಲ ಅಂತ ಗೊತ್ತಾದಾಗ ಮುಂದಿನ ಕಾರ್ಯವನ್ನು ಮಾಡ್ತಾನೆ. ಇಷ್ಟು ಈ ದಕ್ಷಿಣ ತೀರದಲ್ಲಾದ್ರೆ ಲಂಕೆಯಲ್ಲಿ ಪರಿಸ್ಥಿತಿ ಬಹಳ ಗಂಭೀರ ಅಂತೆ. ಅಲ್ಲಿ ರಾವಣನಿಗೆ ಬಹಳಷ್ಟು ಟೆನ್ಷನ್ ಆಗ್ಬಿಟ್ಟಿದೆ. ಯಾಕೆಂದ್ರೆ ಈ ಹನುಮಂತನ ಪರಾಕ್ರಮವನ್ನೇ ನೋಡಿಯೇ ಹೆದರಿ ಬಿಟ್ಟಿದ ನಾವು. ಈ ಹನುಮಂತ ದೂತ ಅಂತ ಹೇಳ್ಕೊಂಡು ಇಷ್ಟು ಕೆಲಸ ಮಾಡಿದ, ಈ ದೂತನನ್ನ ಹಿಡ್ಕೊಂಡ ಸ್ವಾಮಿ ಹೆಂಗಿರ್ಬೇಕಿನ್ನು. ಹಾಗಾದ್ರೆ ಬಹಳಷ್ಟು ಚಿಂತಾಕ್ರಾಂತನಾಗಿದ್ದ ಅವನು ಎಲ್ಲರನ್ನು ಸಭೆ ಸೇರಿಸ್ತಾ ಇದ್ದಾನಂತೆ. ಮಂತ್ರಿಗಳನ್ನ, ಅವನ ಮಕ್ಕಳನ್ನ ಎಲ್ಲರನ್ನೂ ಕರಿತಾ ಇದ್ದಾನೆ. ದೃಷ್ಟಂ ಹಿ ತಸ್ಯ ವೀರಸ್ಯ ಕಪೇ ಪೌರುಷಮದ್ಭುತಂ ಕಿಂ ವರ್ಣಯಾಮೋ ರಾಮಸ್ಯ ಯಸ್ಯಾಯಂ ಕಿಂಕರ ಕಿಲ. ನಾವು ನಿನ್ನೆ ಮೊನ್ನೆ ಎಲ್ಲ ಆ ಹನುಮಂತನ ಪೌರುಷವನ್ನ ನೋಡಿಬಿಟ್ವಿ. ಇವನೇ ಹಿಂಗಿದಾನೆ ಅಂತಂದ್ರೆ ಆ ಸೈನ್ಯವನ್ನೆಲ್ಲ ಕರ್ಕೊಂಡು ಬಂದ ಮೇಲೆ ಆ ರಾಮನ ಪೌರುಷ ಹೆಂಗಿರ್ತದೆ ಇನ್ನು. ಹಾಗಾದ್ರೆ ಶೋಷಯನ್ ಸ್ತಂಭಯನ್ ವಾಪಿ ಸಿಂಧುಂ ಸೀತಾಪತಿ ಸ್ತರೇತ್. ಸಮುದ್ರವನ್ನ ದಾಟಬೇಕು ಅವನು, ಸಮುದ್ರವನ್ನೇ ಒಣಗಿಸಿ ಹಂಗೆ ಬಂದ್ಬಿಟ್ರ ಅವನು, ಇಲ್ಲ ಸಮುದ್ರವನ್ನ ಪೂರ್ತಿ ಐಸ್ ಮಾಡಿಬಿಡ್ತಾನೆ, ಅಲ್ಲಿಂದ ನಡ್ಕೊಂಡೇ ಬಂದ್ಬಿಟ್ರ ಅವನು. ಹಾಗಾದ್ರೆ ಬರುವುದಂತೂ ಖಚಿತ, ಅವನು ಬಂದೇ ಬರ್ತಾನೆ. ಅವನು ಬಂದಾಗ ನಾವೇನು ಮಾಡ್ಬೇಕು ಅನ್ನೋದನ್ನ ನಾವೆಲ್ಲರೂ ಆಲೋಚನೆ ಮಾಡಬೇಕು ಅಂತ ಹೇಳಿ ಅಲ್ಲಿದ್ದ ಮಂತ್ರಿಗಳಿಗೆಲ್ಲ ಹೇಳ್ತಾ ಇದ್ದಾನೆ. ಇತ್ಯುಕ್ತೋ ರಾವಣೇನೋಚೆ ಪ್ರಾಂಜಲಿಸ್ಸ ವಿಭೀಷಣ ರಾಮಾಯ ಅನಂತ ವೀರ್ಯಾಯ ವೈದೇಹಿ ದೀಯತಾಮಿತಿ. ವಿಭೀಷಣ ಹೇಳ್ತಾನಂತೆ, ಅಲ್ಲಪ್ಪ ರಾವಣ, ಹಿಂಗೆಲ್ಲ ಮಾಡ್ಬೇಡ. ಯಾಕೆ, ಈ ಕೈ ಜೋಡಿಸಿ ವಿಭೀಷಣ ಹೇಳ್ತಾ ಇದ್ದಾನಂತೆ, ರಾಮಚಂದ್ರ ಅಂತಂದ್ರೆ ನೋಡಿದೆಯಲ್ಲ ನೀನು, ಅವನ ಪರಾಕ್ರಮ ಏನು, ಅವನ ದಾಸ ದೂತ ಬಂದ ಹನುಮಂತನೇ ಇಷ್ಟು ಹಾಳುಗೆಡಿಸಿ ಹೋಗಿದ್ದಾನೆ ಅಂತಂದ್ಮೇಲೆ ನೀನು ಸೋತಿದಿ ವಾಲಿ ಹತ್ರ. ಅಂತಹ ವಾಲಿಯನ್ನ ಕೊಂದವನು ರಾಮಚಂದ್ರ. ಇಷ್ಟೇ ಸಾಕಾಗುದಿಲ್ಲ ಏನ್ ನಿನಗೆ, ನಿನಗಿಂತ ಪರಾಕ್ರಮ ಜಾಸ್ತಿ ಇದೆ ಅಂತ ತಿಳ್ಕೊಳ್ಳಿಕ್ಕೆ. ಅಂತಹ ಪರಾಕ್ರಮಿ ಅವನನ್ನು ಎದುರು ಹಾಕಬೇಡ. ಯಾವತ್ತು ಯುದ್ಧದಲ್ಲಿ ನಮಗಿಂತ ಬಲ ಜಾಸ್ತಿ ಎಲ್ಲಿರ್ತದಲ್ಲ ಅಲ್ಲಿ ಸ್ವಲ್ಪ ನಾವು ತಗ್ಗಿ ಬಗ್ಗಿ ನಡಿಬೇಕಪ್ಪ. ಹೋಗಿ ನೀನು ಅವನನ್ನ ಕಾಲಿಗೆ ಬೀಳು, ಸೀತೆಯನ್ನ ಕೊಡು, ಸುಮ್ಮನೆ ಆಗಿಬಿಡ್ತಾನೆ, ಮುಗಿತು, ಇಲ್ಲಿಗೆ ಮುಗ್ದೋಯ್ತು, ನಾವು ಲಂಕೆಯಲ್ಲಿ ಆರಾಮಾಗಿ ಇರ್ಬೋದು ಅಂತ ಹೇಳಿ ವಿಭೀಷಣ ಅವನಿಗೆ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾನಂತೆ. ಆದ್ರೆ ಈ ರಾವಣ ಅಹಂಕಾರಿ ಮದಾಂಧ, ಅವನಿಗೆ ಇದು ಯಾವುದು ತಲೆಗೆ ಹೋಗ್ತಿಲ್ಲಂತೆ, ತಲೆ ಮೇಲಿಂದ ಹಾರಿ ಹೋಗ್ತಾ ಇದೆ ಎಲ್ಲ ಮಾತುಗಳು. ಅವನು ಹೇಳ್ತಾನೆ, ನನ್ನನ್ನು ಬಿಟ್ರೆ ಇನ್ಯಾರು ಈಶ್ವರ ಅಂತ, ನಾನೇ ದೇವ್ರಪ್ಪ, ಎಲ್ಲ ದೇವತೆಗಳು ನನ್ನನ್ನು ನೋಡಿದ್ರೆ ಗಡಗಡಗಡ ಅಂತ ನಡುಗ್ತಾರೆ, ನೀನು ನನಗೆ ಬುದ್ಧಿವಾದ ಹೇಳಲಿಕ್ಕೆ ಬರಬೇಡ, ಯುದ್ಧಕ್ಕೆ ಬೇಕಾದ್ರೆ ಏನಾದ್ರೂ ಉಪಾಯ ಹೇಳ್ತಿ ಅಂತಾದ್ರೆ ಇರು ಅಂತ ಹೇಳಿ ವಿಭೀಷಣನ್ನ ಅಲ್ಲೇ ಸುಮ್ಮನೆ ಮಾಡಿಸ್ತಾನಂತವನು. ಅಷ್ಟಾದಾಗ ಅವನಿಗೆ ಸರಿಯಾಗಿ ಅಲ್ಲಿ ಮಂತ್ರಿಗಳೆಲ್ಲ ಇದ್ರು, ಆ ಪ್ರಹಸ್ತ ಇತ್ಯಾದಿ ಮಂತ್ರಿ, ಸುಪಾರ್ಶ್ವ, ಅವರೆಲ್ಲ ತೋಳನ್ನ ತಟ್ಕೊಂಡು ಹೇಳ್ತಾರಂತೆ, ಅವರೆಲ್ಲ ಏನ್ ಮಾಡ್ಲಿಕ್ಕೆ ಸಾಧ್ಯ ನಮಗೆ, ರಾವಣ ನೀನ್ ಇರ್ಬೇಕಾದ್ರೆ ನಮ್ಮನ್ನ ರಕ್ಷಣೆ ನಮ್ಮನ್ನ ಸಂಹಾರ ಮಾಡ್ಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಯಾಕೆ, ರಾವಣ ನೀನ್ ಎಂಥವನು, ಸುಮ್ಮನೆ ಹೊಗಳೋದು ಅಷ್ಟೇ. ಅವನು ಇಡೀ ಜಗತ್ತನ್ನ ಗೆದ್ದವನು, ನೀನು ಲೋಕವನ್ನೇ ಗೆದ್ದವನು, ಲೋಕಪಾಲಕರನ್ನ ಗೆದ್ದವನು. ಲೋಕವನ್ನ ಗೆದ್ದು ಲೋಕಪಾಲಕರು 8 ದಿಕ್ಕುಗಳಿಗೆ ಏನು ಲೋಕಪಾಲಕ ದೇವತೆಗಳು ಅಂತ ಇರ್ತಾರಲ್ಲ, ದಿಗ್ದೇವತೆಗಳು, ಅವರನ್ನೆಲ್ಲ ಗೆದ್ದವನಪ್ಪ. ನಿನ್ನ ಮುಂದೆ ಆ ಮನುಷ್ಯನಾದಂತ, ಅದು ಕಾಡಲ್ಲಿ ಓಡಾಡ್ಕೊಂಡಿರುವಂತಹ ರಾಮಚಂದ್ರ ಯಾವ ಲೆಕ್ಕ ನಿನಗೆ. ಅಷ್ಟೇ ಅಲ್ಲ, ಏನೋ ಕಪಿ ಸೈನ್ಯ ತಗೊಂಡು ಬರ್ತಾ ಇದ್ದಾನ ಅವನು. ವಾನರಾಹ ಕಿಂ ನರಾಹಾರಾನ್ ಅಸ್ಮಾನ್ ಕುರ್ಯು ಫಲಾಶಿನಃ.
ಆ ವಾನರರೆಲ್ಲ ಹಣ್ಣು ಹಂಪಲು ತಿನ್ಕೊಂಡು ಬದುಕೋವುಗಳು. ನಾವೆಲ್ಲ ಮನುಷ್ಯರನ್ನೇ ಕತ್ತರಿಸಿ ತಿನ್ನೋರು. ಮನುಷ್ಯರನ್ನೇ ತಿನ್ನೋ ನಮಗೆ ಈ ಕಪಿಗಳು, ಹಣ್ಣು ಹಂಪಲು ತಿನ್ನೋ ಕಪಿಗಳು ನಮಗೇನ್ ಮಾಡ್ಲಿಕ್ಕೆ ಸಾಧ್ಯ? ಹಾಗಾದ್ರೆ ನೀನು ಇದ್ರ ಬಗ್ಗೆ ಏನ್ ಚಿಂತನೆ ಮಾಡ್ಬೇಕಂತಿಲ್ಲ, ಯುದ್ಧಕ್ಕೆ ಬರ್ಲಿ, ಅವುಗಳನ್ನೆಲ್ಲ ನಾವೇ ಓಡಿಸ್ತೀವಿ, ವಾಪಸ್ ಓಡ್ ಹೋಗ್ಬೇಕು ಅವರು ಅಂತ ಹೇಳಿ ಅವನಿಗೆ ಧೈರ್ಯವನ್ನ ಕೊಟ್ಟು, ಒಬ್ಬ ಮಂತ್ರಿ ಕೇಳ್ತಾನಂತೆ, ಕಥಂ ತಾಪಸ ಪತ್ನಿ ತ್ವಂ ಬಲಾದ್ ರಾಜನ್ನ ಭೋಕ್ಷಸೆ. ಅಲ್ಲಪ್ಪ, ನಿನಗೆ ಈ ಸೀತೆಯನ್ನ ಕರೆದು ಇಲ್ಲಿ ತಂದು ಇಟ್ಕೊಂಡು ಏನ್ ಮಾಡ್ತಿದಿ? ಅವಳನ್ನ ಬಲಾತ್ಕಾರ ಮಾಡಲ್ಲ, ನಿನಗೇನು ಸಂಕಟ ಆಗ್ಬೇಕು? ಬಲಾತ್ಕಾರ ಮಾಡಿ ಮುಗಿಸ್ಬಿಡು. ಯಾಕೆ, ಈಗ ರಾಮಚಂದ್ರ ಬಂದಾಗ ಎಲ್ಲ ಮುಗಿದು ಹೋಗಿದೆ, ಸೀತೆ ನನ್ನವಳು ಅಂತ ಹೇಳ್ಕೊಂಡ್ಬಿಡ್ಬೋದು ನೀನು, ಬಲಾತ್ಕಾರ ಮಾಡಿ ಆಗಿದೆ ಅಂತ ಹೇಳಿ. ನೀನ್ ಯಾಕೆ ಬಲಾತ್ಕಾರ ಮಾಡ್ತಿಲ್ಲ ಅಂತ ಕೇಳಿದಾಗ, ಒಂದು ಗುಹ್ಯವನ್ನ ನಾನು ಹೇಳ್ತೀನಿ ಅಂತ ಹೇಳಿ ಆ ರಾವಣ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಪಿತಾಮಹಸ್ಯ ಭವನಂ ಗಚ್ಚಂತೀಂ ಪುಂಜಕ ಸ್ಥಳಾಂ. ಬ್ರಹ್ಮದೇವರ ಭವನಕ್ಕೆ ಅಂತ ಹೇಳಿ ಒಬ್ಬ ಅಪ್ಸರೆ, ಪುಂಜಿಕ ಸ್ಥಳ ಅಂತ ಅವಳ ಹೆಸರು. ಆ ಪುಂಜಿಕ ಸ್ಥಳೆ ಬ್ರಹ್ಮದೇವರ ಭವನಕ್ಕೆ ಅಂತ ಹೋಗ್ತಿದ್ಲಂತೆ. ರಾವಣ ಅವಳನ್ನ ನೋಡ್ತಾನೆ, ಇವನಿಗೆ ಕಾಮ ಏರಿ ಬಿಡ್ತು, ತಾನು ಅವಳನ್ನ ಬಲಾತ್ಕಾರ ಮಾಡಿಬಿಡ್ತಾನಂತೆ. ಸಾ ಪ್ರಸಹ್ಯ ಮಯಾ ಭುಕ್ತ ಕೃತ ವಿವಸನಾ ತತಃ. ಅವಳನ್ನ ಬಟ್ಟೆ ಇಲ್ಲದವಳನ್ನಾಗಿ ಮಾಡಿ ಅವಳನ್ನ ಬಲಾತ್ಕಾರ ಮಾಡಿಬಿಟ್ಟೆ ನಾನು. ಇಷ್ಟಾಗಿಯೂ ಅವಳು ಸ್ವಯಂಭೂ ಭವನಂ ಪ್ರಾಪ್ತ ಲೋಲಿತಾ ನಲಿನೀಯಥ. ಈ ಆನೆ ತುಳಿದಂತಹ ಕಮಲಹೂ, ಸರೋವರಕ್ಕೆ ಹೋಗ್ತದೆ ಆನೆ, ಅಲ್ಲಿ ಹೋಗಿ ಎಲ್ಲ ಆಟ ಆಡ್ತದೆ. ಆಟ ಆಡ್ಬೇಕಾದ್ರೆ ಕಮಲದ ಹೂವನ್ನ ನುಜ್ಜುಗುಜ್ಜು ಮಾಡಿಬಿಡ್ತದೆ ಅದು. ಅವಾಗ ಕಮಲದ ಹೂ ಹೆಂಗಿರ್ತದಲ್ಲ, ಅಂತಹ ಮುಖವನ್ನು ಇಟ್ಟುಕೊಂಡು ಬ್ರಹ್ಮದೇವರ ಹತ್ರ ಹೋದ್ಲು. ಬ್ರಹ್ಮದೇವರಿಗೆ ಗೊತ್ತಾಯ್ತು. ಬ್ರಹ್ಮದೇವರು ಅಥ ಸಂಕುಪಿತೋ ಮೇಧಾ ಮಾಮಿದಂ ವಾಕ್ಯಮಬ್ರವೀತ್. ಬಹಳಷ್ಟು ಸಿಟ್ಟು ಬಂತು ಬ್ರಹ್ಮದೇವರಿಗೆ. ನನಗೆ ಹೇಳಿದ್ರವರು, ಅದ್ಯ ಪ್ರಭೃತಿ ಯಾಂ ಅನ್ಯಾಂ ಬಲಾನ್ ನಾರೀಂ ಗಮಿಷ್ಯಸಿ ತದಾ ತೇ ಶತತಾ ಮೂರ್ಧಾ ಫಲಿಷ್ಯತಿ ನ ಸಂಶಯ. ಇವತ್ತಿನಿಂದ ನೀನು ಯಾವುದಾದ್ರೂ ಹೆಂಗಸನ್ನ ಬಲಾತ್ಕಾರ ಮಾಡಿದಿ ಅಂತಾದ್ರೆ ನಿನ್ನ ತಲೆ ಶತಧಾ ಮೂರ್ಧ 100 ಹೋಳಾಗ್ತದೆ ಅಂತ ಹೇಳಿ ನನಗೆ ಬ್ರಹ್ಮದೇವ್ರ ಶಾಪ ಇದೆ. ಹಾಗಾಗಿ ನಾನಷ್ಟೇ ಅವಳನ್ನು ಬಿಡ್ತಾ ಇಲ್ಲ, ಅವಳನ್ನು ಮುಟ್ಲಿಕ್ಕೆ ಹೋಗ್ತಾ ಇಲ್ಲ ನಾನು ಅಂತ ಹೇಳಿ ರಾವಣ ಹೇಳ್ತಾ ಇದ್ದಾನಂತೆ. ಅಷ್ಟಲ್ಲದೆ ರಾವಣ ತನ್ನ ಆತ್ಮ ಪ್ರಶಂಸೆ, ಅವನನ್ನು ಹೊಗಳ್ಕೊಳ್ತಾನಂತೆ. ನನ್ನನ್ನು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ? ಕುಂಭಕರ್ಣೇಂದ್ರಜಿತ್ ಪೂರ್ವೇಶು ಏಕೈಕೋಲಂ ರಿಪುರ್ವಧೆ. ನಾನು ಒಬ್ಬ ಕುಂಭಕರ್ಣನನ್ನ ಕರೆದ್ರೆ ಸಾಕು, ಇಡೀ ವಾನರ ಸೈನ್ಯವನ್ನ ರಾಮ ಸಹಿತವಾಗಿ ಮುಗಿಸಿಬಿಡ್ತಾನ ಅವನು, ಯಾರು ಇಲ್ಲ ಅಂತ ಅನಿಸ್ಬಿಡ್ತಾನೆ. ಕುಂಭಕರ್ಣ ಇಲ್ವಾ, ಅವನು ಮತ್ತೆ ಪಾಪ ನಿದ್ದೆಯಿಂದ ಎಬ್ಬಿಸ್ಬೇಕು, ಅವ್ನು ಯಾಕೆ ನಿದ್ದೆ ಹಾಳು ಮಾಡ್ಬೇಕು ನಾನು? ಇಂದ್ರಜಿತ್ತಿದ ನನ್ನ ಮಗ, ಅವನನ್ನು ಕಳಿಸಿದ್ರೆ ಸಾಕು ಇಡೀ ಸೈನ್ಯವನ್ನ ನಾಶ ಮಾಡಿಬಿಡ್ತಾನೆ. ಇಷ್ಟಾದ ಮೇಲೆ ನನಗೇನು ಕೆಲಸ ಇಲ್ಲ, ನಾ ಫ್ರೀಯಾಗಿ ಕೂತಿರ್ಬೋದು, ನನಗೇನು ಕೆಲಸ? ಹಾಗಾಗಿ ನನ್ನ ಹತ್ರ ಬಲ ಬೇಕಾದಷ್ಟಿದೆ, ಬರ್ಲಿ, ಅವ್ರು ಯಾರು ಬಂದರೂ ಕೂಡ ಅವ್ರನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಬಹಳ ಉದ್ದಟತನದ ಮಾತನ್ನ ಆಡ್ತಾ ಇದ್ದಾನೆ. ವಿಭೀಷಣನಿಗೆ ಸಿಟ್ಟು ಬರ್ತದಂತೆ. ವಿಭೀಷಣ ಅವನಿಗೆ ಮತ್ತೆ ಬುದ್ಧಿವಾದ ಹೇಳ್ತಾನೆ. ಪ್ರಹಸನ್ ವಾಕ್ಯಂ, ನಗನಗುತ್ತಾ ಹೇಳ್ತಾನಂತೆ ವಿಭೀಷಣ. ಅವನಿಗೆ ಇದೆಲ್ಲ ತಮಾಷೆ ರೀತಿ ಕಾಣಿಸ್ತದೆ, ಅವನನ್ನು ಹೊಗಳ್ಕೊಳ್ಳೋದವನು. ಹೇಳ್ತಾನವನು, ಅತಾರ್ಕಿಕಾನ್ ಅಶಾಸ್ತ್ರಜ್ಞಾನ್ ಅವೃದ್ಧೋಪಾಸಕಾನ್ ಖಲಾನ್ ಮುಖರಾನ್ ಕೇವಲಂ ಮೂರ್ಖಾನ್ ವರ್ಜಯೇನ್ ಮಂತ್ರ ಮಂಟಪೇ. ಒಂದು ಮಂತ್ರ ಮಂಟಪ ಅಂದ್ರೆ ಒಂದು ಸಭೆ ಕರೆದಾಗ ಅದರಲ್ಲಿಯೂ ಮಂತ್ರಾಲೋಚನೆ ಅಂದ್ರೆ ಯಾವ ರೀತಿ ಯುದ್ಧವನ್ನ ಮಾಡಬೇಕು, ಅದಕ್ಕೆ ಬೇಕಾದ ಯಾವ ರೀತಿ ಉಪಾಯವನ್ನ ಸ್ಟ್ರಾಟಜಿಯನ್ನ ರಚಿಸಬೇಕು ಅಂತನ್ನೋದನ್ನ ಆಲೋಚನೆ ಮಾಡಬೇಕಾದ್ರೆ ಎಂಥವರನ್ನ ನಮ್ಮ ಹತ್ರ ಇಟ್ಕೊಂಡಿರ್ಬೇಕು, ಎಂಥವ್ರನ್ನ ಆ ಸಮಾಲೋಚನೆ ಕರಿಬೇಕು ಅಂತಂದ್ರೆ, ನೀನ್ ಎಂಥವ್ರನ್ನ ಕರೆದಿದಿ ಅಂತಂದ್ರೆ ಅತಾರ್ಕಿಕಾನ್, ಲಾಜಿಕ್ ಯಾವುದು ಅಂತಾನೆ ಗೊತ್ತಿಲ್ಲ. ಈ ಲಾಜಿಕ್ಕೇ ಗೊತ್ತಿಲ್ಲದೆ ಇರೋರನ್ನ ಕರೆದ್ರೆ ಏನಾಗ್ತದೆ? ಅಂಥವ್ರನ್ನ ಕರಿಬಾರ್ದಂತೆ. ಅಶಾಸ್ತ್ರಜ್ಞಾನ್, ಯುದ್ಧಶಾಸ್ತ್ರ, ಯುದ್ಧ ನೀತಿ ಅಂತಿದೆ. ಯುದ್ಧ ನೀತಿ ಅಂತಂದ್ರೆ ನಮಗಿಂತ ಕ್ಷೀಣ ಬಲ ಅಂತ ಆದಾಗ ಶತ್ರು, ಅವನನ್ನ ಹೋಗಿ ಸಂಹಾರ ಮಾಡ್ಬೇಕಂತೆ. ನಮ್ಮ ಪರಸ್ಪರ ಬಲ ಸಮಾನ ಆಯ್ತು ಅಂತ ಆದಾಗ ಅವರಲ್ಲಿ ಭೇದ ನೀತಿಯನ್ನ ಒಳಗೆ ಅವ್ರನ್ನ ಹೊಂಚಾಕಿ ಅವ್ರಿಗೇನೋ ಕನ್ಫ್ಯೂಷನ್ ಮಾಡಿ ಅವರವರೇ ಹೊಡೆದಾಡ್ಕೊಳ್ಳೋಂಗ್ ಮಾಡ್ಬೇಕು. ನಮಗಿಂತ ಉತ್ತಮ ಬಲ ಅಂತ ಆದಾಗ ನಾವು ಅವರನ್ನ ಶರಣಾಗತರಾದಂತೆ ತೋರ್ಕೊಂಡು ಆಮೇಲೆ ನಾವು ಯುದ್ಧವನ್ನ ಮಾಡಬೇಕು. ಇದೆಲ್ಲ ಯುದ್ಧ ನೀತಿಯನ್ನು ಗೊತ್ತಿರೋರು, ಅಂತ ಗೊತ್ತಿರೋರು ಇದ್ದಾಗ ಯುದ್ಧ ನೀತಿ, ಯುದ್ಧದ ಪ್ಲಾನ್ ಅನ್ನೋದು ಸರಿ ಆಗ್ತದೆ. ನೀನು ಏನಿಲ್ಲ ಅಶಾಸ್ತ್ರಜ್ಞಾನ್, ಯಾವ ಶಾಸ್ತ್ರವನ್ನು ಓದದೆ ಹಂಗೆ ನನಗ್ ಬಲ ಇದೆ ಅಂತ ಹೇಳ್ಕೊಂಡ್ ಬಂದು ಕೂತವ್ರನ್ನ ಕೂಡಿಸ್ಕೊಂಡಿದಿ. ಅವೃದ್ಧೋಪಾಸಕಾನ್ ಖಲಾನ್, ಹಿರಿಯರನ್ನ ಎಂದೂ ಕೂಡ ಸೇವನೆನೇ ಮಾಡ್ಲಿಲ್ಲ, ಹಿರಿಯರ ಸೇವೆಯನ್ನ ಎಂದೂ ಮಾಡದೇ ಇರೋರು ಇವರೆಲ್ಲ. ಹಿರಿಯರ ಸೇವೆ ಅಂತಂದ್ರೆ ದೊಡ್ಡವರು ಯಾರಾದ್ರಿದ್ರೆ ಅವರ ಅನುಭವನ್ನ ಕೇಳಿ ತಿಳ್ಕೊಬೇಕಂತೆ. ನೀವಿದ್ದಾಗ ಹೆಂಗಿತ್ತು ಯುದ್ಧ ಮಾಡೋದೆಲ್ಲ ಅಂತ ಹೇಳಿ ಹಿರಿಯರ ಬಳಿ ಅವರು ಯುದ್ಧ ಹೆಂಗ್ ಮಾಡ್ತಿದ್ರು ಇದನ್ನೆಲ್ಲ ತಿಳ್ಕೊಂಡು ಅವರ ಅನುಭವದಿಂದ ನಮ್ಮ ಅನುಭವವನ್ನು ಹೆಚ್ಚು ಮಾಡ್ಕೋಬೇಕಂತ. ಈ ವೃದ್ಧೋಪಾಸಕ ಅವೆಲ್ಲ ಇಲ್ಲೇ ಇಲ್ಲ. ಖಲಾನ್ ದುಷ್ಟರು, ಮುಖರಾನ್ ಅಂದ್ರೆ ಈ ಒಟಗುಟ್ಟೋದು. ಸುಮ್ನೆ ಏನು ಇಲ್ಲ ಅಂದಾಗ ನಾನು ಒಬ್ಬನು ಮಾತಾಡ್ತೀನಿ ಅಂತ ಹೇಳಿ ನನ್ನ ಹತ್ರ ಇಷ್ಟು ಬಲ ಇದೆ ಹಂಗ್ ಹಿಂಗೆ ಅಂತ ಮಾತಾಡ್ಕೊಳ್ಳೋ ಇಂಥವ್ರನ್ನೆಲ್ಲ ಇಟ್ಕೊಂಡಿದ್ಯಲ್ಲಪ್ಪ. ಕೇವಲಂ ಮೂರ್ಖಾನ್, ಯಾವ ಗುಣ ಇಲ್ಲ, ಅಷ್ಟೇ ಎಲ್ಲ ಮೂರ್ಖರು, ಏನೂ ಇಲ್ಲ, ಟೊಳ್ಳು ಮೈ ಅವ್ರದ್ದು.
ಅಂಥವ್ರನ್ನ ಇಟ್ಕೊಂಡು ನೀನು ಯುದ್ಧ ನೀತಿಯನ್ನ, ಯುದ್ಧ ಯಾವ ರೀತಿ ಮಾಡಬೇಕು ಅನ್ನೋ ಪ್ಲಾನ್ ಅನ್ನು ಮಾಡ್ತಾ ಇದೆಯಲ್ಲ, ನಿನಗೆ ಇನ್ನೇನು ಹೇಳಬೇಕಪ್ಪ ನಾನು? ಯಾವ ರೀತಿ ಯುದ್ಧವನ್ನ ಮಾಡಬೇಕು? ವಿನಯಶೀಲರಾದವರು, ವಿನೀತಾನ್ ನೀತಿ ಸಂಪನ್ನಾನ್ ಧರ್ಮ ವಿಚಕ್ಷಣಾನ್, ಯಾವುದು ಧರ್ಮ ಯಾವುದು ಅಧರ್ಮ, ಎಲ್ಲಿ ಪ್ರವೃತ್ತಿ ಮಾಡಬೇಕು ಎಲ್ಲಿ ನಿವೃತ್ತಿ ಸುಮ್ಮನೆ ಇರಬೇಕು ಇದೆಲ್ಲ ಗೊತ್ತಿರೋರು, ನೀತಿ ಸಂಪನ್ನಾನ್ ಒಳ್ಳೆ ನೀತಿಶಾಸ್ತ್ರಜ್ಞರು, ಇವರನ್ನ ಇಟ್ಕೊಂಡು ಯುದ್ಧವನ್ನ ಯಾವ ರೀತಿ ಮಾಡಬೇಕು ಅನ್ನೋ ಉಪಾಯವನ್ನು ಮಾಡಬೇಕು. ಅದು ಬಿಟ್ಟು ಇಂಥವ್ರನ್ನ ಇಟ್ಕೊಂಡು ಮಾಡ್ತಾ ಇದೆಯಲ್ಲಪ್ಪ, ನಿನ್ಗೆ ಏನ್ ಹೇಳ್ಬೇಕು ನಾನು ಅಂತ ಕೇಳಿ ಅವನು ಹೇಳ್ತಾ ಇದ್ದಾನೆ, ನಿನ್ನ ಮಂತ್ರಿಗಳು ಎಲ್ಲ ಕರೆದಿದ್ಯಲ್ಲ, 7 ಜನ ಮಂತ್ರಿಗಳು, ನಿನ್ನ ಮಕ್ಕಳು ಎಲ್ಲ, ಯಾರಲ್ಲಿಯೂ ಕೂಡ ಗುಣಗಳೇ ಇಲ್ಲ. ಅಂದ್ರೆ ಮಂತ್ರಿಗಳಲ್ಲಿ ಇರಬೇಕಾದ ಗುಣಗಳೇ ಇಲ್ಲ, ಬರೀ ಮಂತ್ರಿ ದೋಷಗಳು ಅಂತ ಗುಣಗಳನ್ನ ಪಟ್ಟಿ ಮಾಡದಂಗೆ ನೀತಿಶಾಸ್ತ್ರದಲ್ಲಿ ಒಬ್ಬ ರಾಜಕಾರಣಿ, ಒಬ್ಬ ಮಂತ್ರಿ ಅಂತಂದ ಮೇಲೆ ಅವನಿಗೆ ಏನೇನು ದೋಷಗಳು ಇರಬಾರದು ಅಂತ ಹೇಳಿ ದೋಷಗಳನ್ನ ಪಟ್ಟಿ ಮಾಡಿದೆ. ಆ ಎಲ್ಲ ದೋಷಗಳು ಇವುಗಳಲ್ಲಿವೆ. ಹಾಗಾಗಿ ಇಂಥವ್ರನ್ನ ಇಟ್ಕೊಂಡು ನೀ ಏನ್ ಯುದ್ಧ ಮಾಡ್ತೀನಿ ನೀನು? ಹಾಗಾದ್ರೆ ಒಂದು ತಿಳ್ಕೊ, ನಮ್ಮ ವಂಶ ಪುಲಸ್ತ್ಯ ಮಹರ್ಷಿಗಳ ವಂಶದಲ್ಲಿ ಬಂದವ್ರು ನಾವು ಅಂಥ ವಂಶದಲ್ಲಿ ಬಂದು ಅದರಲ್ಲಿಯೂ ನೀನು ರಾವಣ ಶ್ರುತಿ ಸ್ಮೃತಿ ವೇದಗಳು ಎಲ್ಲ ಗೊತ್ತಿರೋ ನೀನು ಇಂಥವನಾಗಿ ನೀನು ಇಂಥ ನಾಳೆ ದಿವಸ ಲೋಕ ನಿನ್ನನ್ನು ನೆನೆಸ್ಕೊಂಡು ಬೈಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದೆಯಲ್ಲಪ್ಪ. ಬೇರೆಯವರ ಹೆಂಡತಿಯನ್ನು ತಂದು ಮನೆಯಲ್ಲಿ ಇಟ್ಕೊಂಡು ಬಲಾತ್ಕಾರ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿ ಪೌರುಷ ತೋರಿಸ್ತಾ ಇದೆಯಲ್ಲ, ಇದು ಸರಿಯಲ್ಲ. ನೀನು ಬೇಗ ಆದಷ್ಟು ಶೀಘ್ರದಲ್ಲಿ ರಾಮನಿಗೆ ಶರಣು ಹೋಗಿ ನೀನು ಏನು ಮಾಡಬೇಕು, ಸೀತೆಯನ್ನು ಒಪ್ಪಿಸಿ ಬಿಡು. ರಾಮ ಶರಣಾಗತ ರಕ್ಷಕ, ಯಾರು ಶರಣು ಬಂದ್ರು ಅವನನ್ನ ರಕ್ಷಣೆ ಮಾಡ್ತಾನೆ. ನಿನ್ನ ಮೇಲೆ ಏನು ಸಿಟ್ಟಿದ್ರು ಎಲ್ಲ ಸಿಟ್ಟನ್ನು ಬಿಡ್ತಾನವನು. ಹಾಗಾಗಿ ನೀನು ಈಗ ಹೋದ್ರೆ ಅಂತ ಏನು ತಿಳ್ಕೊಬೇಡ, ಈಗ ಹೋದ್ರು ರಾಮಚಂದ್ರ ನಿನ್ನನ್ನು ಕ್ಷಮಿಸ್ತಾನೆ ಅಂತ ಹೇಳಿದ್ರು ಅವನಿಗೆ ಯಾವ ಬುದ್ಧಿಯೂ ಬರಲಿಲ್ಲಂತ. ಅಷ್ಟಾದಾಗ ಇಂದ್ರಜಿತ್ ಮಾತಾಡ್ತಾನೆ. ಇಂದ್ರಜಿತ್ ಸಣ್ಣವನಿನ್ನು. ಅವನು ಹೇಳ್ತಾನೆ, ಅಲ್ಲಪ್ಪ, ನಾವೆಲ್ಲ ರಾಕ್ಷಸರಿರುವ ಈ ಕುಟುಂಬದಲ್ಲಿ ನಮ್ಮ ಚಿಕ್ಕಪ್ಪ ಹೆಂಗ್ ಹುಟ್ಕೊಂಡ್ಬಿಟ್ಟ? ಆ ವಿಭೀಷಣನಿಗೆ ಈ ರಾಕ್ಷಸರ ಸ್ವಲ್ಪ ಬುದ್ಧಿ ಆದ್ರೂ ಬೇಡ, ಎಂಥ ಚಿಕ್ಕಪ್ಪ ಇದ್ದಾನೆ ನಮಗೆ ಅಂತ ಹೇಳಿ ಚಿಕ್ಕಪ್ಪನಿಗೆ ಒಂದಿಷ್ಟು ಬೈದು ಆ ತನ್ನ ಪರಾಕ್ರಮವನ್ನು ಹೇಳ್ಕೊಳ್ತಾನ. ನಾನು ಇಂದ್ರಜಿತ್ತು, ಇಂದ್ರನನ್ನೇ ಗೆದ್ದವನು, ಯುದ್ಧದಲ್ಲಿ ಹೆಂಗೆ ಗೆದ್ದಿದ್ದೆಪ್ಪ ನಾನು? ಆ ಇಂದ್ರ ಆ ಐರಾವತದ ಮೇಲೆ ಬರಬೇಕಾದ್ರೆ ಆ ಐರಾವತದಿಂದ ಕುದುರಿಸಿ ಅವನ ಕಾಲಲ್ಲಿ ತುಳಿದು ಅವನನ್ನು ಎಳ್ಕೊಂಡ್ಬಂದು ಮನೆಯಲ್ಲಿ ಕಟ್ಕೊಂಡವನು ನಾನು. ನನಗೆ ಇವ್ರ ಮುಂದೆ ಬರೋ ವಾನರರು, ಕಪಿ ಸೈನ್ಯ, ರಾಮ ಲಕ್ಷ್ಮಣ ಇವ್ರು ಯಾರು ಲೆಕ್ಕ ಅಲ್ಲ ನನಗೆ, ನಾನು ಅವರನ್ನ ಸಂಹರಿಸ್ತೇನೆ ನಾನು ಅಂತ ಹೇಳಿದಾಗ ವಿಭೀಷಣ ಹೇಳ್ತಾನಂತೆ, ಇಲ್ಲಪ್ಪ, ನಿನಗೆ ರಾವಣ, ನಿನಗೆಲ್ಲರೂ ಕೂಡ ಮಿತ್ರ ವೇಷದಲ್ಲಿರುವ ಶತ್ರುಗಳಷ್ಟೇ. ಏನ್ ನಿನ್ನ ನೋಡಿ ಹೆದರಿ ನಿನ್ನ ಹೊಗಳ್ತಾರಷ್ಟೇ, ನಿನಗೆ ಬುದ್ಧಿವಾದ ಹೇಳಲಿಕ್ಕೆ ಅಂತ ಯಾರೂ ಬರುವುದಿಲ್ಲ. ನಾನು ಹೇಳಿದ ಮಾತನ್ನ ಕೇಳು ಅಂತ ಹೇಳಿದ್ರೆ ರಾವಣನಿಗೆ ಸಿಟ್ಟು ಬರ್ತದೆ. ಅನ್ಯಶ್ಚೇತ್ ವಾದೃಶೋ ಹನ್ಯಾಂ ಇತ್ಯುವಾಚಾಥ ರಾವಣ. ನೋಡಪ್ಪ ವಿಭೀಷಣ, ನನ್ನ ತಮ್ಮ ಅಂತನ್ನೋ ಒಂದು ಸಂಬಂಧ ಇರೋದಕ್ಕಾಗಿ ನಾನು ಸುಮ್ಮನೆ ಬಿಟ್ಟಿದ್ದೇನೆ ನಿನ್ನ. ಅದು ಬಿಟ್ಟು ನೀನು ಅವನ ಪರವಾಗೇ ಮಾತಾಡ್ತೀನಿ ಅಂತಂದ್ರೆ ಬೇರೆ ಯಾರಾದ್ರೂ ಈ ಜಾಗದಲ್ಲಿದ್ರೆ ಅವ್ರನ್ನ ಸಾಯಿಸೇ ಬಿಡ್ತಿದ್ದೆ ನಾನು ಅಂತ ಹೇಳ್ತಾನಂತೆ. ವಿಭೀಷಣನಿಗೂ ಸಿಟ್ಟು ಬರ್ತದೆ. ಸ್ವಸ್ತಿತೇಸ್ತು ಗಮಿಷ್ಯಾಮಿ ತ್ಯುಕ್ತೋತ್ಥಸ್ಥೌ ವಿಭೀಷಣ. ಹೌದಾ, ಹಾಗಾದ್ರೆ ನಿನ್ನ ಪಾಲಿಗೆ ನಾನು ಸತ್ತೆ ಅಂತಾನೆ ತಿಳ್ಕೊಂಬಿಡು, ನಾನು ಇಲ್ಲ ಅಂತ ತಿಳ್ಕೊಂಬಿಡು, ನಾನು ಹೊರಟ್ನಪ್ಪ. ಯಾಕೆಂದ್ರೆ ನನ್ನ ಮಾತು ನೀನ್ ಕೇಳೋದಿಲ್ಲ, ನಿನ್ನ ಮಾತು ನನಗೆ ರುಚಿ ಆಗ್ತಾ ಇಲ್ಲ. ಹಾಗಾಗಿ ನಾನು ಕೂಡ ಇಷ್ಟು ದಿನ ನೀನ್ ಅಣ್ಣ ಅಣ್ಣ ಅಂತ ಹೇಳಿ ನಿನ್ನನ್ನು ತಡ್ಕೊಂಡಿದ್ದೆ. ಇನ್ನು ತಡ್ಕೊಳ್ಳಿಕ್ಕೆ ನನಗೆ ಕಾರಣ ಇಲ್ಲ. ನೀನು ನನ್ನ ತಡ್ಕೊಂಡಿದ್ದಲ್ಲ, ನಾನು ನಿನ್ನನ್ನು ತಡ್ಕೊಂಡಿದ್ದೆ. ಹಾಗಾಗಿ ಸಾಕು, ಹಾಗಾದ್ರೆ ನಮ್ಮ ಅಣ್ಣ ತಮ್ಮಂದರ ಬಾಂಧವ್ಯ ಮುಗೀತು ಅಂತ ತಿಳ್ಕೊ, ನಾನು ಹೊರಡ್ತೀನಿ ಅಂತ ಹೇಳಿ ತನ್ನ 4 ಮಂತ್ರಿಗಳನ್ನ ಕರ್ಕೊಂಡು ಗದೆಯನ್ನ ಹಿಡಿದು ತನ್ನ ರಥಾರೂಢನಾಗಿ ವಿಭೀಷಣ ಅಲ್ಲಿಂದ ಹೊರಟೇ ಬಿಟ್ಟಂತ. ಹೊರಟು ಕೇವಲ ಒಂದು ಮುಹೂರ್ತದಲ್ಲಿ 20 ನಿಮಿಷಗಳಲ್ಲಿ ಆ ಗಗನಯಾನದಿಂದ ತಾನು ಈ ಕಪಿಗಳಿರುವ ದಕ್ಷಿಣ ಸಮುದ್ರ ತೀರಕ್ಕೆ ಬರ್ತಾ ಇದ್ದಾನೆ. ಬಂದು ಆಕಾಶದಲ್ಲೇ ನಿಂತು ಹೇಳ್ತಾ ಇದ್ದಾನಂತೆ, ರಾವಣಸ್ಯಾನುಜಂ ಪ್ರಾಪ್ತಂ ರಾವಣೇನಾವಮಾನಿತಂ. ಅಲ್ಲಿ ಎದುರುಗಡೆ ಸುಗ್ರೀವ ಇದ್ದಾನೆ. ಸುಗ್ರೀವ ನೋಡ್ತಾ ಇದ್ದಾನೆ ಯಾರಿದು ಅಂತ ಹೇಳಿ. ಅಲ್ಲಿ ಆಕಾಶದಲ್ಲಿರುವ ವಿಭೀಷಣ ಹೇಳ್ತಾ ಇದ್ದಾನಂತೆ, ನಾನು ರಾವಣನ ತಮ್ಮ, ರಾವಣೇನ ಅವಮಾನಿತಂ. ರಾವಣ ಬಹಳಷ್ಟು ಅವಮಾನ ಮಾಡಿಬಿಟ್ಟ. ಸೀತೆಯನ್ನ ಕದ್ದು ತಂದಿದಾನಲ್ಲ, ಕೊಡು ರಾಮಚಂದ್ರನಿಗೆ ಅಂತ ಹೇಳಿದೆ, ಬಹಳಷ್ಟು ಅವಮಾನ ಮಾಡಿಬಿಟ್ಟ. ನನಗೆ ಇನ್ನು ನಾನು ಅಲ್ಲಿದ್ರೆ ಅದು ಸರಿ ಅಲ್ಲ ಅಂತ ಅನಿಸ್ತು. ಅದಕ್ಕಾಗಿ ನಾನು ಎದ್ದು ಹೊರಟು ಬಂದ್ಬಿಟ್ಟೆ. ನಾನು ರಾಮನ ಭಕ್ತ, ರಾಮನ ಪಾದಾರವಿಂದಗಳಲ್ಲಿ ಬೀಳಬೇಕು ಅಂತಿದ್ದೇನೆ. ದಯವಿಟ್ಟು ರಾಮನನ್ನ ನೋಡ್ಲಿಕ್ಕೆ ಬರಬಹುದಾ ಅಂತ ಹೇಳಿ ಸುಗ್ರೀವನನ್ನ ಕೇಳ್ತಾ ಇದ್ದಾನಂತೆ. ಸುಗ್ರೀವನಿಗೆ ಸಿಟ್ಟು ಬರ್ತದಂತೆ. ಮಾಯಾಮನ್ಯೇ ಸವಧ್ಯತಾಂ. ನೋಡು ಎಷ್ಟು ಕಪಟಿ ಇದ್ದಾನೆ ಇವನು, ಬಂದು ಹೇಳ್ಕೊಳ್ತಾ ಇದ್ದಾನೆ ನಾನು ರಾವಣನ ತಮ್ಮ ಅಂತ ಹೇಳಿ ಇಷ್ಟು ಧೈರ್ಯವಾಗಿ, ಇವನನ್ನ ಸಾಯಿಸೇ ಬಿಡಬೇಕು ಅಂತ ಹೇಳಿದಂತೆ. ಹೇಳಿ ಯಾವತ್ತೂ ಕೂಡ ಆ ರಾಮಚಂದ್ರನ ಹತ್ರ ಹೇಳ್ತಾ ಇದ್ದಾನೆ, ರಾಮ ವಿಭೀಷಣ ಬಂದಿದ್ದಾನಪ್ಪ, ಇದು ಈ ರಾವಣ ಮಾಡುವಂತಹ ಸ್ಟ್ರಾಟಜಿ ಇದು. ಅವರು ಪ್ರಾಮಾಣಿಕವಾಗಿ ಯಾವುದನ್ನು ಮಾಡೋದಿಲ್ಲ. ಈ ರೀತಿ ತಮ್ಮನನ್ನ ಕಳಿಸೋದು, ತಮ್ಮ ಕಳಿಸಿ ರಾವಣನ ಶರಣಾಗತಿ, ನಿಂದ ಹೆಂಗೂ ಪ್ರತಿಜ್ಞೆ ಇದೆಯಲ್ಲ ಶರಣಾಗತ ರಕ್ಷಕ ಅಂತ ಹೇಳಿ, ಇವನನ್ನ ಕಳಿಸೋದು, ಇಲ್ಲಿ ಏನೇನಾಗ್ತದೆ ಅಂತ ಸುದ್ದಿಯನ್ನ ಅಲ್ಲಿ ಮುಟ್ಟಿಸ್ತಾನವನು. ಈ ರೀತಿ ನಮ್ಮ ಮಧ್ಯದಲ್ಲೇ ಏನಾದ್ರೂ ಜಗಳ ತಂದಿಡ್ತಾನೆ.
ಇಲ್ಲಾಂದ್ರೆ ಯಾರಿಗ್ ಗೊತ್ತು, ರಾತ್ರಿ ಹೊತ್ತು ಮೆಲ್ಲಕ್ಕೆ ನಮ್ಮ ಕಪಿಗಳನ್ನೇ ಸಾಯಿಸುವ ಕೆಲಸಗಳನ್ನು ಮಾಡಿದರೆ ಇವನು. ಹಾಗಾಗಿ ಇವನು ವಿಭೀಷಣ ನಮಗೆ ಬೇಡ, ಇವನು ವಾಪಸ್ ಕಳಿಸಿಬಿಡು ಅಂತ ಹೇಳಿ ರಾಮಚಂದ್ರನಿಗೆ ಹೇಳ್ತಾ ಇದ್ದಾನಂತೆ. ಅವಾಗ ರಾಮಚಂದ್ರ ಕೇಳ್ತಾನೆ, ಬ್ರುವಂತು ಸಚಿವ ಸರ್ವೇ ನೀತಿಂ ಸ್ವಾಂ ಇತ್ಯಭಾಷತ. ಅಲ್ಲಿದ್ದ ಸಚಿವರು ಸುಗ್ರೀವ ಅವನ ಅಭಿಪ್ರಾಯ ಹೇಳಿದ. ಇನ್ನು ಉಳಿದವರು ಇದ್ದಾರಲ್ಲ, ಜಾಂಬವಂತ, ಅಂಗದ, ನೀವೆಲ್ಲ ಏನ್ ಹೇಳ್ತೀರಪ್ಪ ಅಂತ ಹೇಳಿ ಕೇಳ್ತಾ ಇದ್ದಾನಂತೆ. ಅವರೆಲ್ಲ ಸೇರಿ ಹೇಳಿದ್ರಂತೆ, ಅಜ್ಞಾತಂ ನಾಸ್ತಿತೆ ಕಿಂಚಿತ್ ತ್ರಿಷು ಲೋಕೇಶು ರಾಘವ ಆತ್ಮಾನಂ ಪೂಜಯನ್ ರಾಮ ಪೃಚ್ಛಸ್ಯಸ್ಮಾನ್ ಸುಹೃತ್ತಯ. ರಾಮಚಂದ್ರ, ನಿನಗೆ ಗೊತ್ತಿಲ್ಲದೆ ಇರುವುದು ಅಂತ ಏನೂ ಇಲ್ಲ, ಆದ್ರೂ ನಮಗೆಲ್ಲ ಒಂದು ಮರ್ಯಾದೆ ಕೊಡ್ಲಿಕ್ಕೆ ನಾವು ಎಲ್ಲ ಇದ್ದೀವಿ ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕಾಗಿ ನಮ್ಮನ್ನು ಕೇಳ್ತಾ ಇದೆಯಲ್ಲ, ಹೇಳ್ತೇವೆ ಅಂತ ಹೇಳಿ ಅಂಗದ ಹೇಳ್ತಾನಂತೆ. ಅಂಗದ ಹೇಳ್ತಾನೆ, ರಾಮಚಂದ್ರ ಶತ್ರು ಪಕ್ಷದಿಂದ ಬಂದವನು ಅಂದಮೇಲೆ ಅವನನ್ನು ಬಿಟ್ಟು ಬಿಡಬೇಕು. ಯಾಕೆ, ನಮ್ಗೇನು ಅನಿವಾರ್ಯತೆ ಇದೆ? ಅವನು ಇಟ್ಕೊಂಡು ಏನಾಗ್ಬೇಕಾಗಿದೆ? ಅವನು ಇಲ್ಲದೇನೆ ಇಷ್ಟೆಲ್ಲ ಕೆಲಸಗಳು ನಡೀತಾ ಇಲ್ಲ. ಅವನು ಇಲ್ಲಿ ಸೇರಿಸ್ಕೊಳ್ದೆ ಇರ್ಲಿಕ್ಕೆ ಒಂದೇ ಕಾರಣ, ಶತ್ರು ಪಕ್ಷದವನು, ಅವನು ಬೇಕಾಗಿಲ್ಲ, ಅವನನ್ನು ಸೇರಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಅಂಗದ ಹೇಳ್ತಾನಂತೆ. ಅಷ್ಟಾದಾಗ ಶರಭ ಅಂತನ್ನುವ ಕಪಿ, ಅವನು ಮಂತ್ರಿ, ಅವನು ಹೇಳ್ತಾನಂತೆ, ಆಗ್ಲಿ ಈ ಯುದ್ಧಕ್ಕೆ ಹೊರಡಬೇಕಾದ್ರೆ ಯಾರೋ ಅಪರಿಚಿತ ಬಂದು ನಾನ್ ನಿನಗೆ ಸಹಾಯ ಮಾಡ್ತೀನಿ ಅಂತಂದ್ರೆ, ಈಗ ಅವನಿಂದ ನಮಗೇನಾಗೋದಿಲ್ಲ, ನಮ್ಮಿಂದ ಅವನಿಗೇನಾಗೋದಿಲ್ಲ. ಇಂತಹ ಸಂದರ್ಭದಲ್ಲಿಯೂ ಸುಮ್ಮನೆ ಬಂದು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದಾಗ ಆ ಸಹಾಯವನ್ನು ತಗೊಳ್ಳದೇ ಇರೋದೇ ಒಳ್ಳೇದಲ್ಲ. ನನಗೆ ಯಾಕೋ ವಿಭೀಷಣ ಬರೋದು ಬೇಡ ಅನಿಸ್ತಾ ಇದೆ. ಅವಾಗ ಅತ್ಯಂತ ಬುದ್ಧಿವಂತನಾದಂತಹ ಜಾಂಬವಂತ ಹೇಳ್ತಾನಂತೆ, ಇಲ್ಲ, ವಿಭೀಷಣನನ್ನ ತಗೊಳ್ಬೋದಿತ್ತು, ಯಾವಾಗ ಮೊದಲೇ ಬಂದಿದ್ರೆ ಅಂತ ಆವಾಗ ತಗೊಳ್ಬೋದಿತ್ತು. ಯಾಕೋ ಈ ದೇಶ, ಕಾಲ, ಜಾತಿ ಇದನ್ನ ನೋಡ್ತಾ ಇದ್ರೆ ನಂಗೆ ತಗೊಳ್ಳೋದು ಬೇಡ ಅನ್ನಿಸ್ತಿದೆ. ಯಾಕೆ, ಈ ದೇಶ ಅವನು ಬಂದಿರೋದು ಎಲ್ಲಿಂದ? ಲಂಕೆಯಿಂದ ಬರ್ತಾ ಇದ್ದಾನೆ. ನಾವು ಶತ್ರುವನ್ನ ನಾಶ ಮಾಡ್ಬೇಕು ಅಂತ ಅಲ್ಲಿಗೆ ಹೋಗ್ತಾ ಇದೀವಿ, ಅಲ್ಲಿಂದನೇ ಒಬ್ಬನು ಬಂದ್ರೆ ಅವನನ್ನ ಹೆಂಗ್ ತಗೊಳ್ಳೋದು ನಾವು? ಕಾಲ, ಅದರಲ್ಲಿಯೂ ಮೊದಲೇ ಬಂದಿದ್ರೆ ತಗೊಳ್ಳೋ ಆಲೋಚನೆ ಮಾಡ್ಬೋದಿತ್ತು ಏನೋ. ಯುದ್ಧಕ್ಕಿನ್ನೇನು ಅಲ್ಲಿ ಹೋಗಿ ಯುದ್ಧನೇ ನಡಿಬೇಕು ಅನ್ನೋ ಹೊತ್ತಿಗೆ, ಇಲ್ಲ ನಾನು ಅವ್ರ ಟೀಮ್ ಅಲ್ಲ, ನಾನು ನಿಮ್ ಟೀಮ್ ಅಂತ ಬಂದ್ರೆ ಅವನನ್ನ ಹೆಂಗ್ ತಗೊಳ್ಳೋದು ನಾವು? ಜಾತಿ, ರಾಕ್ಷಸ ಜಾತಿಯಲ್ಲಿ ಹುಟ್ಟಿದವನು, ಅಲ್ಲಿಂದ ಬಂದ ಸರಿ, ಈ ಕಾಲಕ್ಕೆ ಬಂದ, ಆದ್ರೂ ರಾಕ್ಷಸ ಅಲ್ಲ ಅಂತ ಆದ್ರೆ ಅವನನ್ನು ಸ್ವೀಕಾರ ಮಾಡ್ಬೋದಿತ್ತು. ಆದ್ರೆ ರಾಕ್ಷಸ ಜಾತಿಯಲ್ಲಿ ಹುಟ್ಟಿದವನು, ರಾಕ್ಷಸನ ತಮ್ಮ ಬೇರೆ, ಅವನನ್ನ ಹೆಂಗ್ ತಗೊಳ್ಳಿಕ್ಕಾಗ್ತದೆ? ಹಾಗಾದ್ರೆ ವಿಭೀಷಣನನ್ನು ತಗೊಳ್ಳೋದು ಬೇಡ ಅಂತ ಹೇಳಿ ಇಷ್ಟಾಗಿ ಅಲ್ಲಿದ್ದ ಸೇನಾಪತಿ ನೀಲ, ತಾರ ಇವರೆಲ್ಲರೂ ಕೂಡ ವಿಭೀಷಣ ಬೇಡ ಅಂತ ಅನ್ನೋದನ್ನೇ ಹೇಳ್ತಾರಂತೆ. ಎಲ್ಲ ಹೇಳಿ ಕೊನೆಗೆ ರಾಮಚಂದ್ರ ಒಂದು ಸರ್ತಿ ಹನುಮಂತನನ್ನು ಕೇಳ್ತಾನೆ, ಹನುಮಂತ, ಲಂಕೆಗೆ ಹೋಗಿ ಆ ಲಂಕೆಯನ್ನೆಲ್ಲ ನೋಡಿ, ಇಡೀ ಲಂಕೆಯನ್ನ ಕರಕಲಾಗಿ ಮಾಡಿ ಬಂದವನು ನೀನೇನು ಹೇಳ್ತೀಯಪ್ಪ ಅಂತ ಹೇಳಿದಾಗ ಹನುಮಂತ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಒಬ್ಬೊಬ್ರು ಅವರವರ ಅಭಿಪ್ರಾಯವನ್ನ ಹೇಳಿದ್ರಲ್ಲ, ಆ ಅಭಿಪ್ರಾಯವನ್ನೇ ಎದುರುಗಡೆ ಇಟ್ಕೊಂಡು ಅದನ್ನ ಮಂಡನೆ ಮಾಡ್ತಾ ಇದ್ದಾನೆ. ಒಂದು ಜೇನುಹುಳ ಇರ್ತದೆ. ಆ ಜೇನುಹುಳ ಒಂದು ಕಾಡಲ್ಲಿ ಸಂಚಾರ ಮಾಡ್ತಾ ಇರ್ತದೆ, ಹೂವಲ್ಲಿ ಜೇನು ಕುಡಿತದೆ, ಅದು ಇನ್ನೊಂದು ಕಾಡಿಗೆ ಹೋಗ್ತದೆ. ಇನ್ನೊಂದು ಕಾಡಿಗೆ ಹೋದ ಮಾತ್ರಕ್ಕೆ ಆ ಹೂವನ್ನ ಸಂಶಯದಿಂದ ನೋಡೋದಿಲ್ಲ. ಅದು ಇನ್ನೊಂದು ಕಾಡಿಗೆ ಹೋದ್ರು ಅದು ಹೂವೇ, ಅದ್ರಲ್ಲಿ ಹೂವಲ್ಲಿರುವುದು ಮಧುಕರವೇ, ಜೇನೇ ಇರ್ತದೆ ಅಂತ ಹೇಳಿ ಅದನ್ನ ಸಂಶಯ ಪಡದೆ ಹಾಗೇ ಹೋಗಿ ಅದನ್ನ ಸ್ವೀಕಾರ ಮಾಡಿ ಬರ್ತದೆ. ಇದು ಜೇನಿನ ಗುಣ. ಅದೇ ರೀತಿ ನಾವು ಸಾರವನ್ನ ಗ್ರಹಣೆ ಮಾಡಬೇಕು ಅಂತಂದ್ರೆ, ಇವನು ಯಾವ ಉದ್ದೇಶ, ಇವನು ಅಪರಿಚಿತ ಅಂತ ಇಟ್ಕೊಂಡು ಇವನನ್ನ ಬಿಟ್ಟು ಬಿಡಬಾರದು. ಯಾಕೆ, ಇವನು ಹೇಗಿದ್ದಾನೆ, ಇವನ ಬುದ್ಧಿ ಯಾವ ರೀತಿ ಇದೆ, ಇದನ್ನೆಲ್ಲ ನೋಡಿ ಜೇನಿನಂತೆ ನಾವು ನಿಸ್ಸಂಶಯವಾಗಿ ಪ್ರವೃತ್ತಿ ಮಾಡಬೇಕು. ಅಂದ್ರೆ ಹನುಮಂತ ಯಾವ ಉದ್ದೇಶದಿಂದ ಹೇಳ್ತಿರೋದು, ಇವನು ಲಂಕೆಯನ್ನ ನೋಡಿ ಬಂದವನು, ಅಲ್ಲಿ ವಿಭೀಷಣನನ್ನ ನೋಡಿದ್ದ, ಬಾಲಕ್ಕೆ ಬೆಂಕಿ ಹಚ್ತೇವೆ ಅಂತಂದಾಗ ಹಚ್ಚಬಾರದು ಅಂತನೂ ಕೂಡ ಹೇಳಿದ್ದ ವಿಭೀಷಣ. ಹಾಗಾಗಿ ಈ ಹನುಮಂತನನ್ನ ನಾವು ಹಿಂದೆ ನೋಡಿದ್ವಿ, ಬರೀ ಮುಖ ನೋಡಿ, ಅವರ ಭಾವನೆಯನ್ನ ನೋಡಿ ಅವ್ರ ಮನಸ್ಸೊಳಗೆ ಏನಿದೆ ಅಂತ ತಿಳ್ಕೊಂಡು ಹೇಳೋನು ಅವನು. ಹಾಗಾಗಿ ಇವನ ಮೇಲೆ ನಾವು ಸಂಶಯ ಪಡಬಾರದು, ಜೇನಿನಂತೆ ನಿಸ್ಸಂಶಯ ಪ್ರವೃತ್ತಿ ಮಾಡಬಹುದು ಇವನಲ್ಲಿ ಅಂತ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಈ ದೇಶ, ಕಾಲ ಇದನ್ನೆಲ್ಲ ನೋಡ್ಬೇಕು ಅಂತ ಜಾಂಬವಂತ ಹೇಳಿದ. ಜಾಂಬವಂತರೇ, ದೇಶ, ಕಾಲ ಎಲ್ಲ ಕೆಟ್ಟದಾಗಿ ಇರಬಹುದು, ಆದ್ರೆ ಯಾವತ್ತು ದೇಶ, ಕಾಲ, ಜಾತಿಯನ್ನ ನೋಡಿ ಒಬ್ಬನ ಗ್ರಹಣೆ ಮಾಡಬಾರದು. ಯಾವತ್ತು ಮನಸ್ಸನ್ನ ನೋಡ್ಬೇಕು. ಕೆಲವೊಮ್ಮೆ ಕೆಟ್ಟ ಪ್ರದೇಶದಲ್ಲೇ ಇರ್ತೀವಿ, ಆದ್ರೂ ಕೂಡ ಮನಸ್ಸು ಆ ಕಡೆ ಹೋಗಿರುವುದಿಲ್ಲ. ಹಾಗಾಗಿ ಈ ಮನಸ್ಸು ತಿಳಿಯಾಗಿತ್ತು ಅಂತ ಆದ್ರೆ ನಾವು ಅದನ್ನ ಗ್ರಹಣೆ ಮಾಡಬಹುದು. ಆಮೇಲೆ ಕೆಲವೊಬ್ರು ಹೇಳಿದ್ರಂತೆ, ಪರೀಕ್ಷೆ ಮಾಡಿ ತಗೊಳ್ಬೇಕು ಅವ್ರನ್ನೆಲ್ಲ ಅಂತ. ಈ ಪರೀಕ್ಷೆನೂ ಈ ಅನ್ನ ಬೆಂದಿದೇನೋ ಇಲ್ಲೋ ಅಂತ ಹೇಳಿ ಮೇಲೆ ತುದಿಯಲ್ಲಿ ಅನ್ನ ಹಿಡಿದು ಹೆಚ್ಚಿಗೆ ನೋಡ್ಬೇಕಂತ, ಇಡೀ ಅನ್ನ ತೆಗೆದು ನಾನು ಹೆಚ್ಚಿಗೆ ನೋಡ್ತೇನೆ ಅಂದ್ರೆ ಅದು ಪರೀಕ್ಷೆ ಆಗೋದಿಲ್ಲ. ಆ ರೀತಿ ಅವನನ್ನ ಮುಖ ನೋಡಿ ನಾವು ಪರೀಕ್ಷೆ ಮಾಡ್ಬೇಕು, ಯಾವ ಅಭಿಪ್ರಾಯದಲ್ಲಿ ಬಂದಿದ್ದಾನೆ ಅಂತ ಹೇಳಿ. ಈ ಪರೀಕ್ಷೆನೇ ಅವನಿಗೆ ಆಪತ್ತನ್ನ ತಂದು ಬಿಡಬಾರದು. ಅಲ್ಲಿಂದ ಬಿಟ್ಟು ಬಂದಿದ್ದೇನೆ ನಾನು, ಇಲ್ಲಿ ನೋಡಿದ್ರೆ ಇವ್ರು ನನ್ನ ಮೇಲೆ ಸಂಶಯ ಪಡ್ತಿದ್ದಾರೆ, ಇನ್ನೇನು ಗತಿ ನನಗೆ ಅಂತ ಅವನಿಗೆ ಅನಿಸ್ಬಾರ್ದು. ಹಾಗಾದ್ರೆ ಈ ವಿಭೀಷಣನನ್ನ ಕಣ್ಣು ಮುಚ್ಚಿ ನಾವು ತಗೊಳ್ಬಹುದು. ಯಾವತ್ತು ಪರೀಕ್ಷೆ ಅತಿ ಆಗ್ಬಾರ್ದು.
ಅಂತ ಅನ್ಲಿಕ್ಕೆ ಪ್ರಕೃತಿಂಚ ತ್ಯಜೇ ಯದ್ವತ್ ಮಲಹ ವಿಮಲ ಕಮಲಾಕರ. ಈ ಸರೋವರ ಇರ್ತದೆ, ಸರೋವರವನ್ನ ನೀರು ಕ್ಲೀನ್ ಇದೇನೋ ಇಲ್ಲೋ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಮೇಲ್ಗಡೆ ತಿಳಿ ನೀರು ತೆಗೆದು ನೋಡ್ಬೇಕಷ್ಟೇ. ಅಡಿ ಕೈ ಹಾಕಿದ್ರೆ ಎಲ್ಲವೂ ಹೊಲಸು ಮೇಲೆ ಬಂದ್ಬಿಡ್ತದೆ. ಹಾಗಾಗಿ ಈ ವಿಭೀಷಣನನ್ನ ನಾನು ನೋಡಿದ್ದೇನೆ. ನನ್ನ ಪ್ರಕಾರ ವಿಭೀಷಣ ಶುದ್ಧ ರುಜುಹು ಪರಪರಿತ್ಯಕ್ತ ಧಾರ್ಮಿಕ ಶರಣಾಗತ ಸರ್ವಲೋಕ ಶರಣ್ಯೇನ ತ್ವಯಾ ಗ್ರಾಹ್ಯೋ ವಿಭೀಷಣ. ವಿಭೀಷಣ ಬಹಳ ನೇರ ಸ್ವಭಾವದವನು. ಅವನು ಹಂಗೆಲ್ಲ ರಾಕ್ಷಸನಾಗಿ ಹುಟ್ಟಿದ ಮಾತ್ರಕ್ಕೆ ಅಂತದಲ್ಲ, ಮನಸ್ಸು ಬಹಳ ನಿರ್ಮಲವಾಗಿದೆ. ಅವನು ರುಜು ಸ್ವಭಾವದವನು, ಧಾರ್ಮಿಕ ಅಷ್ಟೇ ಅಲ್ಲ, ಇಷ್ಟೆಲ್ಲ ಒಳ್ಳೆಯ ಗುಣಗಳಿದ್ದು ನಿನ್ನನ್ನ ಶರಣು ಬಂದಿದ್ದಾನೆ. ರಾಮಚಂದ್ರ, ನಿನ್ನನ್ನ ಶರಣು ಬಂದವನನ್ನ ಬಿಡಬಾರ್ದಲ್ಲ ನೀನು. ಸರ್ವಲೋಕ ಶರಣ್ಯೇನ ತ್ವಯಾಗ್ರಾಹ್ಯೋ ವಿಭೀಷಣ. ಸರ್ವಲೋಕಕ್ಕೂ ಶರಣು ಕೊಡುವವನು ನೀನು. ವಿಭೀಷಣ ಬಂದು ಇವನಿಗೆ ಶರಣು ಕೊಟ್ರೆ ನೀನಾಗಬೇಕಾಗಿದ್ದಿಲ್ಲ. ಹಾಗಾದ್ರೆ ನನಗನ್ನಿಸ್ತದೆ ರಾಮಚಂದ್ರ, ಈ ವಿಭೀಷಣನನ್ನ ನಾವು ಇಟ್ಕೊಳ್ಳೋದು ಒಳ್ಳೆಯದು, ಇವನಿಗೆ ಶರಣಾಗತಿಯನ್ನು ಕೊಡೋದು ಒಳ್ಳೆಯದು. ಅಷ್ಟೇ ಅಲ್ಲ, ಸುಗ್ರೀವ ಬಹಳ ರೋಷದಿಂದ ಕೆಲವು ಮಾತುಗಳನ್ನು ಆಡಿದ. ಸುಗ್ರೀವ, ನೀನು ನಿನ್ನ ಅಣ್ಣನಿಗೆ ದ್ರೋಹ ಮಾಡಿದವನೇ ಅಲ್ಲ, ಅಣ್ಣನನ್ನ ಸಾಯಿಸಿಯೇ ನೀನು ನಿನ್ನ ರಾಜ್ಯವನ್ನು ಪಡೆದಿದ್ದಲ್ಲ. ಅದೇ ರೀತಿ ಈಗ ನೀನು ಆವಾಗ ರಾಮಚಂದ್ರನನ್ನ ಆಶ್ರಯಿಸಿ ನಿನ್ನ ರಾಜ್ಯವನ್ನ, ಅಣ್ಣನಲ್ಲಿದ್ದ ರಾಜ್ಯವನ್ನ ನೀ ಪಡ್ಕೊಂಡಿ. ಅದೇ ರೀತಿ ವಿಭೀಷಣನು ಬಂದಿದ್ದಾನೆ. ನಾಳೆ ದಿವಸ ಆ ರಾವಣನನ್ನು ಕೊಂದು ವಿಭೀಷಣನಿಗೆ ರಾಜ್ಯ ಕೊಟ್ಟರಾಯ್ತು ಅಂತ ಹೇಳಿ ಅಲ್ಲಿಯೂ ಕಾಂಪ್ರಮೈಸ್ ಮಾಡಿಸಿದ್ದು ಹನುಮಂತನೇ ಹೋಗಿ ಸುಗ್ರೀವನ ಸಖ್ಯ ಮಾಡಿಸಿ ವಾಲಿಯನ್ನು ಸಂಹಾರ ಮಾಡಿಸಿದ. ಇಲ್ಲಿ ವಿಭೀಷಣ ಬಂದಾಗ್ಲೂ ವಿಭೀಷಣ ಇರ್ಲಿ ಅಂತ ಹೇಳಿ ರಾವಣನ ಕೊಲಿಸಿ ಕೊನೆಗೆ ವಿಭೀಷಣನಿಗೆ ರಾಜ್ಯ ಕೊಡುವಂತೆ ಮಾಡ್ತಾನೆ. ಈ ರೀತಿ ಇಷ್ಟು ಹೇಳಿದಾಗ ರಾಮ ಒಂದೇ ಮಾತು ಹೇಳ್ತಾನೆ, ಮನ್ಮತ ಪ್ರತಿಬಿಂಬಂ ತನ್ ಮತಂ ಸಾಧು ಹನುಮತಃ. ಓ, ಹನುಮಂತ ಹೇಳಿದ್ದು ಸರಿ ಅನಿಸ್ತು. ಯಾಕೆ ಗೊತ್ತಾ, ಇದೇ ನನ್ನ ತಲೆಯಲ್ಲೂ ಹೊಳಿತಾ ಇತ್ತು. ಅಂದ್ರೆ ನನಗೆ ಏನ್ ಅನಿಸ್ತಾ ಇತ್ತಲ್ಲ, ಮನ್ಮತ ಪ್ರತಿಬಿಂಬಂ, ನಾನು ಅನ್ಕೊಂಡಿದ್ದನ್ನೇ ಪ್ರತಿಬಿಂಬದಂತೆ ಹನುಮಂತ ಎಲ್ಲ ಹೇಳಿಬಿಟ್ಟಿದ್ದಾನೆ. ನನಗೆ ಹನುಮಂತ ಹೇಳಿದ್ದನ್ನ ಕೇಳೋಣ ಅನಿಸ್ತಾ ಇದೆ. ಅಂದ್ರೆ ಅದಕ್ಕೆ ಹನುಮನ ಮತವೇ ಹರಿಯ ಮತವು ಅಂತ. ಹನುಮಂತ ಇದು ಹೌದು ಅಂತ ಹೇಳಿಬಿಟ್ರೆ ಅದು ಹರಿಗೂ ಕೂಡ ಸಮ್ಮತಿ ಆಗೇ ಇರುತ್ತದೆ ಅದು ಅಂತ. ಹಾಗಾಗಿ ಆ ವಿಭೀಷಣನನ್ನ ತಗೊಳ್ಳೋದು ಅಂತ ಆಗ್ತದೆ. ಅಲ್ಲಿ ಕೂಡ ರಾಮಚಂದ್ರ ಹೇಳ್ತಾನಂತೆ, ಅನಧೀತ್ಯ ಚ ಶಾಸ್ತ್ರಾಣಿ ವೃದ್ಧಾನ್ ಅನುಪಸೇವ್ಯ ಚ ನ ಶಕ್ಯಮೀದೃಶಂ ವಕ್ತುಂ ಯದುವಾಚ ಹರೀಶ್ವರ. ಈ ಹನುಮಂತ ಏನು ಹೇಳಿದ ಇದು ಸಾಧಾರಣರಾದವರಿಗೆ ತಲೆಗೆ ಹೊಳೆಯುವಂಥದ್ದಲ್ಲ. ಅನಧೀತ್ಯ ಚ ಶಾಸ್ತ್ರಾಣಿ, ಶಾಸ್ತ್ರಗಳನ್ನ ಓದದೆ, ವೃದ್ಧಾನ್ ಅನುಪಸೇವ್ಯ ಚ, ಹಿರಿಯರನ್ನ ಗೌರವಿಸಿ ಅವರ ಸೇವೆ ಮಾಡದೇನೆ, ನ ಶಕ್ಯಮೀದೃಶಂ ವಕ್ತುಂ, ಈ ಹನುಮಂತ ಇಷ್ಟು ಮಾತುಗಳನ್ನ ಆಡಿದಲ್ಲ. ಅಂದ್ರೆ ಈ ಜಾಂಬವಂತ ಅಂಗದ ಇದು ಹೇಳಿದ್ದಕ್ಕೆಲ್ಲ ಅವರಿಗೆಲ್ಲ ಸಮಾಧಾನ ಮಾಡಿಸಿ ಆ ವಿಭೀಷಣನನ್ನ ತಗೊಳ್ಬೇಕು ಅನ್ನೋ ಕಾರಣವನ್ನು ಹೇಳಿದ್ನಲ್ಲ, ಇದು ಸಾಧಾರಣರಾದವರಿಗೆ ಸಾಧ್ಯ ಇಲ್ಲ. ಹನುಮಂತ ಆದ್ರಿಂದ ಇದನ್ನ ಸರಿಯಾಗಿ ಅದನ್ನ ಪ್ರೆಸೆಂಟ್ ಮಾಡಿ ಅವನನ್ನ ಅರ್ಥ ಮಾಡ್ಕೊಂಡಿದ್ದಾನವನು ಅಂತ ಹೇಳಿ ವಿಭೀಷಣನಿಗೆ ಆಯ್ತು ಅಂತ. ಅಷ್ಟೇ ಅಲ್ಲ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ. ನನ್ನ ವ್ರತ ಇದೆ, ನನ್ನ ಪ್ರತಿಜ್ಞೆ ಇದೆ. ಏನು? ಸಕೃದೇವ ಪ್ರಪನ್ನಾಯ, ಎಷ್ಟೇ ಕೆಟ್ಟ ಕೆಲಸ ಮಾಡಿರ್ಲಿ, ನನಗೆ ಬೈಕೊಂಡಿರ್ಲಿ, ಏನು ಬೇಕಾದ್ರೂ ಮಾಡಿರ್ಲಿ, ಆದ್ರೆ ಒಂದು ಸರ್ತಿ ಅವನು ಬಂದು ತವಾಸ್ಮಿ, ನಾನು ನಿನ್ನವನು, ನಿನಗೆ ಶರಣಾಗತಿಯನ್ನು ಹೊಂದಿದ್ದೇನೆ ನಾನು ಅಂತ ಒಂದು ಸರ್ತಿ ಹೇಳಿದ್ರೆ ಸಾಕು, ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ, ಅವನಿಗೆ ಅಭಯವನ್ನು ಕೊಡ್ತೇನೆ. ಇದು ನನ್ನ ವ್ರತ, ಇದು ನನ್ನ ಪ್ರತಿಜ್ಞೆ. ಹಾಗಾಗಿ ವಿಭೀಷಣ ಶರಣಾಗತನಾಗಿ ಬಂದಿದ್ದಾನೆ, ಅವನನ್ನ ನಾನು ನೋಡ್ಕೊಳ್ತೇನೆ, ಅವನು ನಮ್ಮ ಪಕ್ಷದಲ್ಲಿ ಇರ್ಲಿ ಅಂತನ್ನೋ ಮಾತನ್ನ ರಾಮಚಂದ್ರ ಹೇಳ್ತಾನೆ. ಅಷ್ಟಾಗಿ ಆ ಸುಗ್ರೀವ ಆ ವಿಭೀಷಣನನ್ನ ಕರ್ಕೊಂಡು ಬರ್ತಾ ಇದ್ದಾನೆ. ಕರ್ಕೊಂಡು ಬಂದು ರಾವಣಂ ಸಗಣಂ ಹತ್ವಾ ದೇವ ವಿಪ್ರಾಪರಾಧಿನಂ ಪ್ರಾಜ್ಯಂ ರಾಕ್ಷಸ ರಾಜ್ಯಂತೆ ದಾಸ್ಯಾಮೀತ್ಯವದತ್ ಪ್ರಭು. ಇಡೀ ರಾಕ್ಷಸ ಸಹಿತನಾದಂಥ ರಾವಣನನ್ನ ಕೊಂದು ಆ ರಾವಣನ ಲಂಕೆ ಏನಿದೆ ಆ ಲಂಕೆಯಲ್ಲಿ ನಿನ್ನನ್ನ ಪಟ್ಟಾಭಿಷಿಕ್ತನನ್ನಾಗಿ ಮಾಡ್ತೇನೆ ನಾನು ಅಂತ ಹೇಳಿ ರಾಮಚಂದ್ರ ವಿಭೀಷಣನಿಗೆ ಮಾತು ಕೊಡ್ತಾ ಇದ್ದ. ಹಿಂದೆ ಸುಗ್ರೀವನಿಗೂ ಇದೇ ರೀತಿ ಮಾತು ಕೊಟ್ಟಿದ್ದ, ಈಗ ವಿಭೀಷಣನಿಗೂ ಕೂಡ ಮಾತು ಕೊಟ್ಟು ಅಲ್ಲಿ ಪಟ್ಟಾಭಿಷೇಕನೇ ಮಾಡಿಬಿಡ್ತಾನಂತೆ. ದಾಸ್ಯಂತೆ ದುರ್ಬಲಂ ಪ್ರಾಪ್ತಂ ಕೈವಲ್ಯಸ್ಯೈವ ಕಾರಣಂ. ಆ ವಿಭೀಷಣನಿಗೆ ಜಾಂಬವಂತನಿಗೆ ಹೇಳಿ ಅಲ್ಲೇ ಸಮುದ್ರದ ನೀರನ್ನ ತಂದು, ನನ್ನ ಪ್ರಕಾರ ನೀನೇ ಲಂಕಾಧಿಪತಿ, ಲಂಕೆಗೆ ರಾಜ ಯಾರು ಅಂತಂದ್ರೆ ವಿಭೀಷಣ ಅಂತ ಈಗಲೇ ಹೇಳ್ತೇನೆ ನಾನು ಅಂತ ಹೇಳಿ ಅಲ್ಲೇ ಸಮುದ್ರದ ನೀರನ್ನ ಅವನ ತಲೆ ಮೇಲೆ ಸುರಿದು ಅವನಿಗೆ ರಾಜ್ಯಾಭಿಷೇಕವನ್ನೇ ಮಾಡಿಬಿಟ್ಟ. ಅಂದ್ರೆ ಮುಂದೆ ಕನ್ಫರ್ಮ್ ಅದು ಅಂತ, ಆ ಸೀಟು ನಿನಗೆ ಕೊಡಿಸೋದು ಕನ್ಫರ್ಮ್ ಅಂತ, ರಾವಣನ ಮರಣ ಆಗ್ಲಿಕ್ಕಿದೆ ಅಂತ ಅನ್ನೋದನ್ನ ಆ ಅಭಿಷೇಕದ ಮೂಲಕ ತಾನು ನಿಶ್ಚಯ ಮಾಡಿ ಕೊಡ್ತಾ ಇದ್ದಾನೆ. ವಿಭೀಷಣ ಹೇಳ್ತಾನಂತೆ, ಅಲ್ಲಪ್ಪ ರಾಮಚಂದ್ರ, ನಾನು ಶತ್ರು ಪಕ್ಷದಲ್ಲಿದ್ರು ನನ್ನ ದಾಸ್ಯವನ್ನ ನೀನು ಸ್ವೀಕಾರ ಮಾಡಿದೆಯಲ್ಲ, ನಿನ್ನ ದಾಸ್ಯ ಅದು ಎಲ್ಲರಿಗೂ ಸಿಗುವಂಥದ್ದಲ್ಲ. ಈ ನಿನ್ನ ದಾಸ್ಯ ಮಾಡಿದ್ದಕ್ಕೆ ಬರೀ ರಾಜ್ಯ ಸಿಕ್ಕರೆ ಅದು ಸಾಕಾಗುದಿಲ್ಲ, ಅದು ಕೈವಲ್ಯಸ್ಯೈವ ಕಾರಣಂ. ನಿನ್ನನ್ನ ದಾಸ ಅನ್ಕೊಂಡವರು ಅವರು ಸಾಕ್ಷಾತ್ ಮೋಕ್ಷಕ್ಕೆ ಹೋಗುವರು. ಹಾಗಾಗಿ
ಈ ರಾಜ್ಯ ಇದೆಲ್ಲ ನನಗೇನು ಬೇಕಾಗಿಲ್ಲ, ನಿನ್ನ ದಾಸ್ಯ ಸಿಕ್ತಲ್ಲ, ಕೈವಲ್ಯ ಸಿಕ್ತಲ್ಲ, ಅದೇ ಸಾಕು ನನಗೆ. ಯೋತ್ಸ್ಯಾಮಿ ರಾಕ್ಷಸೈ ಸಾರ್ಧಂ ಇತ್ಯುವಾಚ ವಿಭೀಷಣ. ಎಲ್ಲ ರಾಕ್ಷಸರೊಟ್ಟಿಗೆ ನಾನು ಕೂಡ ನಿನ್ನ ಪಕ್ಷದಲ್ಲಿದ್ದು ಯುದ್ಧ ಮಾಡ್ತೇನೆ ಅಂತ ಹೇಳಿ ತಾನು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾನೆ. ಪ್ರತಿಜ್ಞೆ ಆದ ಕೂಡಲೇ ಇನ್ನು ಸೇತುವೆಯನ್ನ ಕಟ್ಟಬೇಕು. ಸೇತುವೆಯನ್ನ ಕಟ್ಟಿ ತಾವು ಮುಂದೆ ಹೋಗ್ಬೇಕು. 3 ದಿನ ಆಗಿದೆ, ರಾಮಚಂದ್ರ ಅಲ್ಲೇ ಮಲಗಿ ದರ್ಭೆ ಮೇಲೆ. ಸಮುದ್ರ ಏನು ಉತ್ತರ ಕೊಡ್ತಾ ಇಲ್ಲ. ಏನ್ ಮಾಡ್ಬೇಕು? ಅಷ್ಟೊತ್ತಿಗೆ ಈ ರಾಮಚಂದ್ರನಿಗೆ ಸಿಟ್ಟು ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಆದ್ರೆ ಅಷ್ಟೊತ್ತಿಗೇನೆ ರಾವಣ ಒಂದು ಕೆಲಸ ಮಾಡಿದ. ರಾವಣ ಏನ್ ಮಾಡಿದ, ಈಗಾಗಲೇ ಕಪಿಗಳೆಲ್ಲ ಸೈನ್ಯ ಸಮೇತರಾಗಿ ಇಲ್ಲಿ ಬರ್ತಾರೆ ಅಂತ ಗೊತ್ತಾಗ್ತದೆ. ಅವಾಗ ಅವನ ಒಬ್ಬ ಶಾರ್ದೂಲ ಅಂತ ಹೇಳಿ ಒಬ್ಬ ರಾಕ್ಷಸ, ಅವನಿಗೆ ಗೊತ್ತಾಗ್ತದೆ, ಏನೋ ಕಣ್ಣು ದೃಷ್ಟಿ ಬಹಳ ಚೆನ್ನಾಗಿತ್ತು. ಒಂದು ಅಲ್ಲಿಂದನೇ ನೋಡಿದ ಕಪಿ ಸೈನ್ಯ ಎಲ್ಲ ಬಂದು ಸಮುದ್ರದ ಎದುರುಗಡೆ ನಿಂತಿದಪ್ಪ, ಏನು ಸಮುದ್ರವನ್ನೇ ಒಣಗಿಸಿ ಬರ್ತಾರೋ ಏನೋ ಗೊತ್ತಿಲ್ಲ, ಒಟ್ಟು ಬರ್ಲಿಕ್ಕಂತೂ ಸಿದ್ಧರಾಗಿದ್ದಾರೆ ಅವರು ಅಂತ ಹೇಳಿ ತಾನು ಹೋಗಿ ನ್ಯೂಸ್ ಕೊಡ್ತಾನಂತೆ ರಾವಣನಿಗೆ. ರಾವಣ ನ್ಯೂಸ್ ಸಿಕ್ಕಿ ಕೂಡ್ಲೆ ಒಬ್ಬ ಶುಕ ಅಂತ ರಾಕ್ಷಸ, ಸ್ವಲ್ಪ ಹಾರ್ಕೊಂಡ್ ಬರೋ ಶಕ್ತಿ ಇತ್ತು ಅವನಿಗೆ, ಹಾರ್ಕೊಂಡು ಬಂದ ಅಂತ ಅವನನ್ನು ಕಳಿಸ್ತಾ ಇದ್ದಾನೆ. ಹೋಗಿ ನೀನು ಮೆಲ್ಲಕ್ಕೆ ಸುಗ್ರೀವನ ಹತ್ರ ಮಾತಾಡಬೇಕು, ಅವ್ರು ಯಾರಿಗೂ ಬೇರೆ ಯಾರ ಹತ್ರನು ಮಾತಾಡಬಾರ್ದು, ಸುಗ್ರೀವನ ಹತ್ರ ಹೋಗಿ ಕೆಲವು ವಿಷಯಗಳನ್ನು ಹೇಳಬೇಕು ನೀನು ಅಂತ ಹೇಳಿ ಶುಕನಿಗೆ ಹೇಳಿ ಕಳಿಸ್ತಾ ಇದ್ದಾನಂತೆ. ಆ ಶುಕ ಎಂಬುವಂತಹ ರಾಕ್ಷಸ ಆ ಸುಗ್ರೀವನ ಕಿವಿಯಲ್ಲಿ ಬಂದು ಹೇಳ್ತಾ ಇದ್ದಾನೆ, ಅಹಂ ಯದ್ಯಹರಂ ಭಾರ್ಯಾಂ ರಾಜಪುತ್ರಸ್ಯ ಧೀಮತಃ ಕಿಂ ತತ್ರ ತವ ಸುಗ್ರೀವ ಕಿಷ್ಕಿಂಧಾಂ ಪ್ರತಿಗಮ್ಯತಾಂ. ಅಲ್ಲ, ರಾವಣನಾದಂಥ ನಾನು ಈ ರಾಮಚಂದ್ರನ ಹೆಂಡತಿಯನ್ನ ಅಪಹರಿಸಿ ಒಯ್ದ್ರೆ ನಿನಗೇನಾಯ್ತು? ನಾನು ನೀನು ಫ್ರೆಂಡ್ಸ್ ಅಪ್ಪ. ನಿನ್ನ ಅಣ್ಣ ವಾಲಿ ಇದ್ನಲ್ಲ, ನಾನು ವಾಲಿ ನೀವು ಎಲ್ಲ ಭಯಂಕರ ಫ್ರೆಂಡ್ಸ್ ನಾವು ಮೊದಲಿಂದರು. ಹಾಗಾಗಿ ಅವನ ತಮ್ಮ ನೀನು ಅಂತಂದ್ಮೇಲೆ ನನಗೂ ಮಿತ್ರನೇ ಆದಿಯಲ್ಲ ನೀನು. ಹಾಗಾಗಿ ನಾನು ಅವನ ಹೆಂಡತಿಯನ್ನು ಒಯ್ದ್ರೆ ನೀನ್ ಯಾಕೆ ಸಿಟ್ಟುಕೊಂಡು ಈ ಈ ವಾನರ ಸೈನ್ಯವನ್ನೆಲ್ಲ ಕಟ್ಕೊಂಡು ಬರಬೇಕು? ನೀನು ಹೋಗ್ಬಿಡಪ್ಪ, ಕಿಷ್ಕಿಂಧೆಗೆ ವಾಪಸ್ ಹೊರಡು ಅಂತ. ಇದನ್ನು ಭೇದ ನೀತಿ. ಏನು ಈ ರಾಮ ಸುಗ್ರೀವರ ಮಧ್ಯದಲ್ಲೇ ಏನಾದ್ರೂ ಜಗಳ ಉಂಟು ಮಾಡಿ ಅವರನ್ನು ಬೇರೆ ಬೇರೆ ಮಾಡಿಬಿಟ್ರೆ ರಾಮ ಒಬ್ಬನೇ ಆಗ್ತಾನೆ, ಸುಗ್ರೀವ ಇಡೀ ಕಪಿಸೈನ್ಯ ತಗೊಂಡು ಹೋಗ್ತಾನೆ ಅಂತ ರಾವಣನ ತಲೆಯಲ್ಲಿ. ಅವನು ನಹೀಯಂ ಹರಿಭಿರ್ ಲಂಕಾ ಪ್ರಾಪ್ತುಂ ಶಕ್ಯ ಕಥಂಚನ ದೇವೈರಪಿ ಸಗಂಧರ್ವೈಹಿ ಕಿಂ ಪುನರ್ ನರವಾನರೈಹಿ. ಅಲ್ಲಪ್ಪ, ಈ ಲಂಕೆಯನ್ನ ಹೊಂದಲಿಕ್ಕೆ ಕಪಿಗಳಿಂದ ಸಾಧ್ಯ ಇಲ್ಲ. ಇಷ್ಟು ದೊಡ್ಡ ಸಾಗರವನ್ನು ದಾಟಬೇಕು. ಆ ಸಾಗರ ದಾಟಬೇಕಾದ್ರೆ ಎಷ್ಟು ಸೈನ್ಯವನ್ನು ಕಳ್ಕೋತೀಯೋ ನೀನು ಗೊತ್ತಿಲ್ಲ. ಹಾಗಾಗಿ ನಾವಿಬ್ರು ಮಿತ್ರರಂತಿದ್ದೀವಿ. ಮಿತ್ರರಂತಿರ್ಬೇಕಾದ್ರೆ ನೀ ಯಾಕೆ ಇಷ್ಟು ಒದ್ದಾಡ್ಕೊಂಡು ಈ ಇಷ್ಟೆಲ್ಲ ದುಃಖವನ್ನ ಪಟ್ಕೊಂಡು ರಾಕ್ಷಸರೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಅಂತ ಬರ್ತಾ ಇದ್ದೀನಿ? ನೀನು ಹೋಗಿಬಿಡು, ನನಗೆ ನಿನ್ನ ಮೇಲೆ ಏನ್ ಸಿಟ್ಟಿಲ್ಲ ಅಂತ ಹೇಳಿ ರಾವಣ ಆ ಶುಕನತ್ರ ಹೇಳಿ ಕಳಿಸ್ತಾ ಇದ್ದಾನೆ. ಇಷ್ಟಾದ ಕೂಡ್ಲೆ ಲೋಡ್ಯಮಾನೋ ಧರಾ ಪೃಷ್ಠೆ ತಾಡ್ಯಮಾನಶ್ಚವಾನರೈಹಿ. ಈ ಸುಗ್ರೀವ ಆ ಶುಕ ರಾಕ್ಷಸನನ್ನು ಹಿಡ್ಕೊಂಡ್ಬಿಡ್ತಾನಂತೆ. ಹಿಡ್ಕೊಂಡಾಗ ಅಲ್ಲಿ ಅಂಗದ ಎಲ್ಲರೂ ಬರ್ತಾರಂತೆ. ಅಂಗದ, ತಾರ ಇವರೆಲ್ಲ ಬಂದು ಲೋಡ್ಯಮಾನೋ ಧರಾ ಪೃಷ್ಠೆ ಅವನನ್ನ ಉರುಳಾಡಿಸಿ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಆ ರಾಕ್ಷಸನಿಗೆ ಶುಕನಿಗೆ ಚೆನ್ನಾಗಿ ಹೊಡಿತಾ ಇದ್ದಾರೆ ಇವರು. ತಾಡ್ಯಮಾನಶ್ಚ ವಾನರೈಹಿ, ಅವನ ರೆಕ್ಕೆಗಳನ್ನೆಲ್ಲ ಕಿತ್ತಾಕ್ತಾ ಇದ್ದಾರೆ. ಅವನು ಬಿದ್ದು ಬೇಡ್ಕೊಳ್ತಾ ಇದ್ದಾನೆ, ನನ್ಗೆ ಏನ್ ಮಾಡ್ಬೇಡ್ರಿ, ನಾನು ದೂತ ಅಂತ ಹೇಳಿ. ದೂತ ಅಂತಂದ್ರೆ ಏನ್ ಮಾಡ್ಬೇಕು? ಯಾರು ರಾಜನ ಅವನತ್ರ ಬಂದು ಮಾತಾಡ್ಬೇಕು. ಇವನು ಬಂದು ಸುಗ್ರೀವನ ಕಿವಿಗೆ ಚುಚ್ಚಿದ್ರೆ ಇವನು ಯಾವ ದೂತ ಆಗ್ತಾನೆ ಇವನು? ಹಾಗಾದ್ರೆ ನೀನು ದೂತ ಅಲ್ಲ, ನೀನು ರಾಕ್ಷಸ ಅಂತ ಹೇಳಿ ಅವನನ್ನು ಕೊಂದೇ ಬಿಡ್ತೀವಿ ಅಂತ ಹೇಳಿ ಎಲ್ಲ ಕಪಿಗಳು ಸೇರ್ಬಿಟ್ಟಿದಾರಂತೆ. ಅವನನ್ನು ಹೊಡಿತಾ ಇದ್ದಾರೆ. ಕೊನೆಗೆ ಇನ್ನೇನ್ ಮಾಡ್ಬೇಕು? ಅವನು ನಾನು ದೂತ ನನ್ನ ಕೊಲ್ಬೇಡ್ರಿ, ರಾಮಚಂದ್ರ ನೀನೇ ನನ್ನ ಕಾಪಾಡಪ್ಪ, ನಾನು ದೂತ ಅಂತ ಹೇಳಿ ಬಂದಿದ್ದು, ನನ್ನನ್ನು ಇವ್ರು ಕೊಂದೇ ಬಿಡ್ತಾರಪ್ಪ, ನನ್ನ ರಕ್ಷಣೆ ಮಾಡು ಅಂತ ಹೇಳಿ ರಾಮಚಂದ್ರನ ಶರಣು ಹೊಂದಿದ. ರಾಮಚಂದ್ರ ಜೋರಾಗಿ ನಕ್ಕು, ಇಲ್ಲಪ್ಪ ಬಿಟ್ಬಿಡ್ರಿ ಅವನು, ಸ್ವಲ್ಪ ಅವನು ಬಿಡಿ ಅಂತ ಹೇಳಿದಂತೆ. ಅವ್ರು ಬಿಡೋ ಅಷ್ಟೊತ್ತಿಗೆ ಅವನು ಶರೀರ ಅರ್ಧ ಆಗ್ಬಿಟ್ಟಿತ್ತು. ಅವಾಗ್ಲೇ ಬಹಳ ಒದ್ದಾಡ್ಕೊಂಡು ತನ್ನ ಜೀವವನ್ನ ಇಟ್ಕೊಂಡಿದ್ದ ಅವನು. ಈ ರೀತಿ ಅವನು ಭೇದೋಪಾಯ ಮಾಡ್ಲಿಕ್ಕೆ ಬಂದವನಿಗೆ ಸರಿಯಾಗಿ ಶಿಕ್ಷೆ ಕೊಟ್ಬಿಟ್ರು ಅವರೆಲ್ಲರೂ ಸೇರಿ. ಇಷ್ಟಾದಾಗ್ಲೂ ಸಮುದ್ರ ಬರ್ತಾ ಇಲ್ಲ. ರಾಮಚಂದ್ರನಿಗೆ ಸಿಟ್ಟು ಬರ್ತದಂತೆ. ಯಾಕೆ? ನಾವು ಬಹಳಷ್ಟು ಹೊತ್ತು ಸುಮ್ಮನೆ ಇದ್ದೀವಿ ಅಂದ್ರೆ ತಾಳ್ಮೆಯಿಂದ ಇದ್ದಾನೆ ಅಂತ ತಿಳ್ಕೊಳ್ಳೋದಿಲ್ಲ ಎದುರುಗಡೆಯವರು. ಇವನಿಗೆ ಶಕ್ತಿ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಹಾಗೆ ಸಮುದ್ರ ರಾಜ, ನಾನು ಈ ಸಾಮ ಉಪಾಯದಿಂದ ಅವನನ್ನ ಪ್ರೀತಿಗೊಳಿಸಿ ನಾನು ಅವನಿಂದ ದಾರಿ ಕೇಳ್ತೇನೆ ಅಂತ ಅಂದ್ಕೊಂಡಿದ್ದೆ. ಯಾಕೋ ಸಮುದ್ರ ರಾಜ ನನ್ನ ಮೇಲೆ ಪ್ರೀತಿ ತೋರುವಂತೆ ಕಾಣ್ತಾ ಇಲ್ಲ. ಇನ್ನು ದಂಡೋಪಾಯ, ಇನ್ನು ಕೊನೆಗೆ ದಂಡ. ಇವನಿಗೇನಾದ್ರೂ ನಾನು ಶಿಕ್ಷೆ ಕೊಡಬೇಕು ಅಂತ ಹೇಳಿ ತಾನೇನು ಮಾಡಿದ, ತನ್ನ ಬಾಣವನ್ನ, ಬಿಲ್ಲನ್ನ ತಗೊಂಡ ಅಂತೆ. ಬಾಣವನ್ನ ಆ ಬಿಲ್ಲಿಗೆ ಹೂಡಿ ತಾನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ಲಿಕ್ಕೆ ಅಂತ ಸಿದ್ಧನಾಗ್ತಾ ಇದ್ದಾನೆ. ಸಿದ್ಧನಾಗಬೇಕಾದ್ರೆ ಸಹಜವಾಗಿ ರಾಮಚಂದ್ರನ ಕಣ್ಣು ಕೆಂಪು. ಕಣ್ಣು ಅಂತಂದ್ರೆ ಈ ಕಣ್ಣಿನ ಕೆಳಭಾಗ, ತುದಿ ಭಾಗ ಕೆಂಪಿರ್ಬೇಕಂತ. ಈ ಲಕ್ಷಣಗಳಲ್ಲಿ, ಅದನ್ನು 32 ಲಕ್ಷಣಗಳಲ್ಲಿ ಕೆಲವು ಭಾಗಗಳು ಕೆಂಪು ಅಂತ. ಅಂಗೈ, ಅಂಗಾಲು, ಕಣ್ಣು, ಉಗುರು ತುದಿ ಇದೆಲ್ಲ ಕೆಂಪಿರಬೇಕು ಅಂತ. ಹಾಗೆ ರಾಮಚಂದ್ರನ ಸಹಜವಾಗಿ ಇದ್ದ ಕಣ್ಣಿನ ಬಣ್ಣ ಕೆಂಪು, ಕೆಳಗಣ್ಣು.
ಬಿಳಿ ಇದ್ರೆ ಏನೋ ರೋಗ ಇದೆ ಅಂತ ಅರ್ಥ. ಹಾಗಾದ್ರೆ ಕೆಂಪಾದಂತಹ ಕಣ್ಣು ಅದು ಇನ್ನೂ ಕೆಂಪಾಯ್ತಂತೆ. ಯಾಕೆ? ಸಿಟ್ಟು ಬಂದಿದೆ ಆ ರಾಮಗೆ. ಸಿಟ್ಟು ಬಂದಾಗ ಇನ್ನಷ್ಟು ಕೆಂಪಾಗಿದೆ. ಬ್ರಾಹ್ಮೇಣ ಸ್ತ್ರೇಣ ಸಂಯೋಜ್ಯ ಬ್ರಹ್ಮದಂಡ ನಿಭಂಶರಂ. ಆ ಬ್ರಹ್ಮದಂಡಕ್ಕೆ ಸದೃಶವಾದಂತಹ ತನ್ನ ಬಿಲ್ಲಿಗೆ ಬ್ರಹ್ಮಾಸ್ತ್ರವನ್ನ ಯೋಜನೆ ಮಾಡಿದ ಅಂತೆ. ಅದಕ್ಕೆ ಶಿಕ್ಷಿದ, ಅದನ್ನ ಕಿವಿವರೆಗೆ ಎಳಿತಾ ಇದ್ದಾನೆ. ಸಂಯೋಜ್ಯ ಧನುಷಿ ಶ್ರೇಷ್ಠೆ ವಿಚಕರ್ಷ ಮಹಾಬಲಃ. ಅದನ್ನು ಎಳೆದು ಹಿಡ್ಕೊಳ್ತಾ ಇದ್ದಾನಂತೆ. ಹಿಡ್ಕೊಂಡಾಗ ಅಲ್ಲಿ ಕೆಲವು ಪ್ರಕೃತಿ ವಿಕೋಪಗಳಾಯ್ತಂತೆ. ತಮಶ್ಚ ಲೋಕಮಾವವ್ರೇ ದಿಶಶ್ಚ ನಚಕಾಶಿರೇ. ಇಡೀ ಜಗತ್ತು ತಮಸ್ಸಿನಿಂದ ಆವೃತಾಯ್ತು, ಕತ್ಲೆ ಆಗ್ಲಿಕ್ಕೆ ಪ್ರಾರಂಭ ಆಯ್ತು ಅಂತ ಎಲ್ಲ ಕಡೆ. ಯಾಕೆ? ರಾಮನಿಗೆ ಸಿಟ್ಟು ಬಂದಿದೆ, ಏನೋ ಈಗ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾನೋ ಅವನು ಸಮುದ್ರದ ಮೇಲೆ ಅಂತ ಹೇಳಿ ಇಡೀ ಜಗತ್ತು ಕತ್ತಲೆ ಆಗ್ತಾ ಇದೆ ಅಂತೆ. ಕತ್ತಲೆ ಆಗ್ತಾ ಇರೋದಷ್ಟೇ ಅಲ್ಲ, ದಿಶಶ್ಚ ನಚಕಾಶಿರೆ, ಯಾವ ದಿಕ್ಕುಗಳು ಯಾರಿಗೂ ಏನು ಕಾಣ್ತಾ ಇಲ್ಲ. ಬೆಳಕು ಹೊತ್ತಲ್ಲೇ ಕತ್ಲೆ ಆದ್ರೆ ಏನ್ ಪರಿಸ್ಥಿತಿ. ತಮಶ್ಚ ಪ್ರತಿಚಕ್ಷುಭಿರೇ ಚಾಶು ಸರಾಂಸಿ ಸರಿತಸ್ತಥ. ಈ ಸಮುದ್ರ ಅಲೆಗಳು ಜೋರಾಗ್ತಾ ಇವೆ ಅಂತೆ. ಏನೋ ಕೆಳಗಡೆಯಿಂದ ಯಾರೋ ಬೆಂಕಿ ಹಾಕಿದಾಗ ನೀರು ಕುದಿತದಲ್ಲ, ಆ ರೀತಿ ಅಲೆಗಳು ಜೋರಾಗಿ ಹೇಳ್ತಾ ಇವೆ. ಅಲ್ಲಿ ಇದ್ದಂತಹ ಅನೇಕ ಪಾರ್ಶ್ವದಲ್ಲಿರುವ ಪರ್ವತದ ಸರೋವರಗಳಲ್ಲೆಲ್ಲ ವಿಕೋಪ ಉಂಟಾಗಿ ನೀರುಗಳೆಲ್ಲ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಅಂತೆ. ಭಾಸ್ಕರಾಂಶುಭಿರ್ ಆದಿತ್ಯಂ ತಮಸಾಚ ಸಮಾವೃತಂ. ಎದುರುಗಡೆ ಮೇಲ್ ನೋಡಿದ್ರೆ ಸೂರ್ಯ ಕಾಣ್ತಾ ಇದ್ದಾನೆ, ಸುಮ್ಮನೆ ಶಾಸ್ತ್ರಕ್ಕೆ ಇದಾನೆ ಅಂತ ಬೆಳ್ಳಕ್ಕೆ ಕಾಣ್ತಾ ಇದೆ ಅಂತೆ. ಸೂರ್ಯ ಇದ್ದಾಗಲೂ ಇಡೀ ಜಗತ್ತು ಕತ್ತಲೆಯಿಂದ ಆವರಿಸಿ ಬಿಟ್ಟಿದೆ. ಪ್ರಚಕಾಶೆ ತದಾಕಾಶಂ ಉಲ್ಕಾ ಶತ ವಿದೀಪಿತಂ. ಅಷ್ಟೇ ಅಲ್ಲ, ಆ ಆಕಾಶದಲ್ಲಿ ಉಲ್ಕಾಪಾತಗಳೆಲ್ಲ ಕಾಣಿಸ್ತಾ ಇದೆ. ಎಲ್ಲ ದುರ್ಲಕ್ಷಣಗಳು ಕಾಣ್ತಾ ಇರಬೇಕಾದ್ರೆ ಈ ಸಮುದ್ರ ರಾಜನಿಗೆ ಸ್ವಲ್ಪ ಬುದ್ಧಿ ಬಂತಂತೆ. ಇಷ್ಟಾದಾಗ ಆ ಸಮುದ್ರ ರಾಜ ತಾನು ಶರಣಾಗತನಾಗ್ತಾ ಇದ್ದಾನ ಅವನು. ಹಾಗಾಗಿ ಅಂಥ ಸಮುದ್ರ ತಾನು ಅನೇಕ ಜಲಚರ ಪ್ರಾಣಿಗಳೊತ್ತಿಗೆ ತಾನೇ ಆ ರಾಮಚಂದ್ರನ ಪೂಜೆಗಾಗಿ ಏನೆಲ್ಲ ವಸ್ತುಗಳು ಬೇಕೋ ಅದನ್ನ ತಲೆ ಮೇಲಿಟ್ಕೊಂಡು ತಾನು ಸಮುದ್ರದಿಂದ ಎದ್ದು ಬರ್ತಾ ಇದ್ದಾನಂತೆ. ಕೈ ಮುಗಿತಾ ಇದ್ದಾನೆ. ಹೇಳ್ತಾ ಅವನು ಹೇಗಿದ್ದ ಸಮುದ್ರ ರಾಜ? ರಕ್ತ ಮಾಲ್ಯಾಂಬರಧರಃ ಪದ್ಮಪತ್ರ ನಿಭೇಕ್ಷಣ. ಕೆಂಪಾದ ಮಾಲೆಯನ್ನು ಧರಿಸಿ, ಕಮಲದಂತಹ ಅಗಲವಾದ ಕಣ್ಣು, ಸುಂದರ ರೂಪ, ಬಹಳಷ್ಟು ಹೆದರಿ ಬಿಟ್ಟಿದ್ದಾನೆ. ಸರ್ವ ಪುಷ್ಪಮಯೀಂ ದಿವ್ಯಾಂ ಶಿರಸಾ ಧಾರಯನ್ ಸೃಜಂ. ಎಲ್ಲ ಪುಷ್ಪಗಳಿಂದ ಪೋಣಿಸಿರುವ ಒಂದು ಹೂವಿನ ಸಣ್ಣ ಮಾಲೆಯನ್ನ ತಲೆಯಲ್ಲಿ ಕಿರೀಟದಂತೆ ಹಾಕೊಂಡಿದ್ದಾನಂತೆ. ಆತ್ಮಜಾನಾಂಚ ರತ್ನಾನಾಂ ಭೂಷಿತೋ ಭೂಷಣೋತ್ತಮೈ. ತನ್ನಲ್ಲೇ ಹುಟ್ಟುವಂತಹ ಮುತ್ತು ರತ್ನಗಳನ್ನ ತಾನು ಧರಿಸಿ ಅಲಂಕೃತನಾಗಿ ತಾನು ಬರ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಗಂಗಾ ಸಿಂಧು ಪ್ರಧಾನಾಭಿ ಆಪಗಾಭಿ ಸಮಾವೃತಃ. ಗಂಗೆಯ ಅಭಿಮಾನಿಯಾದ ದೇವತೆ, ಸಿಂಧು ನದಿಗೆ ಅಭಿಮಾನಿಯಾದ ದೇವತೆ, ಈ ನದಿ ಅಭಿಮಾನಿ ದೇವತೆಗಳೊಟ್ಟಿಗೆ ತಾನು ಎದುರುಗಡೆ ಬಂದು ರಾಮಚಂದ್ರನ ಕಾಲಿಗೆ ಬಿದ್ದು ತಾನು ಕ್ಷಮೆಯನ್ನು ಕೇಳ್ತಾ ಇದ್ದಾನೆ. ತಂತ್ವಾವಯಂ ಜಡಧಿಯೋ ನ ವಿಧಾಮ ಭೂಮನ್. ದಯವಿಟ್ಟು ಕ್ಷಮಿಸ್ಬಿಡಪ್ಪ, ನಮ್ಮ ಮನಸ್ಸು ಜಡ. ನಾವು ಜಡವಾದ ಮನಸ್ಸುಳ್ಳವರಿಗೆ ನೀನು ಯಾಕೆ ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ಲಿಲ್ಲ ನನಗೆ. ನಾನು ದೊಡ್ಡ ಅಪರಾಧ ಎಸಗಿ ಬಿಟ್ಟಿದ್ದೇನೆ ನಿನ್ನ ಮೇಲೆ, ನನ್ನನ್ನು ದಯವಿಟ್ಟು ಕ್ಷಮಿಸಿ ಬಿಡು ಅಂತ ಹೇಳಿ ತಾನು ಕ್ಷಮೆಯನ್ನು ಕೇಳ್ತಾ ಇದ್ದಾನೆ. ಕೂಟಸ್ಥಂ ಆದಿಪುರುಷಂ ಜಗತಾಂ ಅಧೀಶಂ ತ್ರೈಲೋಕ್ಯ ರಾವಣ ಮವಾಪ್ನುಹಿ ವೀರಪತ್ನಿ ಬದ್ನೀ ಸೇತು ನಿಹತೆ ಯಶಸೋ ವಿದತ್ತೆ. ನೀನು ಮೂರೂ ಲೋಕವನ್ನ ಗೆಲ್ಲುವ ಸಾಮರ್ಥ್ಯವುಳ್ಳವನು. ನೀನು ಹೋಗಿ ರಾವಣನನ್ನ ಕೊಂದು ಸೀತೆಯನ್ನು ವಾಪಸ್ ತಗೊಂಡು ಬಾ. ಈ ಸಮುದ್ರದ ಮೇಲೆ ಸೇತುವೆ ಕಟ್ಟಲಿಕ್ಕೆ ಏನೂ ತೊಂದರೆ ಇಲ್ಲ ಅಂತ ಹೇಳಿ ರಾಮಚಂದ್ರ ಆ ಸಮುದ್ರದ ಬಾಯಿಂದನೇ ಹೇಳಿಸ್ತಾನಂತೆ. ಆದ್ರೆ ಈ ಕಡೆ ಎಳೆದ ಹಿಡ್ಕೊಂಡ್ಬಿಡ್ತಾನೆ ಇವನು ಬ್ರಹ್ಮಾಸ್ತ್ರ. ಒಂದ್ಸರ್ತಿ ಹೂಡಿ ಆಗಿದೆ, ಇದನ್ನು ಬಿಡ್ಬೇಕಲ್ಲ. ಈಗ ಬಿಟ್ರೆ ಈಗ ಸಮುದ್ರ ಬಂದು ಶರಣಾಗತಿಯನ್ನು ಹೊಂದ್ಬಿಟ್ಟಿದ್ದಾನೆ. ಇವನು ಎರಡೂ ಪ್ರತಿಜ್ಞೆ ಒಟ್ಟಿಗೆ ಕಾಣಿಸ್ತಾ ಇದೆ. ಒಂದು ಶರಣಾಗತರನ್ನ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ, ಒಂದ್ಸರ್ತಿ ಹೂಡಿದ ಬಾಣವನ್ನ ಅದನ್ನ ಬಿಡದೆ ಬಿಡಲ್ಲ ಅವನು. ಈಗ ಕೈಯಲ್ಲಿ ಬಾಣ ಹಿಡ್ಕೊಂಡಿದ್ದಾನೆ, ಇಲ್ಲಿ ಶರಣಾಗತನಾಗಿದ್ದಾನೆ. ಏನ್ ಮಾಡ್ಬೇಕು? ನಾನೀಗ ಕೈಯಲ್ಲಿ ಬಾಣ ಹಿಡಿದಾಗಿದೆ, ನಾನೀಗ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಆ ಸಮುದ್ರ ರಾಜ ಹೇಳ್ತಾನಂತೆ, ಧ್ರುಮಕುಲ್ಯ ಇತಿ ಖ್ಯಾತೋ ಲೋಕೇ ಖ್ಯಾತೋ ಯಥಾ ಭವಾನ್ ಉಗ್ರ ದರ್ಶನ ಕರ್ಮಾಣೋ ಭಾವಸ್ತತ್ರ ದಸ್ಯವಃ. ನನ್ನ ಸಮುದ್ರದ ಕುಕ್ಷಿ ಭಾಗದಲ್ಲಿ ಒಂದು ಧ್ರುಮಕುಲ್ಯ ಅಂತ ಒಂದು ಪ್ರದೇಶ ಇದೆ. ಆ ಧ್ರುಮಕುಲ್ಯ ಅಂತ ದ್ವೀಪದ ಪ್ರದೇಶ. ಆ ದ್ವೀಪದಲ್ಲಿ ಏನಾಗಿಬಿಟ್ಟಿದೆ ಅಂತಂದ್ರೆ, ಉಗ್ರದರ್ಶನ ಕರ್ಮಾಣೋ ಭಾವಸ್ತತ್ರ ದಸ್ಯವಃ. ಅನೇಕ ಕಳ್ಳರು ಅಂದ್ರೆ ರಾಕ್ಷಸರು ಬಂದು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ವಾಸ ಮಾಡೋದಷ್ಟೇ ಅಲ್ಲ, ಆಭೀರ ಪ್ರಮುಖಾಹ ಪಾಪಾಹ ಪಿಬಂತಿ ಸಲಿಲಂ ಮಮ. ಅಂದ್ರೆ ಬೇಡರ ವೇಷದಲ್ಲಿ ರಾಕ್ಷಸರು ಬಂದು ಅಲ್ಲಿದ್ದಾರೆ. ಅವರು ಏನು ಅಂತಂದ್ರೆ ಆ ಜಾಗಕ್ಕೆ ಯಾರು ಬರ್ಲಿಕ್ಕಾಗಲ್ಲ ಅಂತ ಹೇಳಿ ಅಲ್ಲಿ ಹೊಕ್ಕಿಬಿಟ್ಟಿದ್ದಾರೆ. ಸಮುದ್ರವನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಅವರು. ನಾವು ಈಗ ಮಾಡ್ತೀವಿ ಎಷ್ಟೋ ಕಡೆ ಈ ಚರಂಡಿ ನೀರನ್ನ, ಡ್ರೈನೇಜ್ ಅನ್ನ ಸಮುದ್ರಕ್ಕೆ ಬಿಡೋದು ಅಂತ. ಯಾಕೆ? ಸಮುದ್ರದ ನೀರು ಯಾರು ಏನು ಉಪಯೋಗ ಮಾಡೋದಿಲ್ಲ ಅಂತ. ಆ ರೀತಿ ಆ ರಾಕ್ಷಸರು ಸಮುದ್ರವನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ನಿನ್ನ ಬಾಣ ಅಲ್ಲಿಗೆ ಹೋಗಿ ಬಿಡ್ಲಿ ಅಂತ ಹೇಳಿ ತಾನು ಕೇಳ್ಕೊಳ್ತಾ ಇದ್ದಾನಂತೆ. ಆಗಲಿ ಅಂತ ಹೇಳಿ ರಾಮಚಂದ್ರ ಆ ಬಾಣವನ್ನ ಬಿಡ್ತಾ ಇದ್ದಾನೆ. ಆ ಬಿಟ್ಟ ಬಾಣ ಆ ಧ್ರುಮಕುಲ್ಯ ಪ್ರದೇಶಕ್ಕೆ ಹೋಗಿ ಎಲ್ಲ ರಾಕ್ಷಸರನ್ನ ಒಂದೇ ಬಾಣ ಹೋಗಿ ಅಲ್ಲಿ ಸಂಹಾರ ಮಾಡಿ ಬರ್ತಾ ಇದೆ. ಅದಕ್ಕೆ ತೀರ್ಥ ಪ್ರಬಂಧದಲ್ಲಿ ವಾದಿರಾಜ ತೀರ್ಥರು ಹೇಳ್ತಾರೆ, ಕೃತ ಭೂ ಭಾರದೈತೇಯ ಕೃತ ವಿಶ್ವ ಜನಾವನ ಶಾಂಗಪಾಣೆ ಶರಣಾಂತೆ ಲಕ್ಷ್ಯಂ ಪಾಪಾನಿ ಮೇಧುನ. ರಾಮಚಂದ್ರನಲ್ಲಿ ನಾವು ಕೇಳ್ಕೋಬೇಕಂತೆ, ರಾಮಚಂದ್ರ ಬಾಣ ಬಿಡು. ಎಲ್ಲಿಗೆ?
ನಮಗೇ ಬಿಡಪ್ಪ ಬಾಣ ಅಂತ. ಇದೇನಿದು, ಯಾರೋ ಶತ್ರುಗಳಿದ್ರೆ ಬಾಣ ಬಿಡಬೇಕು, ನಮಗೇ ಬಿಡು ಯಾಕೆ? ರಾಮಚಂದ್ರನ ಬಾಣವೇ ಅಂಥದ್ದಲ್ಲ. ಕಾಕಾಸುರ ಅವನಿಗೆ ಬಿಟ್ರೆ ಅವನಿಗೇನಾಗ್ಲಿಲ್ಲ, ಕಣ್ಣಿಗಷ್ಟೇ ಆಯ್ತು. ಸಮುದ್ರದ ಮೇಲೆ ಬಾಣ ಬಿಟ್ಟ, ಸಮುದ್ರಕ್ಕೇನಾಗಿಲ್ಲ, ಸಮುದ್ರದ ಒಳಗಿರುವಂತಹ ರಾಕ್ಷಸರ ಸತ್ರು. ಅದೇ ರೀತಿ ನೀನು ನಮ್ಮ ಮೇಲೆ ಬಿಡು, ನಿನ್ನ ಲಕ್ಷ್ಯ ಎಲ್ಲಿ? ನಮ್ಮ ಒಳಗಿರುವ ಪಾಪ ಎಲ್ಲ ಭಸ್ಮ ಆಗ್ಬೇಕು. ಆ ಬಾಣ ನಮಗೆ ತಗಲಿದ್ರೆ ಅದು ನಮ್ಮ ಒಳಗಿರುವ ಪಾಪ ಎಲ್ಲ ಭಸ್ಮ ಮಾಡಬೇಕು, ನಮಗೇನಾಗಬಾರ್ದು. ಆ ರೀತಿ ಲಕ್ಷ್ಯಂ ಪಾಪಾನಿ ಮೇಧುನ, ನಿನ್ನ ಬಾಣಗಳಿಗೆ ಲಕ್ಷ್ಯ ಗುರಿ ನಮ್ಮ ಪಾಪಗಳಾಗ್ಲಿ ಅಂತ ಹೇಳಿ ನಾವು ಈ ರೀತಿ ರಾಮಚಂದ್ರನನ್ನು ಬೇಡಿಕೊಳ್ಬೇಕು ಅಂತ ಹೇಳಿ ತೀರ್ಥ ಪ್ರಬಂಧದಲ್ಲಿ ವಾದಿರಾಜ ಸ್ವಾಮಿಗಳು ತಿಳಿಸ್ಕೊಡ್ತಾ ಇದ್ದಾರೆ. ಈ ರೀತಿ ಅಲ್ಲಿದ್ದ ರಾಕ್ಷಸರನ್ನೆಲ್ಲ ಕೊಲ್ತದೆ. ಕೊನೆಗೆ ಅಲ್ಲಿಂದ ಪ್ರಾರಂಭ ಏನು, ಸೇತುವೆ ಕಟ್ಟುವ ಪ್ರಕ್ರಿಯೆ. ಸೇತುವೆ ಕಟ್ಟಲಿಕ್ಕೆ ಅಂತ ಹೇಳಿ ಇನ್ನು ಸನ್ನದ್ಧನಾಗ್ಬೇಕು. ಈ ಸಮುದ್ರನನ್ನ ಕೇಳ್ಕೊಂಡಿದ್ ಯಾಕೆ ಅಂತಂದ್ರೆ, ಸಮುದ್ರ ಏನ್ ಮಾಡಿದ, ಆ ಸೇತುವೆ ಕಟ್ಟೋ ಜಾಗದಲ್ಲಿ ಸ್ವಲ್ಪ ನೀರನ್ನು ಸರಸಿದಂತೆ. ಅಂದ್ರೆ ಅಲ್ಲಿನ ಭೂಭಾಗ ಮೇಲೆ ಬಂತು, ನೀರು ಸ್ವಲ್ಪ ಖಾಲಿ ಆಯ್ತು. ಇವರು ಬಂಡೆಕಲ್ಲ ಹಾಕಿದ ಕೂಡಲೇ ಸೇತುವೆ ನಿಲ್ಲು ಹಾಗಾಯ್ತು. ಯಾಕೆ, ಬರೀ ನೀರಷ್ಟೇ ಸರಸಿದ್ರೆ, ಮೇಲಿನ ಮರಳಷ್ಟೇ ಮೇಲೆ ಬಂದ್ರೆ ಆ ಸೇತುವೆ ಈ ವಾನರರು ಹೋಗಿ ಬರೋವರೆಗೆ ಅಷ್ಟೇ ಇರ್ತಿತ್ತು. ಇವತ್ತಿಗೂ ನಮಗೆ ನೋಡ್ಲಿಕ್ಕೆ ಸಿಗಬೇಕು ಅಂತಂದ್ರೆ ಅಲ್ಲಿ ಸೇತುವೆ ನಿರ್ಮಾಣ ಆಗ್ಬೇಕಿತ್ತು, ಕಲ್ಲು ಬಂಡೆಗಳಿಂದ ಸೇತುವೆ ನಿರ್ಮಾಣ ಆಗ್ಬೇಕಿತ್ತು. ಅದಕ್ಕಾಗಿ ಆ ಸೇತುವೆ ನಿರ್ಮಾಣ ಕಾರ್ಯಕ್ಕಾಗಿ ಸ್ವಲ್ಪ ಅಲ್ಲಿ ತೀರವನ್ನ ಮೇಲು ಮಾಡಿದ, ಅಲ್ಲಿ ಸೇತುವೆ ಕಟ್ಟೋದು ಅಂತ ನಿಶ್ಚಯ ಆಯ್ತು. ಕೊನೆಗೆ ಆ ಎಲ್ಲ ಕಾರ್ಯಗಳಲ್ಲಿ ನಿಪುಣ ವಿಶ್ವಕರ್ಮನ ಅವತಾರನಾದಂತಹ ನಳ ಅಂತ ಒಂದು ಕಪಿ ಇತ್ತು. ಅದು ಸಾಕ್ಷಾತ್ ವಿಶ್ವಕರ್ಮನ ಅವತಾರ. ವಿಶ್ವಕರ್ಮ ಅವನು ದೇವಶಿಲ್ಪಿ. ದೇವತೆಗಳಿಗೆ ಏನಾದ್ರೂ ಅಲ್ಲೇನಾದ್ರೂ ಕನ್ಸ್ಟ್ರಕ್ಷನ್ ಇದ್ರೆ ಅದೆಲ್ಲ ಕಾಂಟ್ರಾಕ್ಟ್ ಇವನಿಗೆ ಕೊಡ್ತಿದ್ರು. ಆ ರೀತಿ ಈ ಇದನ್ನ ಕಟ್ಟುವ, ಸೇತುವೆಯನ್ನ ಕಟ್ಟುವ ಎಲ್ಲ ಜವಾಬ್ದಾರಿಯನ್ನ ನಳನಿಗೆ ಕೊಡ್ತಾ ಇದ್ದಾರೆ. ಅಂದ್ರೆ ನಳ ಅಲ್ಲಿದ್ದು ಸೇತುವೆ ಎಲ್ಲ ಸರಿಯಾಗಿದೆನಾ, ಎಷ್ಟು ಸಿಮೆಂಟ್ ಹಾಕ್ಬೇಕು, ಎಷ್ಟು ಉಸುಕ್ ಹಾಕ್ಬೇಕು, ಮಿಕ್ಸಿಂಗ್ ಹೆಂಗ್ ಮಾಡ್ಬೇಕು, ಇದನ್ನೆಲ್ಲ ಹೇಳಲಿಕ್ಕೆ ನಳ ಅಂತೆ. ಇಷ್ಟ ಆದಾಗ ಅದರಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಸಾವಿರಗಟ್ಟಲೆ ಸಂಖ್ಯೆಯಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳನ್ನೆಲ್ಲ ತರ್ತಾ ಇದ್ದಾರಂತೆ. ಅದರಲ್ಲಿ ಬೆಟ್ಟಗಳನ್ನ, ಕೆಲವು ಹುಲ್ಲು ಜೊಂಡು, ಅಲ್ಲಲ್ಲಿ ಪೊದೆಗಳು ಬೆಳೆದಿರುತ್ತದೆ, ಹುಲ್ಲುಗಳನ್ನೆಲ್ಲ ತರ್ತಾ ಇದ್ದಾರೆ. ಯಾಕೆ, ಈ ಕಲ್ಲು ಮಧ್ಯದಲ್ಲಿ ಇರಿಸ್ಲಿಕ್ಕೆ ಅಂತ ಹೇಳಿ ಇಟ್ಟು ಅದನ್ನ ಹುಲ್ಲನ್ನಿಟ್ಟು ಕಲ್ಲು ಇಡ್ಲಿಕ್ಕೆ ಅಂತ ಹೇಳಿ ತರ್ತಾ ಇದ್ದಾರಂತೆ. ಅನೇಕ ಮರಗಳು ಯಾಕೆ ಅಂತಂದ್ರೆ, ಅಲ್ಲಲ್ಲಿ ನಾವು ಎಷ್ಟು ಕಲ್ಲು ಬೇಕು, ಇಷ್ಟೇ ಅಗಲ ಆಗ್ಬೇಕು ಅಂತ ಇರ್ತದಲ್ಲ, ಅದನ್ನ ಸೈಜ್ ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ ಸ್ಕೇಲ್ ರೀತಿಯಲ್ಲಿ ಆ ಮರಗಳನ್ನು ಉಪಯೋಗಿಸ್ತಿದ್ರಂತೆ. ಹಾಗಾಗಿ ಅಲ್ಲಲ್ಲಿಂದ ಎಲ್ಲವನ್ನು ತರ್ತಾ ಇದ್ದಾರೆ. ಅಷ್ಟಾದಾಗ ಅಂಗದ ಕೈಲಾಸ ಪರ್ವತಕ್ಕೆ ಹೋಗ್ತಾನಂತೆ. ಅಲ್ಲಿಂದನೇ 4 ಜಂಪ್ ಹಾಕಿದರೆ ಕೈಲಾಸ, ಅಂಗದ 100 ಯೋಜನ ಹಾರುವ ಸಾಮರ್ಥ್ಯ ಒಂದು. ಹಾಗೆ ಕೈಲಾಸ ಪರ್ವತಕ್ಕೆ ಹೋಗ್ತಾನೆ. ಅಲ್ಲಿ ಶಿವದೇವರು ಇರ್ತಾರಂತೆ. ಶಿವದೇವರಿಗೆ ನಮಸ್ಕಾರ ಮಾಡಿ, ಸ್ವಲ್ಪ ಕೈಲಾಸ ಪರ್ವತದಿಂದ ನಮಗೆ ಕಲ್ಲುಗಳು ಬೇಕಿತ್ತು, ರಾಮಚಂದ್ರ ಸೇತುವೆ ಕಟ್ತಾ ಇದ್ದಾನೆ ಅಂತ ಹೇಳಿ ಪರ್ಮಿಷನ್ ತಗೊಂಡು ಆ ಕೈಲಾಸ ಪರ್ವತದ ಒಂದು ಉಪಪರ್ವತವನ್ನೇ ಎತ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾನಂತೆ ಅಂಗದ. ಅಲ್ಲಿಂದ ಉಪಪರ್ವತ ತಂದ, ಈ ಕಡೆ ಹಿಮಾಲಯಕ್ಕೆ ಮೈಂದ ಹೋದ ಅಂತೆ. ಅಲ್ಲಿಂದ ಹಿಮಾಲಯನ ನಮಸ್ಕಾರ ಮಾಡಿ, ರಾಮಚಂದ್ರ ಸೇತುವೆ ಕಟ್ತಾ ಇದ್ದಾನೆ, ನಿಮ್ಮಿಂದ ಸ್ವಲ್ಪ ಕಲ್ಲು ಬೇಕು ಅಂತ ಹೇಳಿ ಅಲ್ಲಿಂದ ಒಂದು ಉಪಪರ್ವತವನ್ನ ಎತ್ಕೊಂಡು ಬರ್ತಾ ಇದ್ದಾನೆ. ಹನುಮಂತ, ಇದು ಯಾವ್ದು ಬೇಡ, ನಾನು ಮೇರು ಪರ್ವತನೇ ತಂದು ಬಿಡ್ತೀನಿ, ಒಂದ್ಸರ್ತಿ ಮಲಗಿಸ್ಬಿಡೋಣ, ಅದ್ರ ಮೇಲೆ ನಡ್ಕೊಂಡು ಹೋಗೋಣ ಅಂತ ಹೇಳಿ ಮೇರು ಪರ್ವತನೇ ತರ್ಲಿಕ್ಕೆ ಹೋದ ಅಂತೆ. ಆಮೇಲೆ ಬೇಡ ಅಂತ ಹೇಳಿ ಆ ಮೇರು ಪರ್ವತದ ಒಂದು ಉಪಪರ್ವತ ಕಲ್ಲನ್ನ ತಂದು, ಆ ಉಪಪರ್ವತವನ್ನ ತಂದು ಅದರಿಂದ ಕಲ್ಲುಗಳನ್ನ ಬಳಸಿ ಅಲ್ಲಿ ತಾವು ಸೇತುವೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಜಾಂಬವಂತ ಅಲ್ಲೇ ಇದ್ದ ಮಹೇಂದ್ರ ಪರ್ವತ, ಅಲ್ಲಿಗೆ ಹೋಗಿ ಅಲ್ಲಿದ್ದಂತಹ ಅನೇಕ ಕಲ್ಲು ಬಂಡೆಗಳನ್ನೆಲ್ಲ ತರಿಸ್ತಾ ಇದ್ದಾನೆ. ಈ ರೀತಿ ಸಾಂಗವಾಗಿ ಆ ಸಮುದ್ರ ನಿರ್ಮಾಣ ಕಾರ್ಯ ನಡೀತಾ ಇದೆ. ಇನ್ನು ಯಾವ ಸಿಟಿಯಲ್ಲಿರುವ ಮೆಟೀರಿಯಲ್ ಯಾವುದನ್ನು ಉಪಯೋಗಿಸ್ಲಿಲ್ಲಂತೆ. ಅದು ನಿಜವಾಗಿಯೂ ಸ್ವದೇಶಿ ಚಳುವಳಿ ಅಂದ್ರೆ ಅದು ಯಾವ ಆವಾಗ ಆ ಕಾಡಲ್ಲಿದ್ದವರಿಗೆ ಏನೇನು ಸಿಗ್ತದೋ, ಕಲ್ಲುಗಳು, ಬಂಡೆಗಳು, ನಾರು, ಇದನ್ನೆಲ್ಲ ಕಟ್ಟಲಿಕ್ಕೆ ಅದನ್ನೇ ಉಪಯೋಗಿಸಿ ಇಡೀ ಸೇತುವೆಯನ್ನ ವಾನರರೆಲ್ಲ ಸೇರಿ ನಿರ್ಮಾಣ ಮಾಡ್ತಾ ಇದ್ದಾರಂತೆ. ನೀಲ ಆ ಸೇತುವೆ ಹತ್ರ ನಿಂತ್ಕೊಂಡು ಯಾರ್ಯಾರಿಗೆ ಕಪಿಗಳಿಗೆ ಯಾವ ರೀತಿ ಕಲ್ಲು ಹಾಕಬೇಕು ಇದನ್ನೆಲ್ಲ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾನ. ಇಲ್ಲಿ ಒಂದು ಸಮಸ್ಯೆ, ಕೆಲವೊಬ್ರು ಹೇಳಿದ್ರು ಅದು ಏನೋ ಮುಳುಗುತು ಕಲ್ಲು, ಅವಾಗ ರಾಮ ಅಂತ ಬರೀಲಿಕ್ಕೆ ಹೇಳಿದ್ರು, ರಾಮ ಬರೆದ ಮೇಲೆ ಅದು ತೇಲಿಕ್ಕೆ ಪ್ರಾರಂಭ ಆಯ್ತು ಅಂತ ಹೇಳಿದ್ರು. ಆದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲಿಯೂ ಕೂಡ ಈ ವಿಷಯ ಇಲ್ಲ. ಒಂದು ಸೇತುವೆ ಮುಳುಗಬಾರದು ಅಂತಾನೆ ತೇಲ್ಬೇಕು ಅಂತ ಕೇಳಿದ್ದಲ್ಲ. ಯಾಕೆ, ತೇಲ್ಬೇಕು ಅಂತಂದ್ರೆ ಇವತ್ತಿಗೆ ಆ ಸೇತುವೆ ನೋಡ್ಲಿಕ್ಕೆ ಸಿಗ್ತಿರ್ಲಿಲ್ಲ. ಸೇತುವೆ ಅದೀಗ್ಲೂ ಹಂಗೆ ದೃಢವಾಗಿದೆ ಅಂತಂದ್ರೆ ಅದು ಬುಡ ಗಟ್ಟಿ ಇದೆ, ಅದ್ರದ್ದು ಬುಡದವರೆಗೂ ಕಲ್ಲುಗಳನ್ನು ಹಾಕಿ ಕಟ್ಟಿದ ಸೇತುವೆ ಅದು. ತೇಲಿದ್ರೆ ಎಷ್ಟು, 1-2 ಕಪಿ ಹೋಗ್ಲಿಕ್ಕೆ ಮುಳುಗಿ ಮೇಲೆ ಬರ್ಬೇಕಾಗ್ತದೆ ಅದು. ಹಾಗಾಗಿ ಅದು ರಾಮನ ಹೆಸರು ಬರೆದು ತೇಲಿಸಿದ ಸೇತುವೆ ಅಲ್ಲ, ಅದು ತೂಗು ಸೇತುವೆ ಅಲ್ಲ, ಅದು ಭದ್ರವಾಗಿ ಬುಡ ಇರುವಂತಹ ಸೇತುವೆ. ಅಂತಹ ಸೇತುವೆಯನ್ನ ಕಟ್ಟಿ ಎಷ್ಟು ದಿವಸದಲ್ಲಿ ಕಟ್ಟಿದ್ರು. ಇದು ಹೇಗಿತ್ತು ಸೇತುವೆ ಅಂತಂದ್ರೆ, 10 ಯೋಜನ ವಿಸ್ತೀರ್ಣಂ 100 ಯೋಜನ ಮಾಯತಂ ದದೃಶುರ್ ದೇವ ಗಂಧರ್ವಾಹ ನಲ ಸೇತುಂ ಸುದುಷ್ಕರಂ. ಎಲ್ಲ ಮೇಲೆ ದೇವತೆಗಳು ನೋಡ್ತಾ ಇದ್ದಾರಂತೆ. ಹೇಗೆ 10 ಯೋಜನ ವಿಸ್ತೀರ್ಣಂ, ಅಗಲ 10 ಯೋಜನ ಅಗಲ ಇದೆ ಅಂತ. 100 ಯೋಜನ ಮಾಯತಂ,
100 ಯೋಜನ ಅಂತೂ ಲಂಕೆ 100 ಯೋಜನ ಅಲ್ಲ, ಉದ್ದ ಅಷ್ಟೇ, 100 ಯೋಜನದಷ್ಟು ಉದ್ದವಾದಂತಹ ಸೇತುವೆಯನ್ನ ದೇವತೆಗಳು, ಗಂಧರ್ವರು ಇವರೆಲ್ಲ ನೋಡಿ ಆಗ್ಬೋದು ವಿಶ್ವಕರ್ಮ ಅಂದ್ರೆ ಇಲ್ಲೆಲ್ಲ ಕಟ್ತಿದ್ದ, ಭೂಲೋಕದಲ್ಲಿಯೂ ಒಂದು ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ ಒಂದು ಅಂತ ಹೇಳಿ ಎಲ್ಲರೂ ಆನಂದ ಪಡ್ತಾ ಇದ್ದಾರಂತೆ. ಹಾಗಾಗಿ ಈ ಎಲ್ಲ ಸೇತುವೆ ಬಂಧನ ಅಂತ ಅನ್ನೋದು ಕೇವಲ 5 ದಿನದಲ್ಲಿ ಮುಗಿದಿದೆ ಅಂತೆ. ಅಂದ್ರೆ ಅಷ್ಟು ದೂರದ ಸೇತುವೆಯನ್ನ ಅಷ್ಟು ಕಪಿಗಳು ಸೇರಿ 5 ದಿನದಲ್ಲಿ ಮುಗಿಸ್ಬಿಟ್ಟಿದ್ದಾರೆ. ನಮ್ಮಲ್ಲಿ ಒಂದು ರೋಡ್ ಕನ್ಸ್ಟ್ರಕ್ಷನ್ ಆಗ್ಲಿಕ್ಕೆ ವರ್ಷಗಟ್ಟಲೆ ತಗೊಳ್ತಾರೆ, 5 ದಿನದಲ್ಲಿ ಇಡೀ ಸೇತುವೆಯನ್ನ ಕಟ್ಟಿದಾರಂತೆ. ಅದರಲ್ಲಿ ಮೊದಲನೇ ದಿನ ಕೃತಾನಿ ಪ್ರಥಮೇನಾನ್ನ ಯೋಜನಾನಿ ಚತುರ್ದಶ, 14 ಯೋಜನ ಮೊದಲನೇ ದಿನದಲ್ಲಿ ಮುಗಿಸಿದರಂತೆ. ಆಮೇಲೆ ಎರಡನೇ ದಿನ ದ್ವಿತೀಯೇನ ತಥೈವಾನ್ನ ಯೋಜನಾನಿತು 20, 20 ಯೋಜನಗಳನ್ನ ಎರಡನೇ ದಿನದಲ್ಲಿ, ಮೂರನೇ ದಿನದಲ್ಲಿ 21, ನಾಲ್ಕನೇ ದಿನ ಚತುರ್ಥೇನ ತಥಾಚಾನ್ನ 22 ರಥಾಪಿವ, 22 ಯೋಜನವನ್ನ ನಾಲ್ಕನೇ ದಿನದಲ್ಲಿ, ಕೊನೆಯ ದಿನ 5ನೇ ದಿನ 23 ಯೋಜನ ಮಾಡಿದರಂತೆ. ಕೊನೆಗೆ ಟೋಟಲ್ ಮಾಡಿದಾಗ 100 ಯೋಜನ ಆಗ್ತದೆ. ಇಂಥ 100 ಯೋಜನ ಉದ್ದವುಳ್ಳಂತಹ ಸೇತುವೆಯನ್ನ ಎಲ್ಲ ಕಪಿಗಳು ಸೇರಿ ಕಟ್ಟಿದರು. ಆದ್ರಿಂದ ಕಪಿ ಕೋಟಿ ಸಹಸ್ರಾಣಿ ಸಹಸಾಬ್ಧಿಮತಾರಯನ್, ಈ ಕೋಟಿ ಸಹಸ್ರ ಕಪಿಗಳು ಆದಷ್ಟು ಶೀಘ್ರದಲ್ಲಿ ಆ ಸೇತುವೆಯನ್ನು ದಾಟ್ತಾ ಇದ್ದಾರೆ. ಆ ಸೇತುವೆ ದಾಟೋದು ಒಂದು ವಿಜೃಂಭಣೆ. ಅಂದ್ರೆ ಇವ್ರಿಗೆ ಹೋಗಿ ಎದುರುಗಡೆ ಹೋಗೋ ಮುಟ್ಟಿ ಆಗಿದೆ, ಎಲ್ಲಿ ಲಂಕೆಗೆ ಹೋಗಿ ಮುಟ್ಟಿ ಆಗಿದೆ, ಇಲ್ಲಿಂದ ಇನ್ನೂ ಬರ್ತಾ ಇರೋರು ಬರ್ತಾನೆ ಇದಾರಂತ. ಅಂದ್ರೆ ಆ ಸೇತುವೆ ಪೂರ್ತಿ ಆದ್ರೂ ಇವರು ಜನ ಮುಗಿತಾ ಇಲ್ಲ ಕಪಿ. ಹಾಗಾಗಿ ಅದು ಕಪಿಗಳು ಎಷ್ಟಿದ್ರು ಅಂತ ಅನ್ನೋದು ಅದರ ಸಂಖ್ಯೆ ಬರ್ತದೆ ಮುಂದೆ. ಅಂತೂ ಆ ಕಪಿಗಳು ಆ ರೀತಿ ಬರ್ತಾ ಇದ್ದಾರೆ. ಎದುರುಗಡೆ ರಾಮಚಂದ್ರ ಹನುಮಂತನ ಮೇಲೆ ಕೂತು, ಅಂಗದನ ಮೇಲೆ ಕೂತು ಲಕ್ಷ್ಮಣ, ಎದುರುಗಡೆ ಸುಗ್ರೀವ, ವಿಭೀಷಣ ದಾರಿ ತೋರಿಸ್ತಾ ಎದುರುಗಡೆಯಿಂದ ಸಾಗ್ತಾ ಇದ್ದಾರಂತೆ. ಹಾಗಾಗಿ ಈ ರೀತಿ ಆ ಸೇತುವೆಯನ್ನು ಕಟ್ಟಿದ್ರು. ತೀರ್ಥ ಪ್ರಬಂಧದಲ್ಲಿ ವಾದಿರಾಜ ಸ್ವಾಮಿಗಳು ಆ ಸೇತುವೆಯನ್ನು ವರ್ಣನೆ ಮಾಡ್ತಾರೆ. ಪಾರಾವಾರ್ಯಕ್ಯರಮ್ಯೋ ವನಿಷದಿ ವಿಲಸತ್ ಸೇತವೇ ಸೂತ್ರ ಮಾತ್ರೇ ರಾಮವ್ಯಾಸೇನ ಸೇನಾನುಗತಿ ಫಲಕೃತೆ ದರ್ಶಿತೇ ರಾಮಭೃತ್ಯ. ಹನುಮಂತ ಸೇತುವೆ ಕಟ್ಟಿದ. ಅಂದ್ರೆ ಈ ಬಂಡೆಗಳೆಲ್ಲ ತಂದು ಹಾಕ್ಲಿಕ್ಕೆಲ್ಲ ಹನುಮಂತ ಸೇತುವೆ ಕಟ್ಟಿದ. ಈ ಸೇತುವೆ ಕಟ್ಟಲಿಕ್ಕೆ ಇಂಜಿನಿಯರ್ ಯಾರು ಗೊತ್ತಾ? ನಳ ಅಲ್ಲಂತೆ, ರಾಮಚಂದ್ರನೇ ಇಂಜಿನಿಯರ್. ಯಾಕೆಂದ್ರೆ ರಾಮ ಮಾರ್ಗದರ್ಶನ ಮಾಡೋನು, ನಳ ಅದನ್ನು ಹೇಗೆ ಕಟ್ಟಬೇಕು, ಯಾವ ರೀತಿ ಅಂತ ಅನ್ನೋದನ್ನ ತಿಳಿಸೋನು. ಆ ರೀತಿ ರಾಮ ಮಾರ್ಗದರ್ಶಕ, ಹನುಮಂತ ಸೇತುವೆ ಕಟ್ಟಿದ್ದು ಇದೆಲ್ಲ ನಳ ಇತ್ಯಾದಿ ಕಪಿಗಳೆಲ್ಲ. ಈ ರೀತಿ ಆ ಸೇತುವೆ ಹೆಂಗಿತ್ತು ಅಂತಂದ್ರೆ ನಾನಾ ಸ್ಥಾನೋಪನೀತೈಹಿ, ಅನೇಕ ಬೇರೆ ಬೇರೆ, ನಾವು ಆವಾಗ ನೋಡಿದ್ವಿ ಕೈಲಾಸ, ಮಹೇಂದ್ರ ಪರ್ವತ, ಹಿಮಾಲಯ ಪರ್ವತ, ಮೇರು ಪರ್ವತ, ಎಲ್ಲ ಪರ್ವತಗಳಿಂದ ತಂದ ಬಂಡೆಕಲ್ಲುಗಳು. ಅದರಲ್ಲೂ ಪರೀಕ್ಷೆ ಮಾಡಿ ಇದು ಗಟ್ಟಿ ಇದೆನಾ ಅಂತ ನೋಡಿ ಟಕ್ ಹೊಡೆದು ಅದನ್ನ ಸರಿಯಾಗಿ ಪರೀಕ್ಷಿಸಿ ತಂದಂತಹ ಕಲ್ಲುಗಳು. ಆ ಕಲ್ಲುಗಳು ಯಾಕೆಂತಂದ್ರೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅದರ ಬುನಾದಿ ಸರಿ ಇರಬೇಕು. ಸ್ವಲ್ಪ ಅಲ್ಲಿ ನಾವು ಕಾಂಪ್ರಮೈಸ್ ಮಾಡಿ ಕಡಿಮೆ ರೇಟಿಗೆ ಯಾವುದೋ ಲೋಕಲ್ ಪ್ರಾಡಕ್ಟ್ ತಂದು ಹಾಕಿಬಿಟ್ರೆ ಈ ಕಟ್ಟಡ ನಿಲ್ಲಬೇಕಲ್ಲ. ಹಾಗಾದ್ರೆ ಅಷ್ಟು ಗಟ್ಟಿಯಾದ ಕಲ್ಲುಗಳಿತ್ತು ಅನ್ಲಿಕ್ಕೆ ನಾವು ಗೂಗಲ್ ಮ್ಯಾಪ್ ಅಲ್ಲಿ ಝೂಮ್ ಮಾಡಿದ್ರೆ ಈಗಲೂ ಕೂಡ ಆ ಸೇತುವೆ ಕಾಣ್ತಾ ಇರೋದೇ ಸಾಕ್ಷಿ. ಈಗಲೂ ಕೂಡ ಆ ಸೇತುವೆ ಕಾಣ್ತದೆ ಅಂತಂದ್ರೆ ಅದರ ಬುನಾದಿ ಅಷ್ಟು ಗಟ್ಟಿ ಇತ್ತು ಅಂತ. ಅಂಥ ಗಟ್ಟಿಯಾದ ಪರ್ವತ ಶ್ರೇಷ್ಠದ ಕಲ್ಲಿಂದ ಕಟ್ಟಿದಂತಹ ಸೇತುವೆ ಅದು. ಅಂಥ ಸೇತುವೆಯನ್ನ ಹನುಮಂತ ಮಾಡಿದ. ಅದೇ ರೀತಿ ತೇನೇ ಹನುಮದ್ ಅಭಿನವ ಶ್ರೀಮದ್ ಆನಂದ ತೀರ್ಥ, ಆನಂದ ತೀರ್ಥರು ಮಧ್ವಾಚಾರ್ಯರು ಕೂಡ ಸೇತುವೆ ಕಟ್ಟಿದ್ರಂತೆ. ಅಲ್ಲ, ಹನುಮಂತ ಕಟ್ಟಿದ, ಮಧ್ವಾಚಾರ್ಯ ಯಾವ ಸೇತುವೆ ಕಟ್ಟಿದ್ರು? ಹನುಮಂತ ಸಾಗರಕ್ಕೆ ಸೇತುವೆ ಕಟ್ಟಿದ್ರೆ ಪಾರಾವಾರಾಖ್ಯ ರಮ್ಯೋಪನಿಷದಿ, ಉಪನಿಷತ್ತುಗಳಿಗೆ ಸೇತುವೆಯನ್ನು ಕಟ್ಟಿದವರು ಮಧ್ವಾಚಾರ್ಯ ಅಂತೆ. ಯಾಕೆ? ಅದಕ್ಕಿಂತ ಮುಂಚೆ ಉಪನಿಷತ್ತುಗಳಿಗೆ ಸರಿಯಾಗಿ ಅರ್ಥ ಗೊತ್ತಾಗ್ತಿರ್ಲಿಲ್ಲ ಯಾರಿಗೂ. ಮಧ್ವಾಚಾರ್ಯರು ಉಪನಿಷತ್ ಭಾಷ್ಯ ಅಂತ ಬರೆದ ಮೇಲೆ, ಅದಕ್ಕೆ ಅನೇಕ ವ್ಯಾಖ್ಯಾನಗಳು ಬಂದ ಮೇಲೆ ಅದಕ್ಕೆ ಸರಿಯಾದ ಅರ್ಥವನ್ನ ತಿಳ್ಕೊಳ್ಳಿಕ್ಕಾಯ್ತು. ಹಾಗಾದ್ರೆ ಮಧ್ವಾಚಾರ್ಯರು ಸೇತುವೆ ಕಟ್ಟಿದ್ರು, ಹನುಮಂತನೂ ಸೇತುವೆ ಕಟ್ಟಿದ. ಅಲ್ಲಿ ರಾಮನ ಮಾರ್ಗದರ್ಶನ ಇತ್ತು, ಮಧ್ವಾಚಾರ್ಯರಿಗೆ ರಾಮವ್ಯಾಸೇನ ಸೇನಾ, ವ್ಯಾಸರ ಮಾರ್ಗದರ್ಶನ ಇತ್ತು. ಅದೇ ರೀತಿ ಅಲ್ಲಿ ಆಗಬೇಕಾದ್ರೆ ಗಟ್ಟಿಯಾದಂತಹ ಬಂಡೆ ಕಲ್ಲುಗಳನ್ನು ತಂದು ಸೇತುವೆ ಕಟ್ಟಿದ್ರು. ಅದೇ ರೀತಿ ಮಧ್ವಾಚಾರ್ಯರು ಗಟ್ಟಿಯಾದಂತಹ ಪ್ರಮಾಣಗಳು ಅಂತಂದ್ರೆ ಅದನ್ನ ಇನ್ನೊಬ್ಬರು ಪ್ರತಿವಾದಿಗಳು ಬಂದು ನಿರಾಕರಣೆ ಮಾಡುವಂತಿರಬಾರದಂತೆ, ಯಾರಿಗೂ ನಿರಾಕರಣೆ ಮಾಡ್ಲಿಕ್ಕೆ ಆಗ್ಬಾರ್ದು. ಅಂಥ ಗಟ್ಟಿಯಾದ ಪ್ರಮಾಣಗಳಿಂದ ಕಟ್ಟಿದ ಉಪನಿಷತ್ತಿಗೆ ಸೇತುವೆ ಇದು. ಅದರಿಂದ ಆ ಸೇತುವೆಯಲ್ಲಿ ಯಾರು ಓಡಾಡಿದ್ರು? ಅಲ್ಲಿಗೆ ಹೋಗೋರು ಯಾರು ಅಂತಂದ್ರೆ ಕಪಿಗಳು. ಅವರಿಗೆಲ್ಲ ಅನುಕೂಲ ಆಗ್ಲಿ ಅಂತ ಆ ಸೇತುವೆ ಕಟ್ಟಿದ್ರೆ, ಇಲ್ಲಿ ಭಕ್ತ ಜನರಿಗೆ, ಈ ಯಾರು ದೇವರ ಭಕ್ತರು ಅಂತ ಇರ್ತಾರೋ ಅವರಿಗೆ ದೇವರ ಜ್ಞಾನ ಪಡಿಬೇಕು ಅಂತ ಇರ್ತಾರಲ್ಲ, ಅವರಿಗೆ ಸರಿಯಾದ ಜ್ಞಾನ ಬರಬೇಕು ಅನ್ನೋ ಉದ್ದೇಶದಿಂದ ಮಧ್ವಾಚಾರ್ಯರು ಸೇತುವೆ ಕಟ್ಟಿದ್ರು. ಆ ಸೇತುವೆ ಭಾರತದಿಂದ ಲಂಕೆಗೆ ಹೋದ್ರೆ ಮಧ್ವಾಚಾರ್ಯರು ಕಟ್ಟಿದ ಉಪನಿಷತ್ತಿಗೆ ಸೇತುವೆ ಇದು ಇಲ್ಲಿಂದ ನಮ್ಮನ್ನ ಸಾಕ್ಷಾತ್ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತದೆ. ಈ ರೀತಿ ಅಭಿನವ ಶ್ರೀಮದ್ ಆನಂದ ತೀರ್ಥ ತೇನೇ ಮಾನಾದ್ರಿ ಮಾನೈಹಿ ತಮಿಮಂ ಅತಿದೃಢಂ ರಮ್ಯಂ ಆತ್ಮೀಯ ಗಮ್ಯಂ. ಆತ್ಮೀಯರು, ತನ್ನ ಭಕ್ತರು ಹೋಗ್ಲಿಕ್ಕೆ ಅಂತ ಮಾಡಿರುವಂತಹ ಎರಡೂ ಸೇತುವೆಗಳು,
ಅವಾಗ ಹನುಮಂತ ಕಟ್ಟಿದ ಸೇತುವೆ ಈಗಲೂ ಕೂಡ ಇದೆ. ಅದೇ ರೀತಿ ಮಧ್ವರು ಕಟ್ಟಿ ಹೋದ ಉಪನಿಷತ್ತಿಗೆ ವೇದಗಳಿಗೆ ಮಾಡಿದ ಸೇತುವೆಯೂ ಕೂಡ ಈಗಲೂ ಕೂಡ ಇಷ್ಟು ಗಟ್ಟಿಯಾಗಿ ರಾರಾಜಿಸ್ತಾ ಇದೆ ಅಂತನ್ನೋದನ್ನ ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ. ಆ ಸೇತುವೆಯನ್ನ ಹೇಗೆ ಪಾರು ಮಾಡ್ತಾರೆ, ಮುಂದೆ ಆ ಯುದ್ಧಕ್ಕೆ ಅಲ್ಲಿ ಹೋಗಿ ಯಾವ ರೀತಿ ಸಿದ್ಧತೆ ನಡೀತದೆ, ರಾವಣನಿಂದ ಯಾವ ರೀತಿ ಸಿದ್ಧತೆ ನಡೀತದೆ, ರಾವಣನ ಪಕ್ಷದಲ್ಲಿ ಯಾವೆಲ್ಲ ರಾಕ್ಷಸರಿದ್ರು, ಆ ರಾಕ್ಷಸರನ್ನ ಇಲ್ಲಿಯವರು ಹೇಗೆ ಸಂಹಾರ ಮಾಡಿದ್ರು ಅಂತೆಲ್ಲ ಆ ವಿಷಯವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀಕೃಷ್ಣಾರ್ಪಣಮಸ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.